ಓಕೆ. ಮಧ್ಯದಲ್ಲಿ ಒಂದು ನಂಬರ್ ಮಿಸ್ ಆಗೋಯ್ತು, ಬಿಗಿನಿಂಗ್ ಇಂದ ಎನಿಸು. ವೆಯ್ಟ್ ಜಾಸ್ತಿ ಇದೆ. ಇದು ರಫ್ ಅಲ್ವಾ? ಇದು ರಫ್ ಫಿನಿಶಿಂಗ್, ಮಿಷಿನ್ ಮೇಡ್ ರಫ್ ಫಿನಿಶ್ಡ್. ಓಕೆ. ಅದೇ ಮಿಷಿನ್ ಮೇಡ್ ಬಂದು ಇದೆಷ್ಟು ಸರ್ ಇದು? 690. ಎಷ್ಟು ಕೆಜಿ ಇದೆ ಇದು? 3 ಲೀಟರ್ಸ್ ಕೆಪಾಸಿಟಿ. ಕೆಜಿ ನೋಡಕ್ ಹೋದ್ರೆ 2.8. 2.8 ಇನ್ನೂ ಜಾಸ್ತಿ ಇದ್ದಂಗೆ. ಜಾಸ್ತಿನೇ ಬರುತ್ತೆ ಆವರೇಜ್. ಇದೆಲ್ಲ ನಥಿಂಗ್. ತನ್ನ ಲೆಕ್ಕದಲ್ಲಿ ಎತ್ತಾ ಇದೆ. ನನ್ನ ಬಾಡಿನ ನಾನೇ ರೆಡ್ಯೂಸ್ ಮಾಡಬೇಕು ಅಂತ ಕೆಜಿ ಲೆಕ್ಕದಲ್ಲಿ ಬಂದ್ಬಿಡ್ತೀನಿ. ಇದು ಬಂದು ಲೈಕ್ ಸ್ಮೂತ್ ಫಿನಿಶ್ಡ್. ಓಕೆ. ಸ್ಮೂತ್ ಫಿನಿಶ್ ಇದು. लोकल इमल्शन ठारू उत्कृष्ट स्मूथ फिनिश. ಎಷ್ಟು ಸರ್ ಇದು? 900. ಅದು 690. 690. ಓಕೆ. ಅದು 690, ಇದು 900. ನಿಮಗೆ ಕಡಾಯಿ ತವಾದಲ್ಲಿ ಹಾಂ, ಇವಾಗ ನಮ್ಮದು ತವಾ ಹೆಂಗ್ ವೇರಿ ಆಗುತ್ತೆ ಅಂದರೆ ಪ್ಯೂರ್ ಅಯನ್. ಅಯನ್ಸಲ್ಲಿ ಕ್ವಾಲಿಟಿ ಇದೆ. ಪ್ಯೂರ್ ಅಷ್ಟೇ. ಅಯನ್ನಲ್ಲಿ ಕ್ವಾಲಿಟಿ ಇದೆ. ಶೀಟ್ ಮೆಟಲ್ ಅಂತ ಹೇಳ್ತೀವಿ. ಫಸ್ಟ್ ಗ್ರೇಡ್ ಅಯನ್, ಸೆಕೆಂಡ್ ಗ್ರೇಡ್ ಅಯನ್, ಲೈಕ್ ತುಂಬ ಕ್ವಾಲಿಟೀಸ್ ಇರುತ್ತೆ ಅಯನಲ್ಲಿ. ಅಮೆಝಾನಲ್ಲಿ ಏನೇ ಆಫರ್ ಕೊಟ್ಟರು ಸರಿ, ಫ್ಲಿಪ್ಕಾರ್ಟ್ ಏನೇ ನೋಡಿ, ಬಟ್ ಪ್ರೈಸ್ ಅಂತೂ ಕಂಪ್ಲೀಟ್ ಮಾಡೋಕ್ಕೆ ನನ್ನ ಬಿಟ್ಟರೆ ಲೈಕ್ ಪ್ರೈಸ್ ನನ್ನ ಪ್ರೈಸ್ ನೋಡಿದ್ರೆ ಆಡ್ ಆಗಿರುತ್ತೆ. ಕೆಲವೊಂದು ಪ್ರೈಸ್ ಒಂದು 1030, 580, 7, 8, 10 ಆ ಥರ ಆಡ್ಸ್ ಆಗಿರುತ್ತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಎಲ್ರಿಗೂ ಮತ್ತೊಮ್ಮೆ ನನ್ನ ರಾಷ್ಟ್ರೀಯ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ. ಸ್ನೇಹಿತರೆ, ನಾನು ಇವತ್ತಿಗೆ ಬಂದಿದ್ದೀನಿ ಅಂದರೆ ಕ್ಯಾಸ್ಟ್ ಅಯನ್ ಶಾಪು ಮಧುರೈಯಲ್ಲಿ ಬಿಟ್ಟರೆ ಬ್ಯಾಂಗ್ಳೂರಲ್ಲಿ ಇದೇ ಫಸ್ಟ್ ಶಾಪ್ ಅಂತಲೇ ಹೇಳ್ಬೋದು. ಸೊ ಇದು ಬಂದು ಹೊರಮಾವು ಅಗ್ರಾ ಮೇನ್ ರೋಡು ಜ್ಯೋತಿ ನಗರದಲ್ಲಿದೆ. ಸೊ ಹೊರಮಾವಿಗೆ ಬರಬೇಕಂದ್ರೆ ಅಂದರೆ ನಮ್ಮ ಕೋರಮಂಗಲದಿಂದ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ ಆಯಿತು. ಸರ್ ಅಂತೂ ತುಂಬಾ ಬಿಸಿ. ನಾವು ಬಂದು 2 ಅವರ್ ಆಗಿದೆ. ಸರ್ ತುಂಬ ಬಿಸಿ. ಒಬ್ಬರಾದ್ಮೇಲೆ ಒಬ್ರು ಆಲ್ಮೋಸ್ಟ್ ಮಿನಿಮಮ್ 2 ರಿಂದ 3 ಜನ ಇದ್ದೇ ಇರ್ತಾರೆ ಅಂಗಡಿಯಲ್ಲಿ. ಅಂಗಡಿ ಸ್ವಲ್ಪ ಚಿಕ್ಕದಾಗಿ ಇದೆ, ಆದರೆ ಇವರು ಇಟ್ಟಿರೋ ಕಲೆಕ್ಷನ್ ಅಂತೂ ತುಂಬ ವೈಡ್ ರೇಂಜಲ್ಲಿ ಇದೆ. ಸ್ನೇಹಿತರೆ, ಬನ್ನಿ ಹಾಗಾದರೆ ಸರ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ನನ್ನ ಹೆಸರು ಸುಜಿತ್ ಅಂತ. ನಮ್ಮ ಅಂಗಡಿ ಹೆಸರು ಬಂದು ಗ್ರಾಮಮ್ ಸ್ಟೋರ್. ಓಕೆ. ಸೊ ಬ್ಯಾಂಗ್ಳೂರಲ್ಲಿ ಫಸ್ಟ್ ಅಲ್ವಾ, ತುಂಬ ಅಂಗಡೀಸ್ ಇದೆ ಬ್ಯಾಂಗ್ಳೂರಲ್ಲಿ. ತುಂಬ ಅಂಗಡೀಸ್ ಅಂದರೆ ಲೈಕ್ ಆಲ್ ಪ್ರೀಮಿಯಂ ಸೈಜಲ್ಲಿ ಮಾಡ್ತಾ ಇದ್ದಾರೆ, ಪ್ರೀಮಿಯಂ ರೇಂಜಲ್ಲಿ ಮಾಡ್ತಾ ಇದ್ದಾರೆ. ನಾವು ಮಧುರೈ ಪ್ರೈಸಲ್ಲಿ ಕಾಂಪೀಟ್ ಮಾಡ್ತೀವಿ. ಪ್ರೈಸ್ ಅಂತ ನೋಡಿದ್ರೆ ಯು ನಾಟ್ ಫೈಂಡ್ ದಿಸ್ ಪ್ರೈಸ್ ಎನಿವೇರ್, ಅಷ್ಟು ಗ್ಯಾರಂಟಿ ಕೊಡ್ಬೋದು. ಮಧುರೈ ಪ್ರೈಸ್ ಕಾಂಪೀಟ್ ಮಾಡ್ತೀವಿ. ತುಂಬ ಅಂಗಡೀಸ್ ಅಂದರೆ ಲೈಕ್ ಆಲ್ ಪ್ರೀಮಿಯಂ ಸೈಜಲ್ಲಿ ಮಾಡ್ತಾ ಇದ್ದಾರೆ, ಪ್ರೀಮಿಯಂ ರೇಂಜಲ್ಲಿ ಮಾಡ್ತಾ ಇದ್ದಾರೆ. ನಾವು ಮಧುರೈ ಪ್ರೈಸಲ್ಲಿ ಕಾಂಪೀಟ್ ಮಾಡ್ತೀವಿ. ಪ್ರೈಸ್ ಅಂತ ನೋಡಿದ್ರೆ ಯು ನಾಟ್ ಫೈಂಡ್ ದಿಸ್ ಪ್ರೈಸ್ ಎನಿವೇರ್, ಅಷ್ಟು ಗ್ಯಾರಂಟಿ ಕೊಡ್ಬೋದು. ಮಧುರೈ ಪ್ರೈಸ್ ಕಾಂಪೀಟ್ ಮಾಡ್ತೀವಿ. ಪ್ರಾಡಕ್ಟ್ ಬಂದು ಮಧುರೈ ಅಂತ ಕೇಳಿದ್ರೆ ಮಧುರೈ ಅಲ್ಲ, ಒಂದೊಂದು ಪ್ಲೇಸಿಂದ ಬರ್ತಾ ಇರೋದು. ಸೊ ಡಿಫ್ರೆಂಟ್ ಪ್ಲೇಸಿಂದ ಬರುತ್ತೆ. ಬಟ್ ಪ್ರೈಸ್ ಆ್ಯಂಡ್ ಕ್ವಾಲಿಟಿ ವಿ ಕ್ಯಾನ್ ಅಶ್ಯೂರ್. ಸೇಮ್ ಪ್ರಾಡಕ್ಟ್, ಸೇಮ್ ಬ್ರ್ಯಾಂಡ್ಸ್ ನೀವು ಬಿಗ್ ಪ್ರೀಮಿಯಂ ಬ್ರ್ಯಾಂಡ್ಸಲ್ಲಿ ನೋಡ್ತೀರಾ. ಆನ್ಲೈನಲ್ಲಿ ಬ್ರ್ಯಾಂಡ್ ಚೆಕ್ ಮಾಡಿ ಬ್ರ್ಯಾಂಡ್ ಹೇಳ್ತಾ ಇಲ್ಲ, ಸೇಮ್ ಪ್ರಾಡಕ್ಟ್ಸ್ ಅದೇ ಬ್ರ್ಯಾಂಡಲ್ಲಿ ಸಿಗುತ್ತೆ. ಓಕೆ. ಬಟ್ ಹಾಫ್ ಟು ಹಾಫ್ ಪ್ರೈಸ್. ಅಮೆಝಾನಲ್ಲಿ ಏನೇ ಆಫರ್ ಕೊಟ್ಟರು ಸರಿ, ಫ್ಲಿಪ್ಕಾರ್ಟ್ ಏನೇ ನೋಡಿ, ಬಟ್ ಪ್ರೈಸ್ ಅಂತೂ ಕಂಪ್ಲೀಟ್ ಮಾಡೋಕ್ಕೆ ನನ್ನ ಬಿಟ್ಟರೆ ಲೈಕ್ ನೀವು ಹೇಳಿರ್ತಾರೆ ಅದೇ ಇದು ಆಲ್ಮೋಸ್ಟ್ ಹೋಲ್ಸೇಲ್ ಪ್ರೈಸ್ ಅಂತಲೇ ಇರ್ಬೋದಲ್ಲ. ಹೋಲ್ಸೇಲ್ ಪ್ರೈಸ್. ನನ್ನ ಪ್ರೈಸ್ ನೋಡಿದ್ರೆ ಆಡ್ ಆಗಿರುತ್ತೆ. ಕೆಲವೊಂದು ಪ್ರೈಸ್ ಒಂದು 1030, ಬಟ್ ಪ್ರೈಸ್ ಆ್ಯಂಡ್ ಕ್ವಾಲಿಟಿ ವಿ ಕ್ಯಾನ್ ಅಶ್ಯೂರ್. ಸೇಮ್ ಪ್ರಾಡಕ್ಟ್, ಸೇಮ್ ಬ್ರ್ಯಾಂಡ್ಸ್ ನೀವು ಬಿಗ್ ಪ್ರೀಮಿಯಂ ಬ್ರ್ಯಾಂಡ್ಸಲ್ಲಿ ನೋಡ್ತೀರಾ. ಆನ್ಲೈನಲ್ಲಿ ಬ್ರ್ಯಾಂಡ್ ಚೆಕ್ ಮಾಡಿ ಬ್ರ್ಯಾಂಡ್ ಹೇಳ್ತಾ ಇಲ್ಲ, ಸೇಮ್ ಪ್ರಾಡಕ್ಟ್ಸ್ ಅದೇ ಬ್ರ್ಯಾಂಡಲ್ಲಿ ಸಿಗುತ್ತೆ. ಓಕೆ. ಬಟ್ ಹಾಫ್ ಟು ಹಾಫ್ ಪ್ರೈಸ್. ಅಮೆಝಾನಲ್ಲಿ ಏನೇ ಆಫರ್ ಕೊಟ್ಟರು ಸರಿ, ಫ್ಲಿಪ್ಕಾರ್ಟ್ ಏನೇ ನೋಡಿ, ಬಟ್ ಪ್ರೈಸ್ ಅಂತೂ ಕಂಪ್ಲೀಟ್ ಮಾಡೋಕ್ಕೆ ನನ್ನ ಬಿಟ್ಟರೆ ಲೈಕ್ ನೀವು ಹೇಳಿರ್ತಾರೆ ಅದೇ ಇದು ಆಲ್ಮೋಸ್ಟ್ ಹೋಲ್ಸೇಲ್ ಪ್ರೈಸ್ ಅಂತಲೇ ಇರ್ಬೋದಲ್ಲ. ಹೋಲ್ಸೇಲ್ ಪ್ರೈಸ್. ನನ್ನ ಪ್ರೈಸ್ ನೋಡಿದ್ರೆ ಆಡ್ ಆಗಿರುತ್ತೆ. ಕೆಲವೊಂದು ಪ್ರೈಸ್ ಒಂದು 1030, 580, 7, 8, 10 ಆ ಥರ ಆಡ್ಸ್ ಆಗಿರುತ್ತೆ. ಬಟ್ ಅದು ಯಾಕೆಂದರೆ ಹೋಲ್ಸೇಲ್ ಪ್ರೈಸ್ ಆಗಿರೋದ್ರಿಂದ ಮಾತ್ರ. ಓಕೆ. ಕ್ವಾಲಿಟೀಸ್ ಫಸ್ಟ್ ಕ್ವಾಲಿಟಿ ಏನು ನಿಮಗೆ ಹ್ಯಾಂಡ್ ಮೇಡ್ ಇದೆ, ಮಿಷಿನ್ ಮೇಡ್ ಇದೆ. ಹ್ಯಾಂಡ್ ಮೇಡಲ್ಲಿ ರಫ್ ಫಿನಿಶ್ ಸಿಲಿಕಾನ್ ಮಡ್ ಅಂತ ಹೇಳ್ತೀವಿ. ಸೊ ಅಯನ್ ಎಕ್ಸ್ಪೋಷರ್ ಅಯನ್ಗಿಂತ ಕ್ಯಾಸ್ಟ್ ಅಯನ್ ಜಾಸ್ತಿ ಬರುತ್ತೆ. ಫುಡ್ ಬರ್ನ್ ಆಗಲ್ಲ, ಗ್ಯಾಸ್ ಕನ್ಸಂಪ್ಷನ್ ಕಮ್ಮಿ, ಆಯಿಲ್ ಕನ್ಸಂಪ್ಷನ್ ಕಮ್ಮಿ. ಲೈಫ್ ಲಾಂಗ್ ಪ್ರಾಡಕ್ಟ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಲಾಂಗ್ ಇರುತ್ತೆ. ಜನರೇಷನ್ ಜೋನ್ ರಸ್ಟ್ ಆದರೂ ಕ್ಯಾಸ್ಟ್ ಅಯನ್ಸ್ ಲೀಕೆ ಆಗಲ್ಲ. ಇವಾಗ ಕೆಲವರು ಡೌಟ್ ಇರುತ್ತೆ, ರಸ್ಟ್ ಆಗುತ್ತೆ, ಸೀಸನ್ ಆದರೆ ರಸ್ಟ್ ಆಗಲ್ವಾ ಅಂತ. ಓಕೆ. ರಸ್ಟ್ ಆದರೂ ಡಿಕೆ ಆಗುತ್ತೆ, ಡಿಕೆ ಆಗಲ್ಲ. ಅಯನಲ್ಲಿ ರಸ್ಟ್ ಆದರೆ ಡಿಕೆ ಆಗುತ್ತೆ, ಕ್ಯಾಸ್ಟ್ ಅಯನ್ ರಸ್ಟ್ ಆದರೆ ಡಿಕೆ ಆಗಲ್ಲ. ಇದರಲ್ಲಿ ರಸ್ಟಿಂಗ್ ಇಷ್ಟೇನಾದರೂ ಬರುತ್ತಾ ಇದರಲ್ಲಿ? ಕನ್ಫರ್ಮ್ ನಮ್ಮ ಚಾಕುವಿಂದ ಹಿಡಿದು ಕ್ಯಾಸ್ಟ್ ಅಯನ್ವರೆಗೂ ಎಲ್ಲ ರಸ್ಟ್ ಆಗುತ್ತೆ.
ಹೌದಾ? ಆಯಿಲ್ ಅಪ್ಲೈ ಮಾಡಬೇಕು. Oil apply ಮಾಡ್ತಾರೆ. ಕ್ಯಾಚಿನ ಅಡ್ವಾಂಟೇಜ್ ಏನಂದರೆ ಅವನ ರೆಗ್ಯುಲರ್ ಯೂಸೇಜ್ ಬಂದು ನಿಮಗೆ ಇದಾಗಲ್ಲ, ಯಾವುದು ಆಯಿಲ್ ಕಾರ್ಬನೈಸ್ ಆಗುತ್ತೆ, ರಸ್ಟ್ ಸ್ಟಾಪ್ ಆಗುತ್ತೆ. ಕ್ಯಾಚಿನ್ ಆಯಿಲ್ ಲೈಫ್ ಲಾಂಗ್ ರಸ್ಟ್ ಆಗುತ್ತೆ. ಕ್ಯಾಚಿನ ಅಡ್ವಾಂಟೇಜ್ ಏನಂದರೆ ರಸ್ಟ್ ಆದರೆ ಡಿಕೆ ಆಗಲ್ಲ, ಆಯಿಲ್ ರಸ್ಟ್ ಆದರೆ ಡಿಕೆ ಆಗುತ್ತೆ. ಅದೇ ಮೇನ್ ಪ್ರಾಡಕ್ಟ್. ಲೈಫ್ ಅಂತ ಕಂಪೇರ್ ಮಾಡಿದ್ರೆ ಕ್ಯಾಚಿನ್ ಲೈಫ್ ಲಾಂಗ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಯಾಕಂದರೆ ನೀವು ಅದನ್ನು ಕಿಂಗ್ ಆಫ್ ಕುಕ್ವೇಜ್ ಅಂತ ಕರಿತೀವಿ. ಕ್ಯಾಚಿನ್ 5, 8, 7, 8, 10 ಆ ಥರ ಆರ್ಡ್ಸ್ ಆಗಿರುತ್ತೆ. ಬಟ್ ಅದು ಯಾಕೆಂದರೆ ಹೋಲ್ಸೇಲ್ ಪ್ರೈಸ್ ಆಗಿರೋದ್ರಿಂದ ಮಾತ್ರ. ಓಕೆ. ಕ್ವಾಲಿಟೀಸ್ ಫಸ್ಟ್ ಕ್ವಾಲಿಟಿ ನಿಮಗೆ ಹ್ಯಾಂಡ್ ಮೇಡ್ ಇದೆ, ಮಿಷಿನ್ ಮೇಡ್ ಇದೆ. ಹ್ಯಾಂಡ್ ಮೇಡಲ್ಲಿ ರಫ್ ಫಿನಿಶಿಂಗ್ ಆ್ಯಂಡ್ ಸ್ಮೂತ್ ಫಿನಿಶಿಂಗ್ ಬರುತ್ತೆ. ಮಿಷಿನ್ ಮೇಡಲ್ಲೂ ಅಷ್ಟೇ ರಫ್ ಫಿನಿಶಿಂಗ್ ಆ್ಯಂಡ್ ಸ್ಮೂತ್ ಫಿನಿಶಿಂಗ್ ಬರುತ್ತೆ. ಯಾವುದು ಬೆಟರ್ ಅಂತ ಕೇಳಿದರೆ ಬಟ್ ಹ್ಯಾಂಡ್ ಮೇಡ್ ಆ್ಯಂಡ್ ಮಿಷಿನ್ ಮೇಡ್ ಬೆಸ್ಟ್ ಇರುತ್ತೆ. ಕ್ಯಾಸ್ಟಿಂಜಲ್ಲಿ ಲೈಫ್ ಲೈಫ್ ಇರುತ್ತೆ. ಬಟ್ ಒಂದೇ ಒಂದು ಹೇಳ್ತೀವಿ ಏನಂದರೆ ಕ್ಯಾಸ್ಟಿಂಜ್ ಅಂತ ಹೇಳುವಾಗ ಇದು ವಾಶ್ ಮಾಡೋಂಗಿಲ್ಲ. ರೆಗ್ಯುಲರ್ ಆಗಿ ಸೊಪ್ಪು ಹಾಕೊಂಡು ವಾಶ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀವಿ ದೋಸೆ ಹಂಚಿಗೆ. ಮಿಕ್ಕಿದ್ದು ಯಾವುದೇ ರೆಗ್ಯುಲರ್ ಆಗಿ ಅಂದರೆ ಯಾವಾಗಲೂ ವಾಶ್ ಮಾಡಬಾರ್ದು. ಅದು ಹಂಗಲ್ಲ, ವಾಶ್ ಮಾಡ್ಬೋದು. ಆದರೆ ದೋಸೆ ಹಂಚಿನ ರೆಗ್ಯುಲರ್ ಆಗಿ ಸೊಪ್ಪು ಹಾಕೊಂಡು ವಾಶ್ ಮಾಡಿ ಸೀಸನಿಂಗ್ ಲೇಯರ್ ಎಲ್ಲ ಹೋಗುತ್ತೆ. ಅದರಿಂದ ದೋಸೆ ಹಂಚಿನ ರೆಗ್ಯುಲರ್ ಆಗಿ ಸೊಪ್ಪು ಹಾಕೊಂಡು ವಾಶ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀವಿ. ಚಪಾತಿ ರೊಟ್ಟಿ ದೋಸೆ ಹಂಚಲ್ಲಿ ಮಾಡಬಾರ್ದು. ಅದೊಂದೇ ಕಂಡೀಷನ್. ಕಡಾಯಿ, ಫ್ರೈಯಿಂಗ್ ಪ್ಯಾನ್ ಇದೆಲ್ಲ ವಾಶ್ ಮಾಡಿ, ಬೇರೆ ಆಪ್ಷನ್ ಇಲ್ಲ. ಯೂಸ್ ಮಾಡಿದ ಮೇಲೆ ಆಯಿಲ್ ಹಚ್ಚಿರಬೇಕು. ಓಕೆ, ನಾರ್ಮಲ್ ಕಂಡೀಷನ್. ಸರ್, ಈಗ ಕ್ಯಾಸ್ಟ್ ಐರನ್ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈಗ ಇಂಗ್ಲೀಷಲ್ಲಿ ಕ್ಯಾಸ್ಟ್ ಐರನ್ ಅಂತಾರೆ, ಅದು ಕನ್ನಡದಲ್ಲಿ ಬೀಡು ಎರ್ಕ ಅಂತ ಹೇಳ್ತೀವಿ. ಏನು ಸ್ಪೆಷಾಲಿಟಿ ಸರ್ ಅದರಲ್ಲಿ? ಏನು ಅಯನ್, ಎರಡು ಅಯನ್ ಮೆಟೀರಿಯಲ್ ನಿಮಗೆ ಎರಡು ರಸ್ಟ್ ಆಗುತ್ತೆ. ಅಂದರೆ ಕೆಮಿಕಲ್ ಪ್ಲಸ್ ಅಯನ್ ಎರಡೂ ಇರುತ್ತಾ ಹೇಗೆ? ಅಯನ್ ಅಂಡ್ ಮಡ್. ಆಕ್ಚುಲಿ ಲೇಮನ್ ಟೈಮಲ್ಲಿ ಹೇಳ್ಬೇಕಂದ್ರೆ ಅಯನ್ ಅಂಡ್ ಮಡ್ ಮೆಲ್ಟ್ ಮಾಡಿ ಮಾಡೋದು ಕ್ಯಾಸ್ಟಿನ್ ಅಂತ ಹೇಳಿ. ಅದೇ ಮೋಲ್ಡ್. ಹೌದು, ಮಡ್ಡಿನ ಮೋಲ್ಡಲ್ಲಿ ಮೆಲ್ಟ್ ಮಾಡಿ ಮಾಡೋದು. ಅಯನ್ ಆದರೆ ಶೀಟ್ ಮೆಟಲ್. ಇವಾಗ ಕ್ಯಾಸ್ಟಿನ್ ಯಾಕೆ ಅಷ್ಟೊಂದು ಇದು ಮಾಡ್ತೀವಿ ಅಂದರೆ 97% ಅಯನ್ ಇರೋದು, 3% ಕಾಪರೇಟ್ ಕಾರ್ಬನ್ ಅಂತ ಸಿಲಿಕಾ, ಅದೇ ಮಡ್ ಅಂತ ಹೇಳ್ತೀವಿ, ಸಿಲಿಕಾನೇ ಮಡ್ ಅಂತ ಹೇಳ್ತೀವಿ. ಸೊ ಅಯನ್ ಎಕ್ಸ್ಪೋಷರ್ ಅಯನ್ಗಿಂತ ಕ್ಯಾಸ್ಟಿನ್ ಜಾಸ್ತಿ ಬರುತ್ತೆ. ಫುಡ್ ಬರ್ನ್ ಆಗಲ್ಲ, ಗ್ಯಾಸ್ ಕನ್ಸಂಪ್ಷನ್ ಕಮ್ಮಿ, ಆಯಿಲ್ ಕನ್ಸಂಪ್ಷನ್ ಕಮ್ಮಿ, ಲೈಫ್ ಲಾಂಗ್ ಪ್ರಾಡಕ್ಟ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಲಾಂಗ್ ಇರುತ್ತೆ. ಜನರೇಷನ್ ಜೋನ್ ರಸ್ಟ್ ಆದರೂ ಕ್ಯಾಸ್ಟಿನ್ಸ್ ಡಿಕೆ ಆಗಲ್ಲ. ಇವಾಗ ಕೆಲವರು ಡೌಟ್ ಇರುತ್ತೆ, ರಸ್ಟ್ ಆಗುತ್ತೆ, ಸೀಸನ್ ಆದರೆ ರಸ್ಟ್ ಆಗಲ್ವಾ ಅಂತ. ಓಕೆ. ರಸ್ಟ್ ಆದರೆ ಡಿಕೆ ಆಗುತ್ತೆ, ಡಿಕೆ ಆಗಲ್ಲ. ಅಯನಲ್ಲಿ ರಸ್ಟ್ ಆದರೆ ಡಿಕೆ ಆಗುತ್ತೆ, ಕ್ಯಾಸ್ಟಿನ್ ರಸ್ಟ್ ಆದರೆ ಡಿಕೆ ಆಗಲ್ಲ. ಇದರಲ್ಲಿ ರಸ್ಟಿಂಗ್ ಇಷ್ಟೇನಾದರೂ ಬರುತ್ತಾ ಇದರಲ್ಲಿ? ಕನ್ಫರ್ಮ್ ನಮ್ಮ ಚಾಕುವಿಂದ ಹಿಡಿದು ಕ್ಯಾಸ್ಟಿನ್ವರೆಗೂ ಎಲ್ಲ ರಸ್ಟ್ ಆಗುತ್ತೆ. ಹೌದಾ? ಆಯಿಲ್ ಅಪ್ಲೈ ಮಾಡಬೇಕು. ಕ್ಯಾಚಿನ ಅಡ್ವಾಂಟೇಜ್ ಏನಂದರೆ ಅವನ ರೆಗ್ಯುಲರ್ ಯೂಸೇಜ್ ಬಂದು ನಿಮಗೆ ಇದಾಗಲ್ಲ, ಯಾವುದು ಆಯಿಲ್ ಕಾರ್ಬನೈಸ್ ಆಗುತ್ತೆ, ರಸ್ಟ್ ಸ್ಟಾಪ್ ಆಗುತ್ತೆ. ಕ್ಯಾಚಿನ್ ಆಯಿಲ್ ಲೈಫ್ ಲಾಂಗ್ ರಸ್ಟ್ ಆಗುತ್ತೆ. ಕ್ಯಾಚಿನ ಅಡ್ವಾಂಟೇಜ್ ಏನಂದರೆ ರಸ್ಟ್ ಆದರೆ ಡಿಕೆ ಆಗಲ್ಲ, ಆಯಿಲ್ ರಸ್ಟ್ ಆದರೆ ಡಿಕೆ ಆಗಲ್ಲ. ಅದೇ ಮೇನ್ ಪ್ರಾಡಕ್ಟ್. ಓಕೆ. ಲೈಫ್ ಅಂತ ಕಂಪೇರ್ ಮಾಡಿದ್ರೆ ಕ್ಯಾಚಿನ್ ಲೈಫ್ ಲಾಂಗ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಯಾಕೆಂದರೆ ನೀವು ಅದನ್ನು ಕಿಂಗ್ ಆಫ್ ಕುಕ್ವೇಜ್ ಅಂತ ಕರಿತೀವಿ. ಕ್ಯಾಚಿನ್ ಅಯನ್ನ ಬಿಟ್ಟು ಎಲ್ಲದಲ್ಲೂ ಕ್ಯಾಚಿನ ಕಿಂಗ್ ಆಫ್ ಕುಕ್ವೇಜ್ ಅಂತ ಕರಿತೀವಿ. ಯಾಕೆಂದರೆ ಅಯನ್ ಲೈಕ್ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಬೆಟರ್ ಆಗುತ್ತೆ, ಅಷ್ಟು ಪರ್ಫಾರ್ಮೆನ್ಸ್ ವೈಸ್ ಬೆಟರ್ ಲೈಫ್ ಇದೆಲ್ಲ ಕ್ಯಾಸ್ಟಿನ್ಸ್ ಹೈಯೆಸ್ಟ್ ಸೈಜಲ್ಲಿ ಆಗುತ್ತೆ. ಕ್ವಾಲಿಟಿನೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಲೋಕಲ್ ಕ್ವಾಲಿಟಿ ಇಶ್ಯೂ ಮಾಡೋಕ್ಕೆ ಹೋದ್ರು ನಿಮಗೆ, ನೀವು ಅದು ಇಸ್ಕೊಂಡ್ರಿ, ಬಟ್ ನೋ ವರೀಸ್ ಕ್ಯಾಸ್ಟಿನ್ ಈಗ ಅಪ್ಗ್ರೇಡ್ ಇಟ್ ಸ್ವಲ್ಪ ಅಂತ ಹೇಳ್ತೀವಿ. ಬೈ ಲುಕ್ ಅದು ಪರ್ಫಾರ್ಮೆನ್ಸ್ ಇರ್ತೀವಿ. ಓಕೆ. ಬಟ್ ನಾವೇನಂದರೆ ಕ್ವಾಲಿಟಿ ಲೋಕಲ್ ಇದು ಮಾಡೋಕ್ಕೆ ಹೋಗಲ್ಲ, ಎಲ್ಲ ಹೆವಿ. ನೀವು ಒಂದು ಪ್ರಾಡಕ್ಟ್ ಲಿಫ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಹೌದೌದು, ಹೆವಿ ಆಗಿರುತ್ತೆ. ಪ್ರೈಸು ಅಷ್ಟೇ ತುಂಬ ಕಡಿಮೆ ಇರುತ್ತೆ. ನೀವು ಅದಷ್ಟು ಕಾಂಪೀಟ್ ಮಾಡಿ. ಸರ್, ಎಷ್ಟು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇವತ್ತಿನ ವಿಡಿಯೋದಲ್ಲಿ? ಕ್ಯಾಸ್ಟಿನ್ ದೋಸೆ ಆದರೆ 280 ಸ್ಟಾರ್ಟ್ ಆಗಿ ಸದ್ಯಕ್ಕೆ ನಮ್ಮ ಹತ್ರ 720ವರೆಗೂ ಇದೆ. ಓಕೆ. ಹ್ಯಾಂಡ್ ಮೇಡಿಂದ ಮಿಷಿನ್ ಮೇಡ್ವರೆಗೂ 720ವರೆಗೂ ಇದೆ. ಇದೇ ಇದು ಹೈಯೆಸ್ಟ್ ಇರೋದು 720 ಇರುತ್ತೆ. ದೋಸೆ ಅಂತ ಮ್ಯಾಕ್ಸಿಮಮ್ 720. ಅದು 3 ಕಿಲೋ ಮೇಲೆ ವೆಯ್ಟ್ ಬರೋದು. ಕಡಾಯಿಲಾದರೆ ನಿಮಗೆ 230 ಹಿಡಿದು 1030ವರೆಗೂ ಇದೆ. 1030ವರೆಗೂ ಇದೆ ಮ್ಯಾಕ್ಸಿಮಮ್. ನನ್ನ ಹತ್ರ 1000 ರುಪೀಸ್ ಕಡಾಯಿ ಅಮೆಝಾನಲ್ಲಿ 2400. ಹೌದಾ? ಓ, ಸೂಪರ್. ಸರ್, ಬನ್ನಿ ವೀಕ್ಷಕರಿಗೆ, ಆಗಲೇ ವಿಡಿಯೋನ ತಡ ಮಾಡಿದ್ರೆ ಶುರು ಮಾಡೋಣ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ದೋಸೆ ಹಂಚು ಹ್ಯಾಂಡ್ ಮೇಡ್. ಇವಾಗ ದೋಸೆ ಹಂಚಲ್ಲಿ 2 ಥರ ಇದೆ. ಸರ್, ದೋಸೆ ಕಲ್ಲು ಚಿಕ್ಕ ಸೈಜ್ ಇದೆಯಾ ಇದರಲ್ಲಿ? ಸದ್ಯಕ್ಕೆ ನಮ್ಮ ಚಿಕ್ಕ ಸೈಜ್ ಇದೆ, ಇಲ್ಲ ಅಂತ ಹೇಳಿಲ್ಲ. ಇದು 12 ಇಂಚ್ ಸೈಜ್, 12 ಇಂಚ್ ಇದೆ ಇದು. ಓಕೆ. ಹ್ಯಾಂಡ್ ಮೇಡ್ ಅಂತ ಬರುವಾಗ ಎಕ್ಸಾಕ್ಟ್ 12 ಇಂಚ್ ಇರಲ್ಲ, ಸ್ವಲ್ಪ ಅಪ್ ಅಂಡ್ ಡೌನ್ ಇದೆ. 2.5 ಇಂಚ್ ಇದು? 12 ಇಂಚ್ ದಯ 12 ಇಂಚ್ ಅಂತ ಹೇಳ್ತೀವಿ. 2 ಇಂಚ್. ಸೊ ಹ್ಯಾಂಡ್ ಮೇಡ್ ಅಂತ ಇವಾಗ ಇದಕ್ಕೆ ಹ್ಯಾಂಡ್ ಮೇಡ್ ಅಂತ ಬರುವಾಗ ಎಕ್ಸಾಕ್ಟ್ 2 ಇಂಚ್ ಕೆಳಕ್ಕೆ ಹೋದರೆ ಇರಲ್ಲ, ಸ್ವಲ್ಪ ಅಪ್ ಅಂಡ್ ಡೌನ್. ಒಂದು ಲೈಕ್ ಸಮ್ಟೈಮ್ಸ್ 12.3 12.4 ಬರುತ್ತೆ, ಸಮ್ಟೈಮ್ಸ್ 11.8 11.9 ಆ ಥರನೂ ಬರುತ್ತೆ. ಇಂಚ್ ಅಂತ ಇದು ಹೋದರೆ. ಇವಾಗ ಕಲ್ಲಲ್ಲಿ ನೋಡೋಕೆ ಹೋದರೆ 2 ಥರ ಬರುತ್ತೆ, ಹ್ಯಾಂಡ್ ಮೇಡ್ ಆ್ಯಂಡ್ ಮಿಷಿನ್ ಮೇಡ್. ಕ್ಯಾಸ್ಟಿನ್ಸಲ್ಲಿ ನಾನು ಅವಾಗ ಹೇಳಿದ್ದಾರೆ ಹ್ಯಾಂಡ್ ಮೇಡ್ ಆ್ಯಂಡ್ ಮಿಷಿನ್ ಮೇಡ್ 2 ಟೈಪ್ಸ್ ಬರುತ್ತೆ. ಕಲ್ಲಲ್ಲಿ ಬಂದು ಹ್ಯಾಂಡ್ ಮೇಡ್ಸ್ ಇದು, ಮಿಷಿನ್ ಮೇಡ್ಸ್ ಇದು. ಓಕೆ. ಸೊ ಹ್ಯಾಂಡ್ ಮೇಡ್ ಅಂತ ಹೇಳಿದರೆ ಸ್ಯಾಂಡ್ ಕ್ಯಾಸ್ಟಿಂಗ್. ಏನು ಡಿಫ್ರೆನ್ಸ್ ಅಂದರೆ ಸ್ಯಾಂಡ್ ಕ್ಯಾಸ್ಟಿಂಗ್, ಮಿಷಿನ್ ಮೇಡ್ ಅಂದರೆ ಡೈ ಕ್ಯಾಸ್ಟಿಂಗ್. ಸೊ ಪ್ರೋಸೆಸ್ ಡಿಫ್ರೆನ್ಸ್. ಸೊ ಬೇರೆ ಏನಿಲ್ಲ. ಸೊ ಸ್ಯಾಂಡ್ ಕ್ಯಾಸ್ಟಿಂಗ್ ಅಂತ ಹೇಳುವಾಗ ಡೈರೆಕ್ಟಾಗಿ ಆರ್ಟಿಸನ್ಸ್ ಇದನ್ನು ಮೆಲ್ಟ್ ಮಾಡಿ ಮೆಲ್ಟ್ ಮಾಡಿ ಮಡ್ಡಿನ ಮೋಡಲ್ ಹಾಕೋದೊಂದು ಸ್ಯಾಂಡ್ ಕ್ಯಾಸ್ಟಿಂಗ್. ಡೈ ಕ್ಯಾಸ್ಟಿಂಗ್ ಅಂದರೆ ಆಲ್ರೆಡಿ ಒಂದು ಡೈ ಇರುತ್ತೆ, ಡೈ ಇರುತ್ತೆ, ಅದಲ್ಲೇ ಆಟೋಮೆಟಿಕ್ ಆಗಿ ಅದು ಪಂಪ್ ಆಗುತ್ತೆ, ಈವನ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಸೊ ನೀವು ಡೈ ಕಾಸ್ಟಿಂಗ್ ಪ್ರಾಡಕ್ಟ್ಸ್ ನೋಡೋದ್ರೆ ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಇರಲ್ಲ, ಈವನ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ನಿಮಗೆ ಫಿನಿಶಿಂಗ್ ಆದರೂ ಸರಿ, ಲುಕ್ ಆದರೂ ಸರಿ, ಈವನ್ ಆಗಿರುತ್ತೆ. ಹ್ಯಾಂಡ್ ಮೇಡ್ ಅಂತ ಬರುವಾಗ ನಿಮಗೆ ಇದಿರುತ್ತೆ, ಲೈಕ್ ಈವನ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಇರಲ್ಲ ಅಂತಲ್ಲ. ಇವಾಗ ಈ ಕಡಾಯ್ಸ್ ಎಲ್ಲ ನೋಡೋಕೆ ಹೋದರೆ ಇದು ಹ್ಯಾಂಡ್ ಮೇಡ್.
ಈವನ್ ಡಿಸ್ಟ್ರಿಬ್ಯೂಷನ್ ಇಲ್ವಾ ಅಂತ ಕೇಳಿದ್ರೆ ಇರುತ್ತೆ. ನಾವು ಪ್ರಾಪರ್ ಆಗಿ ಆರ್ಟಿಸನ್ಸ್ ಇಂದ ತಗೊಳ್ಳುವಾಗ ಈವನ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಕರೆಕ್ಟಾಗಿ ಬ್ಯಾಲೆನ್ಸಿಂಗ್ ಆಗುತ್ತೆ, ಈವನ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಇದು ತುಂಬಾ ಸ್ಮೂತ್ ಆಗಿದೆಯಲ್ಲ ಸರ್ ಇದು? ಇದರಲ್ಲಿ ರಫ್ ಇರೋದು ಸಿಗುತ್ತಾ? ರಫ್ ಇರೋದು ಸಿಗುತ್ತೆ. ರಫ್ ಇರೋದು ನಮ್ಮ ಸದ್ಯಕ್ಕೆ ಸ್ಟಾಕ್ ಇಲ್ಲ, ಈ ತರ ಸಿಗುತ್ತೆ. ಇದು ಮೇಲೆ ಟೆಕ್ಸ್ಚರ್ ಕೋಟಿಂಗ್ ಬರುತ್ತಾ ಹೇಗೆ? ಕೋಟಿಂಗ್ ಏನು ಮಾಡಲ್ಲ, ಕೋಟಿಂಗ್ ಏನಿಲ್ಲ, ಟೆಫ್ಲಾನ್ ಕೋಟೆಡ್ ಆ ಥರ ಏನಿಲ್ಲ. ಏನಿರಲ್ಲ. ಚೆನ್ನಾಗಿ ಉಜ್ಬೋದಾ ಅಂತ? ನೀವು ಹೆಂಗ್ ಇದು ಮಾಡ್ಬೇಕಾದ್ರೆ ಕ್ಲೀನ್ ಮಾಡುವಾಗ ಅದು ದೋಸೆ ಹೆಂಚಲ್ಲಿ ಮಾಡಂಗಿಲ್ಲ. ಹೌದಾ? ಫಸ್ಟ್ ಕಂಡೀಷನ್ ನಾವು ಯಾವುದೇ, ಯಾಕೆಂದ್ರೆ ದೋಸೆ ಹೆಂಚನ್ನ ನಾವು ಯೂಸ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಆಗಿ ಸೋಪ್ ಹಾಕೊಂಡು ವಾಶ್ ಮಾಡಂಗಿಲ್ಲ. ಹೌದಾ? ಫಸ್ಟ್ ಕಂಡೀಷನ್. ವಿಮ್ ಗಿಮ್ ಹಾಕಂಗಿಲ್ಲ, ಅದೆಲ್ಲ ಹಾಕಂಗಿಲ್ಲ. ಯಾಕಂದ್ರೆ ನಿಮ್ ಸೀಸನಿಂಗ್ ಹೋಗ್ಬಿಡುತ್ತೆ, ಇದರಲ್ಲಿ ಕೋಟಿಂಗ್ ಇಲ್ಲ. ಇವಾಗ ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಕೋಟಿಂಗ್ ಇಲ್ಲದೆ ಇರೋ ಕಾರಣ ನೀವು ಡೈರೆಕ್ಟ್ ಆಗಿ ಒಂದು ದೋಸೆ ಸೇರಿಸ್ಕೊಳ್ಳಿ, ಸೀಸನಿಂಗ್ ಆಗದೆ ಇರೋದು ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ನೀಟಾಗಿ ಆಯಿಲ್ ಹಾಕಿ ಹೀಟ್ ಮಾಡಿದ್ದು ನಿಮಗೆ ದೋಸೆ ಸ್ಟಿಕ್ ಆಗುತ್ತೆ. ಸೀಸನಿಂಗ್ ಅಂತ ಏನು ಹೇಳ್ತೀವಿ ಅಂದರೆ ವೆನ್ ಅಯನ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಆಯಿಲ್, ಸಾರಿ ಅಯನ್ ಕಬ್ಬಿಣದ ಜೊತೆ ಎಣ್ಣೆ ಹೀಟ್ ಆಗುವಾಗ ನಿಮ್ಗೊಂದು ಲೇಯರ್ ಕ್ರಿಯೇಟ್ ಆಗುತ್ತೆ, ಒಂದು ಮೈಕ್ರೋತಿನ್ ಲೇಯರ್ ಕೋಟಿಂಗ್ ಕ್ರಿಯೇಟ್ ಆಗುತ್ತೆ. ಈ ಕೋಟಿಂಗ್ ಸೀಸನಿಂಗ್ ಅಂತ ಹೇಳ್ತೀವಿ. ಇವಾಗ ನೀವು ಸೋಪ್ ಹಾಕೊಂಡು ವಾಶ್ ಮಾಡಿದ್ರೆ ಏನಾಗುತ್ತೆ, ಸೀಸನಿಂಗ್ ಲೇಯರ್ ಎಲ್ಲ ಹೋಗುತ್ತೆ, ಯೂಸ್ ಇಲ್ಲ. ನೀವು 10 ನಿಮಿಷ ಹೀಟ್ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ. ಸೀಸನಿಂಗ್ ಹೋಗುವಾಗ ನಿಮ್ಗೆ ನೆಕ್ಸ್ಟ್ ದೋಸೆ ಮಾಡೋಕೆ ದೋಸೆ ಕಚ್ಕೊಳ್ಳುತ್ತೆ. ಅದೇ ಥರ ಚಪಾತಿ ರೊಟ್ಟಿ ಮಾಡೋಕೆ ಹೋದ್ರು ದೋಸೆ ಹೆಂಚಲ್ಲಿ ಚಪಾತಿ ರೊಟ್ಟಿ ಮಾಡಿದ್ರು ದೋಸೆ ಬರಲ್ಲ, ದೋಸೆ ಸ್ಟಿಕ್ ಆಗುತ್ತೆ. ಮೇನ್ ದೋಸೆ ಹೆಂಚನ್ನ ಸೋಪ್ ಹಾಕೊಂಡು ವಾಶ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತೀವಿ. ಚಪಾತಿ ರೊಟ್ಟಿಗೂ ಸಪ್ರೇಟಾಗಿ ಕಾಣೋದು ರೆಕಮೆಂಡೆಡ್. ಇವಾಗ ಇದು ಹ್ಯಾಂಡ್ಮೇಡ್, ನಾನು ಅವಾಗ ತೋರಿಸಿದ್ನಲ್ಲ, ಇದು ಹ್ಯಾಂಡ್ಮೇಡ್ ರಫ್ ಫಿನಿಶಿಂಗ್, ಇದರಲ್ಲಿ ಸ್ಮೂತ್ ಫಿನಿಶಿಂಗ್ ಇದೆ. ಇದು ಬಂದು ನಿಮಗೆ ಲೈಕ್ 3 ಸೈಜಸ್ ಇದೆ ನಮ್ಮ ಹತ್ರ. ಇವಾಗ ಸದ್ಯಕ್ಕೆ ಇರೋ 12 ಮಾತ್ರ, 10, 11, 12 ಇದೆ. ನಿಮಗೆ ಲೈಕ್ 280 ಸ್ಟಾರ್ಟ್ ಆಗುತ್ತೆ, 280, 300, 320. ಸೊ ಇದೇ ಇದರಲ್ಲಿ ಬಂದು ತಿರುಗಿ ಅದೇ ಥರ ಮಿಷಿನ್ ಹ್ಯಾಂಡ್ಮೇಡಲ್ಲೇ ಸ್ಮೂತ್ ಫಿನಿಶಿಂಗ್. ಟೆಕ್ಸ್ಚರ್ ನೋಡಿ ಗ್ರೈಂಡಿಂಗ್ ಮಾಡಿರ್ತೀವಿ, ಸ್ಮೂತ್ ಫಿನಿಶಿಂಗ್. ಇದಾದರೆ ನಿಮಗೆ ಲೈಕ್ ಇದರಲ್ಲೂ 10 ಇಂಚಸ್ ಇದೆ. 10 ಇಂಚಸ್ ಆದರೆ ನಿಮ್ಗೆ ಬಂದು ಎಷ್ಟು ಲೈಕ್ ಅಗೇನ್ 380, 11 ಇಂಚ್ ಆದರೆ 430, ಇದೇ ಇದರಲ್ಲಿ 12 ಇಂಚ್ ಆದರೆ ಇದು 12 ಇಂಚ್. ಓಕೆ, 12 ಇಂಚ್ ಆದರೆ ನಿಮ್ಗೆ ಬಂದು 480 ರುಪೀಸ್ ಇದು. ಇದೆಲ್ಲ ಸೀಸನಿಂಗ್ ಆಗಿಲ್ಲ. ಸೀಸನಿಂಗ್ ಅಂದರೆ ನಾನು ಹೇಳಿದ ಥರ ಹೀಟ್ ಮಾಡಲೇಬೇಕಾಗುತ್ತೆ. ಕೆಲವರು ಆಯಿಲ್ ಅಪ್ಲೈ ಮಾಡ್ತೀವಿ, ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ಬ್ಲ್ಯಾಕ್ ಆಗುತ್ತೆ, ಅವಾಗ ಸೀಸನಿಂಗ್ ಅಂತ ಹೇಳ್ತಾರೆ. ಸೊ ಅದು ಸೀಸನ್ ಅಲ್ಲ ಇದು. ಸೊ ಸೀಸನಿಂಗ್ ಮಾಡಬೇಕು. ಇವಾಗ ಮಿಷಿನ್ ಮೇಡಲ್ಲಿ ನೋಡ್ಕೋದ್ರೆ ಮಿಷಿನ್ ಮೇಡಲ್ಲಿ ರಫ್ ಆ್ಯಂಡ್ ಸ್ಮೂತ್ ಇದೆ. ಸದ್ಯಕ್ಕೆ ನನ್ನ ಹತ್ರ ಮಿಷಿನ್ ಮೇಡಲ್ಲಿ ರಫ್ ಇಲ್ಲ, ರಫ್ ಖಾಲಿ ಆಗಿದೆ. ಸ್ಮೂತ್ ಫಿನಿಶಿಂಗ್ ಸ್ಟಾರ್ಟಿಂಗ್ ಬಂದು 9.5 ಇಂಚಿಂದ ಸ್ಟಾರ್ಟ್ ಆಗುತ್ತೆ. ಇದು 9.5 ಇಂಚ್ ಇದು ಎಕ್ಸಾಕ್ಟ್ 9.5. ಇರೋದ್ರಲ್ಲಿ ಇದೆ ಸ್ವಲ್ಪ ವೆಯ್ಟ್ ಕಡಿಮೆ ಇದೆ ಅನ್ಸುತ್ತೆ, ಸೈಜ್ ಸಿಕ್ಕಿದೆಯಲ್ಲ ಅದಕ್ಕೆ. ಅದರಿಂದ ಇವಾಗ ಈ ಕಲರ್ ನೋಡ್ಬೋದು ನೀವು. ಇವಾಗ ಈ ಕೆಲವೊಂದು ಕಡೆ ನೋಡಿದ್ರೆ ಇದು ಬ್ರೌನ್ ಕಲರಲ್ಲಿದೆ, ಕೆಲವೊಂದು ಕಡೆ ನೋಡಿದ್ರೆ ಬ್ಲ್ಯಾಕ್ ಕಲರ್ ಕ್ಯಾಸ್ಟೈನ್ಸ್ ಸಿಗುತ್ತೆ. ಇವಾಗ ಇದು ನೋಡಿದ್ರೆ ಬ್ಲ್ಯಾಕ್ ಆಗಿದೆ. ಸೊ ಕ್ಯಾಸ್ಟೈನ್ಸ್ ಬಂದು ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಸೀಸನಿಂಗ್ ಪ್ರೊಸೆಸ್ ಅಲ್ಲಿ. ಸರ್ ಇದು ಇದಕ್ಕ ಅಂದ್ರೆ ಸ್ಯಾಂಡ್ವಿಚ್ಗ ಏನಕ್ಕೆ? ಗ್ರಿಲ್ ಪ್ಯಾನ್. ಇವಾಗ ಆಯಿಲ್ ಕಡಿಮೆ ಇರಬೇಕು ಅಂತ ಇದು ಮಾಡುವಾಗ ಸರ್ ವೆಯ್ಟ್ ಏನು ಸರ್ ಇದು? ಡಂಬಲ್ಸೇ ಯೂಸ್ ಮಾಡೋದು ಬೇಡ, ಇನ್ಮೇಲೆ ಇದನ್ನೇ ಯೂಸ್ ಮಾಡೋಣ ಅಂತ ಅನ್ಸ್ತಾ ಇದೆ. ಆದರೆ ಅಷ್ಟು ಕ್ವಾಲಿಟಿ ಇರಬೇಕು ಸರ್, ಯಾಕಂದರೆ ಕ್ಯಾಸ್ಟೈನ್ಸ್ ಬಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೀಸ್ ಲೆಕ್ಕನೇ. ಬಟ್ ನಾವು ಅಯನ್ ಅಲ್ವಾ, ಅಯನ್ನ ಮೆಲ್ಟ್ ಮಾಡಿ ಇದೆಲ್ಲ ಮಾಡೋ ಪ್ರೊಸೆಸ್ ಎಲ್ಲ ಮಾಡೋ ಕೆಜಿಯಲ್ಲೇ ನೋಡ್ತೀವಿ. ಸೊ ವೆಯ್ಟ್ ಇಲ್ಲದೆ ಇದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಅಷ್ಟೊಂದು ಇರಲ್ಲ ಅಂತ ಅರ್ಥ. ಪರ್ಫಾರ್ಮೆನ್ಸ್ ಅಂದರೆ ನಿಮ್ಗೆ ಲೈಟಾಗಿ ಬಿದ್ದರೆ ಹೊಡೆದೋಗುತ್ತೆ. ವೆಯ್ಟ್ ಇರುವಾಗ ಒಂದು ವಿತ್ಸ್ಟ್ಯಾಂಡ್ ಆಗುತ್ತೆ. ಸೊ ಹೆವಿ ಇರಬೇಕು. ಇವಾಗ ಲೋಕಲ್ ಕ್ವಾಲಿಟಿ ತೋರಿಸ್ತೀನಿ ನೋಡಿ, ಇದು ಹ್ಯಾಂಡ್ಮೇಡು ವೆಯ್ಟ್ ಇದೆ ನೋಡಿ, ಇದರಲ್ಲಿ ಲೋಕಲ್ ತೋರಿಸ್ತೀನಿ ನೋಡಿ. ನಾನು ಮಾರಲ್ಲ, ಸುಮ್ಮನೆ ಸ್ಯಾಂಪಲ್ಗೆ ಇಟ್ಟಿರೋದು ಪೇಪರ್ ಥರ. ಲೈಕ್ ಇದು ವೆಯ್ಟ್ ಇಲ್ಲ, ವೆಯ್ಟ್ ಇರಲ್ಲ. ಇದು ಎಲ್ಲದಲ್ಲೂ ಸ್ಯಾಂಪಲ್ ಇಟ್ಟಿರ್ತೀವಿ, ಒಂದೊಂದು ಸ್ಯಾಂಪಲ್ ಇಟ್ಟಿರ್ತೀವಿ. ಸಗದಾಗಿದೆ. ಹೌದು, ಇದಕ್ಕೆ ಪ್ರೀಮಿಯಂ ಫೀಲ್ ಇದೆ. ಹೌದು, ಇದು ಹ್ಯಾಂಡ್ಮೇಡ್. ಇವಾಗ ಮಿಷಿನ್ ಇದೆಲ್ಲೂ ಇದು ನಾನು ಮಾರಲ್ಲ, ಇದು ಸುಮ್ಮನೆ ಇಟ್ಟಿರೋದು. ಸೊ ಇದೆಲ್ಲ ಬಂದು ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಬಂದು ಏನು ಮಾಡ್ತಾರೆ ಅಂದರೆ ಲೈಕ್ ಇವಾಗ ಇಲ್ಲಿ ನೋಡಿದ್ರೆ ಕಲರೇ ಡಿಫ್ರೆನ್ಸ್ ಇರುತ್ತೆ ನೋಡಿ. ಒಂದು ಸಿಲ್ವರ್ಸ್ ಕಲರ್ ಇದೆ, ಇದು ಒಂದು ಬ್ಲ್ಯಾಕ್ ಆಗಿದೆ. ಇದು ಸೀಸನಿಂಗ್ ಮಾಡಿಲ್ಲ. ಸೊ ಡೈರೆಕ್ಟ್ ಆಗಿ ಬರುವಾಗ ಹಿಂಗೆ ಬರೋದು. ಬ್ಲ್ಯಾಕ್ ಇದ್ರೆ ಸೀಸನಿಂಗ್ ಆಗಿದೆ ಅಂತನಾ? ಎಣ್ಣೆ ಹಾಕಿದ್ರೆ ಬ್ಲ್ಯಾಕ್ ಆಗುತ್ತೆ. ಸೀಸನಿಂಗ್ ಬಂದು ಎಣ್ಣೆ ಹಾಕಿದ್ರಲ್ಲ, ಅದೇ ಹೇಳಿದ್ ಕೆಲವರು ಎಣ್ಣೆ ಹಾಕ್ಬಿಟ್ಟು ಸೀಸನಿಂಗ್ ಅಂತ ಹೇಳ್ತಾರೆ. ಸೊ ಸೀಸನಿಂಗ್ ಬಂದು ಹೀಟ್ ಮಾಡುವಾಗ ಸೀಸನಿಂಗ್ ಆಗೋದು. ಇದನ್ನ ನಾನು ಎಣ್ಣೆ ಹಚ್ಚಿದ್ರೆ ಬ್ಲ್ಯಾಕ್ ಆಗ್ಬಿಡುತ್ತೆ. ಹೌದಾ? ಸೊ ಇದರಲ್ಲಿ ಸೀಸನಿಂಗ್ ಎಣ್ಣೆ ಹಚ್ಚಿದ್ರೆ ಸೀಸನಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಬಟ್ ಎಣ್ಣೆ ಹಚ್ಚಿದ್ರೆ ಸೀಸನಿಂಗ್ ಅಲ್ಲ. ಹೌದಾ? ಸೊ ಸೀಸನಿಂಗ್ ಇದಾಗುತ್ತೆ. ಸೀಸನಿಂಗ್ ಹೆಂಗೆ ಮಾಡ್ತಾರೆ ಅಂದರೆ ಇದನ್ನ ಬಂದು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹೀಟ್ ಮಾಡ್ತಾರೆ, ಅವನ್ನೆಲ್ಲ ಹಾಕ್ಬಿಟ್ಟು ಹೀಟ್ ಮಾಡ್ತಾರೆ. ಲೈಕ್ 2 hours ಹೀಟ್ ಮಾಡ್ತಾರೆ. ಹೀಟ್ ಮಾಡೋಕೆ ಏನಾಗುತ್ತೆ, ನಿಮ್ಗೆ ಆಯಿಲ್ ಫುಲ್ ನಿಮಗೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಆ ಲೇಯರ್ ಬಂದು ನಿಮ್ಗೆ ಏನಾಗುತ್ತೆ ಅಂದರೆ ಸೀಸನಿಂಗ್ ಅಂತ ಇದು ಮಾಡ್ತೀವಿ. ಅಲ್ಲಿ ನಾನು ಹೇಳಿದ್ನಲ್ಲ ಬ್ಲ್ಯಾಕ್ ಕಲರ್. ಇವಾಗ ಟ್ರೆಡಿಷ್ನಲ್ ಸೀಸನಿಂಗ್ ಹೋದರೆ, ಟ್ರೆಡಿಷ್ನಲ್ ಬಂದು ಸೌತ್ ಇಂಡಿಯನ್ ಕಡೆ ಅನ್ನ ಬೇಯಿಸಿದ ನೀರು ಗಂಜಿ ನೀರಲ್ಲಿ ಹಾಕ್ಬಿಟ್ಟು ಡಿಪ್ ಮಾಡಿಟ್ಟಿರ್ತೀವಿ ಒಂದು 3-4 ದಿನ. ಯಾಕಂದರೆ ಆ ಬ್ಲ್ಯಾಕ್ ಕಲರ್ ಕಾರ್ಬನ್ ಡೆಪಾಸಿಟ್ಸ್ ರಿಮೂವ್ ಆಗೋಕ್ಕೆ ಮಾತ್ರ. ಇವಾಗ ನಾರ್ತ್ ಇಂಡಿಯನ್ ಸ್ಟೈಲ್ ಸೀಸನಿಂಗ್ ಅಂತ ಹೋದರೆ, ನಾರ್ತ್ ಇಂಡಿಯನ್ ಸೈಡ್ಸ್ ಕಡೆ ಸೀಸನಿಂಗ್ ಅಂದರೆ ಲೈಕ್ ಟ್ಯಾಮ್ರಿನ್ ವಾಟರ್ ಹಾಕ್ಬಿಟ್ಟು ಬಾಯ್ಲ್ ಮಾಡ್ತಾರೆ. ಕಬ್ಬಿಣದ ಜೊತೆ ಟ್ಯಾಮ್ರಿನ್, ಟೊಮೊಟೊ, ಸಿಟ್ರಿಕ್ ಆಸಿಡ್ ಫುಡ್ಸ್ ಎಲ್ಲ ರಿಯಾಕ್ಟ್ ಆಗುತ್ತೆ. ಸೊ ರಿಯಾಕ್ಟಿಂಗ್ ಫುಡ್ಸ್ ಹಾಕ್ಬಿಟ್ಟು ಸೀಸನಿಂಗ್ ಮಾಡುವಾಗ ನಿಮಗೆ ಕಲರ್ ಚೇಂಜ್ ಆಗೋದು ಕಡಿಮೆ ಆಗುತ್ತೆ. ಬಟ್ ದೋಸೆ ಹೆಂಚಲ್ಲಿ, ಗ್ರಿಲ್ ಪ್ಯಾನಲ್ಲಿ, ಫ್ರೈಯಿಂಗ್ ಪ್ಯಾನಲ್ಲೆಲ್ಲ ಕಲರ್ಸ್ ಬರಲ್ಲ.
ಓಕೆ. ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡೋ ಐಟಮ್ಸಲ್ಲಿ ಮಾತ್ರ. ಇವಾಗ ಇದರಲ್ಲಿ ನೀವು ಎಣ್ಣೆ ಹಾಕ್ಬಿಟ್ಟು ಬಾಯ್ಲ್ ಮಾಡಿದರೆ ಕಲರ್ ಚೇಂಜ್ ಆಗುತ್ತೆ ಅಂತ ಕೇಳಿದ್ರೆ ಕಲರ್ ಆಗಲ್ಲ. ಇವಾಗ ಬಜ್ಜಿ ಬೋಂಡೆಲ್ಲ ಮಾಡಬೇಕಂದ್ರೆ ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡೋ ಐಟಮ್ಸಲ್ಲಿ ಮಾತ್ರ ಕಲರ್ ಚೇಂಜ್ ಆಗೋದು ಇರುತ್ತೆ. ಓಕೆ. ಸೊ ಪ್ರೈಸಸ್ ಮತ್ತೆ ಇದೆಲ್ಲ ಹೇಳಿ ಸರ್. ಏನು ಫಾರ್ ಎಕ್ಸಾಂಪಲ್ 9.5 ಇಂಚ್ ಮಿಷಿನ್ ಮೇಡ್, ಹ್ಯಾಂಡ್ ಮೇಡ್ ಹೇಳಿದ್ನಲ್ಲ, ಲೈಕ್ 280 ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು 480 ವರೆಗೂ ಇದೆ. ಇದು ಮಿಷಿನ್ ಮೇಡ್ ಸ್ಮಾಲ್ 9.5 ಇಂಚ್ ಸ್ಮೂತ್ ಫಿನಿಶ್ ಬಂದು ಇದು ಒಂದು 480. 10 ಇಂಚ್ ಇದು 500. ಓಕೆ. 11 ಇಂಚಸ್ ಇದು ಹಾಂ 520. ಹಾಂ 12 ಇಂಚ್ ಇದೆಲ್ಲ ಸೀಸನ್ ಇದು ಬಂದು 550. 12 ಇಂಚ್. ಓಕೆ. ಇವಾಗ 11 ಇಂಚಲ್ಲಿ ಡಬಲ್ ಹ್ಯಾಂಡಲ್. ಹಾಂ ಇದು ಬಂದು ನಿಮಗೆ 600 rupees ಬರುತ್ತೆ. 600. ಓಕೆ. ಅದೇ 12 ಇಂಚಲ್ಲಿ ಡಬಲ್ ಹ್ಯಾಂಡಲ್ 650. ಹಾಂ ಇವಾಗ 12 ಇಂಚಲ್ಲಿ ಇನ್ನೊಂದಿದೆ, ಅದು ತೋರಿಸ್ತೀನಿ ನೋಡಿ. ಓಹೋ, 12 ಇಂಚ್, ಇದು 12 ಇಂಚ್ ಹೆವಿ ವೆಯ್ಟ್. ಹೆವಿ ವೆಯ್ಟ್. ಇದು ಬ್ಲ್ಯಾಕ್ 720 ಬೈಟ್. ಓಕೆ. ಇದು 720. ಹಾಂ ಹಾಂ. ಇದು 650, ಇದು 720. ಲೈಟ್ ಆಗಿರುತ್ತೆ. ಇದು ಸ್ವಲ್ಪ ಲೈಟ್ ಇದೆ. ಲೈಟ್ ಇದೆ. ಇದು ಹೆವಿ ಇದೆ. ಇದು ಆಲ್ಮೋಸ್ಟ್ ಲೈಕ್ 3+ ಕಿಲೋನೇ, 3 ಕಿಲೋ ಮೇಲೆನೇ ಬರುತ್ತೆ. ಇದಾದರೆ ಒಂದು 2.4 ಕಿಲೋಸ್ ಬರುತ್ತೆ. ಸೊ ಇದರಲ್ಲಿ ಇವಾಗ ಕೆಲವೊಂದು ಪ್ರಾಡಕ್ಟ್ಸ್ ಅಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೂ ಇದೆ ನೋಡಿ, ಓಹೋ. ಸ್ವಲ್ಪ ವೆಯ್ಟ್ ಇದೆ. ಅದು ಇದು ಬಂದು ನಿಮಗೆ ಇದು ಲೈಟ್ ವೆಯ್ಟ್ ಬಂದು ನಿಮ್ಗೆ ಏನಾಗುತ್ತೆ ಅಂದ್ರೆ 650ನೇ. ಹಾಂ. ಇದರಲ್ಲಿ ಹೆವಿ ಆದರೆ ನಿಮಗೆ ಲೈಕ್ 720 rupees. ಇವಾಗ ಅದು 2.4 ಕಿಲೋ, ಇದು ಆಲ್ಮೋಸ್ಟ್ ಲೈಕ್ 2.6 ಮೇಲೆ ಬರುತ್ತೆ. ಇದು ಹಾಂ ಸೇಮ್ ಪ್ರೈಸ್, ಆಲ್ಮೋಸ್ಟ್ 650 ರೇಂಜ್ ಇದೆಲ್ಲ. ಇದಾದರೆ ನಿಮಗೆ 720 ಇದು. ಓಕೆ. ದೋಸೆ ಬಂದು ದೋಸೆ ತವಾಗ ಯಾವಾಗಲೂ ವೆಯ್ಟಲ್ಲಿ ಕಾಂಪ್ರಮೈಸ್ ಮಾಡೋಂಗೇ ಇಲ್ಲ. ಹಾಂ ಹಾಂ ಹಾಂ. ವೆಯ್ಟ್ ಎಷ್ಟು ವೆಯ್ಟ್ ಇದೆಯೋ ಅಷ್ಟು ಬೆಟರ್ ಆಗಿದೆ. ಓಕೆ. ಇವಾಗ ಮಾಡೆಲ್ಸ್ ನೋಡೋಕ್ಕೋದ್ರೆ ಇವಾಗ ಇದು ನೋಡಿದರೆ, ಇವಾಗ ಅದು ನೋಡಿದ್ರಲ್ಲ ದಪ್ಪ ಇದೆಯಲ್ಲ, ಹಾಂ ಇಲ್ಲ ಪರವಾಗಿಲ್ಲ. ಇವಾಗ ಇದು ನೋಡಿದ್ರೆ ದಪ್ಪ ಇದೆ, ಇದು ನೋಡಿದ್ರೆ ಸಣ್ಣಗಿದೆ. ಹಾಂ ಹಾಂ. ಬಟ್ ನಿಮಗೆ ಇವಾಗ ಇದು ಯಾವುದು ಲೈಕ್ ವೆಯ್ಟ್ ನೋಡೋಕ್ಕೋದ್ರೆ ಇದು ವೆಯ್ಟ್ ಇರುತ್ತೆ. ಇದು ವೆಯ್ಟ್ ಜಾಸ್ತಿ ಇರುತ್ತೆ. ಹೌದು. ಒಂದಿಷ್ಟು ಬ್ಯಾಕ್ ಇದು ನೋಡಿ. ಸರಳಾಗಿದೆ ಸರ್ ಇದು. ಇದು ಕಂಪ್ರೆಸ್ಡ್, ಇದು 720ನೇ ಕಂಪ್ರೆಸ್ ಮಾಡಿರ್ತಾರೆ. ಕಂಪ್ರೆಸ್ ಆಗಿದೆ. ಅದು ಅಷ್ಟೇ. ಇವಾಗ ನಿಮಗೆ ಸೈಡ್ ಕೆಲವರು ಸೈಡ್ ಎಡ್ಜಸ್ ಬೇಕಂತ ಕೇಳ್ತಾರೆ. ಸೈಡ್ ಎಡ್ಜಸ್ ಬೆಸೆಲ್. ಹೌದು, ಯಾಕಂದ್ರೆ ಆಯಿಲ್ ಗೀಲ್ ಸ್ವಲ್ಪ ಜಾಸ್ತಿ ಇದ್ದಾಗ ಸೈಡ್ ಎಡ್ಜಸ್ ಕಡಿಮೆ ಮಾಡಿರ್ತೀವಿ. ಈ ಊತಪ್ಪಂ ಮಾಡಿದಾಗ ಈ ತರ ಇರಬೇಕು ಅಲ್ವಾ? ಇದಾದ್ರೆ ಪ್ಲೇನ್ ಇದ್ದಾಗ ಊತಪ್ಪಂ ಸ್ವಲ್ಪ ಇದೆಲ್ಲ ಮಾಡಿ ಆಯಿಲ್ ಜಾಸ್ತಿ ಇರುತ್ತೆ. ಮತ್ತೆ ಗ್ರಿಲ್ ಪನ್ಸ್. ಓಕೆ ಸರ್, ಇದಾಯ್ತು. ಈಗ ಇದೇ ತುಂಬಾ ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ಬಿಟ್ರಿ ಅನಿಸ್ತದೆ ಸರ್. ಇದು ಇದರಿಂದ ಸ್ಟಾರ್ಟ್ ಮಾಡೋಣ ಸರ್. ಇದರಿಂದಲೇ ಅದೇ. ಓಕೆ, ಕೆಳಗಡೆಯಿಂದ ಬರೋಣ ಇಲ್ಲ ಮತ್ತೆ? ಸರಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಹ್ಯಾಂಡಲ್ ದೋಸೆ ಇಂಚು. ಓಕೆ. ಇದು ಪ್ಯಾನ್ಸ್ ಅಲ್ಲ, ಇದು ದೋಸೆ ತವಾನೆ. ದೋಸೆ ತವಾನ. ವಿತ್ ಹ್ಯಾಂಡಲ್. ಅದು ವಿತೌಟ್ ಹ್ಯಾಂಡಲ್ ಸ್ನೇಹಿತರೆ, ಇದೆಲ್ಲ ನೋಡ್ತಿರ್ಬೋದು ನೀವು. ಇದು ವಿತ್ ಹ್ಯಾಂಡಲ್ ಇದು. ಓಕೆ. ಸೊ ಇದು ಬಂದು ಆಮ್ಲೆಟ್ ಪ್ಯಾನ್, ಸ್ಮಾಲ್ ಸೈಜ್, ಮಿಷಿನ್ ಮೇಡ್. ಓಕೆ. ಇದ್ರಲ್ಲಿ ಹ್ಯಾಂಡ್ ಮೇಡ್ ಇದೆ. ಸದ್ಯಕ್ಕೆ ಸ್ಟಾಕ್ ಖಾಲಿ ಆಗಿದೆ. ಹ್ಯಾಂಡ್ ಮೇಡ್ ಇದೇ ತರ ಹ್ಯಾಂಡಲ್ ಇರೋದು ಬಂದು ನಿಮಗೆ 250 rupees ಸಿಗುತ್ತೆ. ಸೊ ಇದಾದ್ರೆ 430 rupees. ಓಕೆ. ಈ ಮಾಡೆಲ್ನ ನೀವು ಜಸ್ಟ್ ಇದೇ ಮಾಡೆಲ್ ಆಗ್ಬಿಟ್ಟು ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡಿ. ಹಾಂ. ಇದು ನನ್ನ ಹತ್ರ 600 rupees. ಓಕೆ. 10 ಇಂಚ್. ಓಕೆ. ಇದೇ ಮಾಡೆಲ್ ನೆಟ್ಟಲ್ಲಿ ನೋಡಿ, ಲೈಕ್ 1100 rupees ಕಡಿಮೆ ಯಾವುದೇ ಆಫರ್ ಪ್ರೈಸಲ್ಲಿ ಬರೋದು. ಹೌದಾ? ಓಕೆ ಸರ್, ಇದು ನಾನು ತಗೊಳ್ಳಲ್ಲ, ಯಾಕಂದ್ರೆ ನಾವು ವೆಜ್ಜು. ಓಕೆ. ಆಮ್ಲೆಟ್, ಚಿಕನ್, ಮಟನ್ ಎಲ್ಲ ತಿನ್ನಲ್ಲ. ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಓಕೆ. ಓಕೆ. ಇವಾಗ ಪ್ರೈಸ್ ಏನು ಸರ್ ಇದು? 600. ಅಲ್ಲ ತಿನ್ನೋರಿಗೆ? ಮತ್ತು ಅಲ್ಲ ಇದು ಆಮ್ಲೆಟ್ ಹೇಳಿದ್ರಲ್ಲ, ಅದು 430. ಹಾಂ, ಇದು 430. ಇದು 430. ಆಮ್ಲೆಟ್ ತಿನ್ನೋರು ಇದರಲ್ಲಿ ಆರಾಮಾಗಿ ತಿನ್ಬೋದು. ಹೇಳಿ ಸರ್, ಎಷ್ಟು ಇದು? ಮತ್ತೆ ಇದು ಯಾವ್ದು? ಅದು ಸೇಮ್ ಆಮ್ಲೆಟ್ 10 ಇಂಚ್ ಅಂತ ಆಮ್ಲೆಟ್ ಪ್ಯಾನ್ ಅಂತ ಹೇಳ್ತೀವಿ. ಶಾಲೋ ಫ್ರೈ ಓಕೆ, ಅದು ಸಿಂಗಲ್ ಆಮ್ಲೆಟ್, ಇದು ಡಬಲ್ ಆಮ್ಲೆಟ್ ಸ್ನೇಹಿತರೆ. ಓಕೆ. ಆಮ್ಲೆಟ್ ಪ್ಯಾನ್ ಅಂತ ಹೇಳ್ತೀವಿ. ಶಾಲೋ ಫ್ರೈ ಪ್ಯಾನ್ ಆಮ್ಲೆಟ್ ಪ್ಯಾನ್ ಅಂತ ಕರೆಯೋದು ನಾರ್ಮಲ್ ಆಗಿ. ಶಾಲೋ ಫ್ರೈ ಪ್ಯಾನ್ ಅಂತ ಕರೀತಾರೆ ಇದನ್ನ. ಶಾಲೋ ಫ್ರೈ. ಯಾಕಂದ್ರೆ ಸೈಡ್ ಎಡ್ಜಸ್ ಇದೆಯಲ್ಲ, ಶಾಲೋ ಫ್ರೈ ಎಲ್ಲ ಮಾಡಕ್ಕೆ ಇದಾಗಿರುತ್ತೆ. ಓಕೆ. ಇದು ಬಂದು ನಿಮಗೆ 600 rupees. ಇದು 600. ಓಕೆ. ಇದರಲ್ಲಿ ರೊಟ್ಟಿ ಹಂಚು ತೋರಿಸಿದೆ. ರೋಟಿ ಇಂಚ. ಓಕೆ. ಸಾರಿ, ಇದು ಇನ್ನೊಂದು ಮಾಡೆಲ್. ಹಾಂ. ಇವಾಗ ಇದು ಸೈಡ್ ಸ್ವಲ್ಪ ಸ್ಟ್ರೈಟ್ ಆಗಿತ್ತು, ಹಿಂಗಿತ್ತು. ಇದು ಸ್ವಲ್ಪ ಡೀಪ್ ಆಗಿ ಸ್ಟ್ರೈಟ್ ಆಗಿ ಡೀಪ್ ಇದೆ ಸ್ವಲ್ಪ. ಹೌದು. ಸೇಮ್ ಪ್ರೈಸ್ 600 rupees. ಇದು ನಿಮಗೆ ಕ್ವಾಲಿಟಿ ಸೇಮ್. ಸ್ಮೂತ್ನಿಂಗ್ ಇನ್ಸೈಡ್ ಸ್ಮೂತ್ನಿಂಗ್ ಮಾಡಿರ್ತಾರೆ, ರಫ್ ಇಲ್ಲ, ಸ್ಮೂತ್ನಿಂಗ್ ಮಾಡಿರೋದು 600 rupees. ಇದು ಹಾಂ. ಇದರಲ್ಲಿ ರೊಟ್ಟಿ ಹಂಚು ಬಂದು, ರೊಟ್ಟಿ ಹಂಚು ಬಸ್ ಬಿದ್ದಿದೆ. ಇದು ರೊಟ್ಟಿ ಹಂಚು ನಿಮಗೆ ಇದು ಬಂದು ಲೈಟ್ ಶಾಲವಾಗಿರುತ್ತೆ. ಇದು ಹಾಂ. ಇದು ಸೀಸನ್ ಡೇ. ಹಾಂ. ನಿಮಗೆ ಲೈಕ್ ಇದೆಲ್ಲ ಇಂಡಕ್ಷನ್ ವರ್ಕ್ ಆಗುತ್ತೆ ಸರ್. ನಿಮ್ಮ ಪ್ಯಾನ್ಸ್ ಎಲ್ಲ ಹೌದಾ? ಫ್ಲಾಟ್ ಎಲ್ಲ ಇಂಡಕ್ಷನ್ ವರ್ಕ್ ಆಗುತ್ತೆ. ಲೈಟ್ ಶಾಲೋ ಇರುತ್ತೆ. ಇದು ಬಂದು ಲೈಟ್ ವೆಯ್ಟ್. ನನ್ನ ಹತ್ರ ಇವಾಗ ಸದ್ಯಕ್ಕೆ ಇರೋದು. ಇದರಲ್ಲಿ ಹೆವಿನೂ ಬರುತ್ತೆ. ಸೊ ಲೈಟ್ ವೆಯ್ಟ್ ಬಂದು 580 rupees, ಹೆವಿ ಬಂದು 600 rupees. ಹೌದಾ? ಓಕೆ. ಡಿಫ್ರೆನ್ಸ್. ಮತ್ತೆ ದೋಸೆ ತವಾ ವಿತ್ ಲಾಂಗ್ ಹ್ಯಾಂಡಲ್. ಲಾಂಗ್ ಹ್ಯಾಂಡಲ್ ಇದು. ಓಕೆ. ಲಾಂಗ್ ಹ್ಯಾಂಡಲ್ ದೋಸೆ ತವಾ. ಸೈಡ್ ಫಿನಿಶಿಂಗ್ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಓಕೆ.
ಇದು ಬಂದು ಇದು 600 rupees ಇದು 600 600 ಓಕೆ 10 inch ಡೈ ಅದು 10 inches ಅದು 10 inch ಇದು 11.5 11 ಓಕೆ 11.5 inch ನಿಮಗೆ 720 720 rupees. ಅದೇ ಥರ ಸೈಡ್ ಎಡ್ಜಸ್ ರೇಸ್ ಆಗಿರೋದು. ಹಾಂ ಇವಾಗ ಒಂದು ನೋಡಿದ್ರಲ್ಲ ಇದೇ ಮಾಡೆಲಲ್ಲಿ ಓಕೆ ಇದು ಬಂದು ನಿಮಗೆ 750 rupees. 750 ಇದು ಬಂದು 600 600 ಅಲ್ಲ ಓಕೆ 12 inch ಎಕ್ಸಾಕ್ಟಾಗಿ ನೋಡೋಕೆ ಹೋದ್ರೆ 12 inch ಅಂತ ಇರಲ್ಲ 11.5 11.7 ಆ ಥರ ಬರುತ್ತೆ. ಇದು ಬಂದು 750 rupees. ಓಕೆ ನೆಕ್ಸ್ಟ್ ಸರ್ ಸೀಸನಿಂಗು ಇದೆಲ್ಲ ಕಡಾಯಿದಲ್ಲಿ ಕಡಾಯಿಗಳು ಹೌದು ಕಡಾಯಿಗಳು ಸರ್ ಗುಳ್ಳಿಟ್ಟು ಮತ್ತು ಇದೆಯಲ್ಲ ಸರ್ ಸರ್ ಈ ಪಣಿಯಾರಮ್ ಮತ್ತು ಹ್ಯಾಂಡ್ಮೇಡ್ ಮಿಷಿನ್ ಮೇಡ್ಸ್ ಇದೆ. ಹೌದಾ ಅದರ ಹ್ಯಾಂಡ್ಮೇಡ್ ಮಿಷಿನ್ ಓಕೆ ಓಕೆ 230 rupees ಇದು 6 inch ಓಕೆ ಹ್ಯಾಂಡ್ಮೇಡ್ ಸೀಸನಿಂಗ್ ಆಗಿಲ್ಲ. ಹ್ಯಾಂಡ್ಮೇಡ್ ಆಯಿಲ್ ಅಪ್ಲೈ ಮಾಡಿದ್ದೀವಿ ಅಷ್ಟೇ, ಸೀಸನಿಂಗ್ ಅಷ್ಟು ಆಗದೆ ಇರೋಕ್ಕೋಸ್ಕರ ಸೀಸನಿಂಗ್ ಆಗಿಲ್ಲ. 230 rupees. ಇದು ಬಂದು ನಿಮಗೆ 230 ಇಂದ ಹಿಡಿದು 570 570 ಇದೆ ಓಕೆ 6 inch 6 ಇಂಚಸ್ ಎಲ್ಲ 6 ಇಂಚಸ್ ಓಕೆ ಇಲ್ಲ ಎಲ್ಲ 6 inch ಅಲ್ಲ 6 7 8 9 10 11 12 inchವರೆಗೂ ಇದೆ. 12 ಇಂಚಸ್ವರೆಗೂ ಇದೆ 12 inchವರೆಗೂ ಇದೆ. ಓಕೆ ಅದು ಇವಾಗ ನೋಡಿ ಇದರಲ್ಲಿ ತೋರಿಸಿ ನೋಡಿ, ಹೈಡ್ ಮಾಡೋಕ್ಕೆ ಏನಿಲ್ಲ, ರಸ್ಟ್ ಆಗಿರುತ್ತೆ. ಈಗ ಆಯಿಲ್ ಅಪ್ಲೈ ಮಾಡಿದ್ದೀನಿ, ರಸ್ಟ್ ಆಗಿಲ್ಲ. ನೀರು ಬಿತ್ತು ರಸ್ಟ್ ಆಗಿದೆ. ಆಯಿಲ್ ಇವಾಗ ಯಾವ ಆಯಿಲ್ ಅಪ್ಲೈ ಆದರೆ ಒಳ್ಳೇದು. ಅಪ್ಲೈ ಮಾಡಿದ್ರೆ ಇದು ನನಗೆ ಬರುವಾಗ ಜಸ್ಟ್ ಇವತ್ತು ತಂದೆ ಇವತ್ತು ನೀರು ಬಿತ್ತು ಅಂತ ನೋಡುವಾಗ ಇವಾಗ ರಸ್ಟ್ ಆಗಿದೆ. ಸೊ ಜಸ್ಟ್ ಆಯಿಲ್ ಅಪ್ಲೈ ಮಾಡಿ ರಸ್ಟಿಂಗ್ ಅದನ್ನ ಉಜ್ಕೊಂಡು ಹೋಗುತ್ತಲ್ಲ ನೀಟಾಗಿ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗೋದು. ಇದರಲ್ಲಿ ಕ್ವಾಲಿಟಿ ರಸ್ಟ್ ಆದರೆ ಕ್ವಾಲಿಟಿ ಸ್ವಲ್ಪ ಕ್ಲೀನ್ ಮಾಡಿ ಕ್ವಾಲಿಟಿ ಮಾಡಿ ರಸ್ಟ್ ಆಗಿ ಆಗುತ್ತೆ. ಹೌದೌದು. ಸೊ ಕ್ವಾಲಿಟಿಯಲ್ಲೂ ರಸ್ಟಿಂಗ್ ಸಂಬಂಧ ಇಲ್ಲ. ಅಯನ್ಸ್ ಆದರೆ ರಸ್ಟ್ ಆಗಲೇಬೇಕು. ರಸ್ಟ್ ಆಗಲಿಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ, ಅದು ಏನೇ ಅಲ್ಲ ಇಲ್ಲಾಂದ್ರೆ ಕೆಮಿಕಲ್ ಸೀಸನಿಂಗ್ ಮಾಡಿ. Correct. ಕೆಮಿಕಲ್ ಸೀಸನಿಂಗ್ ಮಾಡಿ ರಸ್ಟ್ ಆಗಲ್ಲ. ಇವಾಗ ಇದು ನೋಡಿ ರೇಟ್ ನೋಡಿದ್ರೆ ಸರ್ ಇದು ಇಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡಿ. ಇದು ಮಿಷಿನ್ ಮೇಲೆ ಹಾಂ ಸರ್ ಇದು ಪ್ರೈಸಸ್ ಕರೆಕ್ಟು ಪ್ರೈಸಸ್ ಹೇಳಿದ್ರೆ ಪ್ರೈಸಸ್ ಹೇಳ್ಬಿಡ್ತೀನಿ ಬೇಕಂದ್ರೆ. 8 ನಿಮಗೆ 6 inch ಬಂದು 6 inch ಇದೆಯಲ್ಲ ಇದು ಬಂದು ನಿಮಗೆ ಲೈಕ್ 240 7 inch ಅದೇ ಖಾಲಿ ಆಗಿದೆ. ಇದು ಬಂದು 7 inch ಬಂದು 230 ಇದು 240 ಇದು ಸರಿ 280 7 inch ಬಂದು 240 9 inch ನಾನು ಹಂಗೆ ಹೇಳ್ಬಿಡ್ತೀನಿ ಬಿಡಿ. 6 inch ಬಂದು 240 6 inch 230 7 inch 240 8 inch ಬಂದು ನಿಮಗೆ 8 inch ಬಂದು 280 9 inch ಬಂದು 330 10 inch 380 11 inch 470 12 inch 570 ಹ್ಯಾಂಡ್ಮೇಡ್ಸ್. ಓಕೆ ಪಡ್ಡಿನಂಚು ನಿಮಗೆ ಹ್ಯಾಂಡ್ಮೇಡ್ ಆದರೆ ಇದು ಹ್ಯಾಂಡ್ಮೇಡ್ ತೋರಿಸ್ತೀನಿ. ವೆಯ್ಟ್ ಮಾತ್ರ ನೋಡಿ. ಅಯ್ಯೋ ಬಳಪದ ಕಲ್ಲಲ್ಲಿ ಮಾಡಿರೋದ ಇದು? ಇಲ್ಲ ಇದು ಕ್ಯಾಸ್ಟೈಲ್ ಅಲ್ಲ ವೆಯ್ಟ್ ಹಂಗೆ ಇದು. ಓ ಸೂಪರ್ ಆಗಿದೆ ಥಿಕ್ನೆಸ್. ನಿಮಗೆ ಹ್ಯಾಂಡ್ಮೇಡ್ ಬಂದು ನಿಮಗೆ ಲೈಕ್ ಸ್ಟಾರ್ಟ್ಸ್ ಎಷ್ಟಿದೆ? ಒಂದು 5 kgs ಇದೆ ಸರ್ ಇದು? 4 to 5 ವೆಯ್ಟ್ ಸಕ್ಕತ್ತಾಗಿದೆ. ಸೊ ಹ್ಯಾಂಡ್ಮೇಡ್ಸ್ ಬಂದು ನಿಮಗೆ ಇದೇ ಪಡ್ಡಿನಂಚಲ್ಲಿ 9 pitch ಆದರೆ 300 ರೂಪಾಯಿ. ನಮ್ಮ ಮನೇಲಿ ಇತ್ತು ಸರ್ ಬಳಪದ ಕಲ್ಲು ಇದೇ ಥರ ಇತ್ತು. ಹಾಂ ಅದೇ ಅಷ್ಟೇ ವೆಯ್ಟ್ ಇದೆ ಇದು. ಇದನ್ನ ಏನು ಮಾಡ್ತಾರೆ ಏಮಾರ್ಸ್ತಾರೆ, ವೆಯ್ಟ್ ಕಮ್ಮಿ ಕೊಟ್ಟು ಎಷ್ಟು ಸರ್ ಇದು? ಇದು 500. 500. ಓ ಪರವಾಗಿಲ್ಲ ಸರ್. ಇದೇ ಇದರಲ್ಲಿ 9 ಆದರೆ ಅಲ್ಲ ತೂಕಕ್ಕೆ ಲೆಕ್ಕ ಹಾಕಿದ್ರು ಹೆಚ್ಚು ಕಡಿಮೆ ಒಂದು ಅರ್ಧ ರೇಟ್ ಇಲ್ಲ ಸಿಕ್ಬಿಡುತ್ತೆ. ಇದೇ ಇದರಲ್ಲಿ ನಿಮಗೆ ರಫ್ ಫಿನಿಶಿಂಗ್ ಹ್ಯಾಂಡ್ಮೇಡ್ ಆದರೆ 7 ಬಂದು ನಿಮಗೆ 300 9 ಬಂದು 400 300 400 500. ಮಿಷಿನ್ ಮೇಡ್ಸ್ ಬಂದು ನಿಮಗೆ ಇದು ಮಿಷಿನ್ ಮೇಡ್ ಅಲ್ಲ? ಹಾಂ ಗೊತ್ತಾಗುತ್ತೆ. ಮಿಷಿನ್ ಮೇಡ್ಗೂ ಮತ್ತು ಹ್ಯಾಂಡ್ ಮೇಡ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇದು ಸ್ವಲ್ಪ ಆಯಿಲ್ ಹಾಕಿ ಇಟ್ಟಿರೋದಲ್ಲ ಇದು? ಸೀಸನ್ ಆಗಿರೋದು. ಸೀಸನ್ ಆಗಿರೋದು ಸೀಸನ್ ಆಗಿದೆ. ಓಕೆ ಅಜಿತ್ ಏನು ಸರ್ ಪ್ರೈಸ್ ಅದು? ಇದು ಬಂದು ನಿಮಗೆ ಮೆಷಿನ್ ಮೇಡ್ ಅಲ್ಲ ಇದು? ಹೌದು. ಇದ್ರಲ್ಲಿ ವಿತ್ ರಿಂಗ್ ವಿತೌಟ್ ರಿಂಗ್ ಬರುತ್ತೆ. ಇದು ಬಂದು 450 ಇದು. ಅದ್ರಲ್ಲಿ ವಿತ್ ರಿಂಗ್ ಆದರೆ ಒಂದು ನಿಮಿಷ ತೋರಿಸ್ತೀನಿ. ಹಾಂ ವಿತೌಟ್ ರಿಂಗ್ ಇದು 400 450 ಇದು. ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸು ನಮ್ಮ ವೀಕ್ಷಕರು ಎಲ್ಲರೂ ಎಲ್ಲ ಕಡೆ ನೋಡ್ತಾ ಇರ್ತಾರೆ ವಿಡಿಯೋನ. ಸೊ ಅವ್ರಿಗೇನಾದರೂ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು? ಆಲ್ ಓವರ್ ಇಂಡಿಯಾ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. ಓಕೆ ಥ್ರೂ ಇಂಡಿಯಾ ಪೋಸ್ಟೇ ಮಾಡ್ತಾ ಇರೋದು. ನೋಡಿ ಸೇಫೆಸ್ಟ್ ಆ್ಯಂಡ್ ಚೀಪೆಸ್ಟ್ ಕೊರಿಯರ್ ಆಪ್ಷನ್. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಕಡೆ ಇದ್ದರೆ ವಿದಿನ್ ಬ್ಯಾಂಗ್ಳೂರ್ ಆದರೆ 20 to 25 rupees 20 to 25 rupees ಇರೋ ಕಾರಣ ಏನಕ್ಕೆ ಕರೆಕ್ಟಾಗಿ 20 to 25 ಅಂದರೆ ನಾವು ವೆಯ್ಟ್ ಜಾಸ್ತಿ ಆಗ್ತದೆ, ವೆಯ್ಟ್ ಕಡಿಮೆ ಆಗ್ತದೆ. ಸೊ ವೆಯ್ಟ್ ಮೇಲೆ ಹೋಗುತ್ತೆ ಕೊರಿಯರ್. ಒಳ್ಳೆ ಕೊರಿಯರ್ ಮಾಡ್ಕೊಡ್ತೀರಾ? ಆಲ್ ಓವರಿಂದ ಮಾಡ್ತೀವಿ. ಬ್ಯಾಂಗ್ಳೂರ್ 20 to 25 rupees per kilo. ಪರ್ ಕಿಲೋ 25 ರೂಪಾಯಿ 25 ರೂಪಾಯಿ 1 kg. ಓಕೆ. ಸೌತ್ ಇಂಡಿಯಾ ಆದರೆ 40 to 45 rupees. ಓಕೆ
45 ರುಪೀಸ್ ಮ್ಯಾಕ್ಸಿಮಮ್, ಅದೆಲ್ಲ ಹೋಗಲ್ಲ. ನಾನು ಇದ್ರಿಗೆ 45 ರುಪೀಸ್ ನಾನು ಕಲಿಸೋದೆಲ್ಲ 40 to 45 ಕರೆಕ್ಟ್. ರುಪೀಸ್. ನಾರ್ತ್ ಇಂಡಿಯಾ ಪ್ರೈಸಸ್ ಅದು ಪ್ರೈಸಸ್ ಇಂಡಿಯಾ ಬಂದು 55 ರುಪೀಸ್ ಮ್ಯಾಕ್ಸಿಮಮ್. ಓಕೆ 55 ರುಪೀಸು ಆಗಲ್ಲ. ಕೆಲವೊಂದು ಕಡೆ ಇವಾಗ ಎಕ್ಸಾಂಪಲ್ ಡೆಲ್ಲಿಸ್ ಎಲ್ಲ ನೋಡಿದ್ರೆ ಸೌತ್ ಇಂಡಿಯನ್ ಶಿಪ್ ಮಾಡಿದ್ರೆ ಡೆಲ್ಲಿ ಕಡಿಮೆ ಇರುತ್ತೆ. ಹೌದೌದು. ಯಾಕೆ ಮೆಟ್ರೋಪಾಲಿಟನ್ ಸಿಟೀಸ್ ಬಂದು ಅವ್ರು ಸ್ವಲ್ಪ ಇದು ಮಾಡ್ತಾರೆ. ಸೊ ಡೆಲ್ಲೀಸ್ ಎಲ್ಲ ಬಂದು ನೋಡೋಕೆ ಲೈಕ್ 40 to 45 ರುಪೀಸ್ ಇದಾಗೋದು. ಮುಂಬೈ ಆ ಥರ ಹೋದರೆ 50 ರುಪೀಸ್ ಮ್ಯಾಕ್ಸಿಮಮ್ ಹೋಗ್ತೀವಿ. ಯಾಕೆಂದರೆ 50 to 51 ಹೇಳುವಾಗ 2 ಕಿಲೋ ಅಲ್ಲ 55 ರುಪೀಸ್ ಇದು ಇದು ಮಾಡ್ಬೋದು. ಇಲ್ಲ ನೀವು ಇದೇ ಪ್ರಾಡಕ್ಟ್ ಇವಾಗ ನೀವು ಹೇಳಿದ್ರ 3 ಕಿಲೋ, ಇವಾಗ 1.5 ಕಿಲೋ ಪ್ಯಾಕಿಂಗ್ ಆಗಿದ್ರೆ 1 ಕಿಲೋ ಇದಾಗುತ್ತೆ, ಎಕ್ಸ್ಟ್ರಾ ಆಗುತ್ತೆ. 3.5 ಕಿಲೋ ಅವರೇ 50 ರುಪೀಸ್ ಮಾಡಿಬಿಡ್ತಾರೆ. ಸೊ 55 ಎಲ್ಲ ಟಚ್ ಆಗಲ್ಲ, 50 ರುಪೀಸ್ ಆಗುತ್ತೆ ಅಷ್ಟೇ. ಆಲ್ ಓವರ್ ಇಂಡಿಯಾ 50 ರುಪೀಸ್ to 55 ಮ್ಯಾಕ್ಸಿಮಮ್. ಓಕೆ. ಸೊ ಅಲ್ಲಿ ಸುಮಾರು ಪಾಟ್ಸ್ಗಳೆಲ್ಲ ಇದೆಯಲ್ಲ ಸರ್, ಅದೇನಲ್ಲ ಸ್ಟೋನ್ ಅದು? ಇದೆಲ್ಲ ಬಲ್ಪದ ಕಲ್ಲಿಂದು. ಬಳಪದ ಕಲ್ಲು. ಓಕೆ. ಸೊ ಕಲ್ಲಿಂದ ಬಂದು ನಿಮಗೆ ಹ್ಯಾಂಡ್ ಮೇಡ್ ಬಂದು ನಿಮಗೆ 550 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. 550 per liter. ಓಕೆ. ಹ್ಯಾಂಡ್ ಮೇಡ್. ಇದು ತಗೊಂಡು ಬರೆದ್ರೆ ಬರಿಬೋದಲ್ಲ ಸರ್ ಕೆಳಗಡೆ? ಹೌದು, ನೆಲದ ಮೇಲೆ. ಕರೆಕ್ಟ್. ಹಂಗಿದ್ರೆ ಅದು ಬಲ್ಪದ ಕಲ್ಲು. ಇದು ಬಂದು ನಿಮಗೆ ಇದೆಷ್ಟು ಸರ್ ಇದು? 1 ಲೀಟರ್ 550. ಸೊ ಅದು ಇವಾಗ ಇದರಲ್ಲಿ ಬಂದು 1285 ಅಂತ ಹಾಕಿದ್ದೀನಿ. ಅದು ಪ್ರೈಸ್ ಅಲ್ಲ, ML. ಇದು ಪ್ರೈಸ್ ಅಲ್ಲ, ಅದು ನೋಡುವಾಗ ಪ್ರೈಸ್ ಅಂತ ಕೇಳಕ್ಕೆ ಹೋಗ್ಬಿಡಿ. ಪ್ರೈಸ್ ಅಲ್ಲ, ML. ಎಷ್ಟು ಸರ್ ಪ್ರೈಸ್? ಇದು ಬಂದು 1.285 ML. ಇವಾಗ ಇದ್ರದ್ದು ಪ್ರೈಸ್ ನೋಡೋಕೆ ML ಅದು ಕ್ಯಾಲ್ಕುಲೇಟ್ ಮಾಡಿ. ಮಿಲಿ ಲೀಟರ್ 1.25 ಲೀಟರ್ 1.285 into 550 700 ರುಪೀಸ್ ಬರ್ತದೆ. ಬರೀ 700 ರೂಪಾಯಿಗೆ ಬಳಪದ ಕಲ್ಲು ವಿತ್ ಸೀಸನಿಂಗ್. ಹೌದು, ಸೀಸನಿಂಗ್. ಇದು ಮಿಷಿನ್ ಮೇಡ್. ಓಕೆ. ನಿಮಿಷ ಸ್ವಲ್ಪ ಇದು ಮಾಡಿಬಿಡ್ತೀವಿ. ಇದು ಮಿಷಿನ್ ಮೇಡು. ಮೆಷಿನ್ ಮೇಡ್ ಸ್ವಲ್ಪ ಡಸ್ಟ್ ಅದಕ್ಕೆ ತುಂಬ ಪರ್ಫೆಕ್ಟ್ ಆಗಿದೆ ಎಲ್ಲ. ಹಿಂಗೆಲ್ಲ ಫಿನಿಶಿಂಗ್ ಲುಕ್ ಎಲ್ಲ ಚೆನ್ನಾಗಿದೆ. ಆಲ್ರೆಡಿ ಸೀಸನ್ ಇದೆ. ಇದು ಬಂದು 850 ರುಪೀಸ್ per liter. 850 per liter. ಓಕೆ. ಸೊ ಇವಾಗ ಇದು ನೋಡೋಕೆ ಹೋದ್ರೆ 1.580 ML. ಹಾಂ. 1.580 into 1300 ರುಪೀಸ್ಗೆ ಸಿಗುತ್ತೆ. 1300 ರೂಪಾಯಿಗೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಇವಾಗ ಮೆಷಿನ್ ಮೇಡ್ ಇದು. ಇದು ಪ್ರೈಸ್ ಅಲ್ಲ, ಅದು ಹೇಳ್ತೀನಿ ಯಾಕಂದ್ರೆ ಬೈ ಮಿಸ್ಟೇಕ್ ಪ್ರೈಸ್ ಅನ್ನು ನೆನೆಸ್ಕೊತೀರಿ. ನೀವು ಮನೇಲಿ ಮೊಸರು ಇಲ್ಲ ಉಪ್ಪಿನಕಾಯಿ ಇಡೋಕ್ಕಾಗಲ್ಲ, ತುಂಬ ದೊಡ್ಡ ಕ್ವಾಂಟಿಟಿ ಇದು. ಮೊಸರು ಏನಾದರೂ ಇಡಬೇಕಂದ್ರೆ ಬೆಸ್ಟ್ ಇದು. ಇದು 830 ML. ಹಾಂ. ಸೊ 830 ML ಇದ್ರದ್ದು 1 ಲೀಟರ್ ಬಂದು 800 ರುಪೀಸ್. ಓಕೆ. 0.830 into 800 ರುಪೀಸ್ 660 ರುಪೀಸ್ ಅದು. ಓಕೆ. ಇವಾಗ ಈ ಮಾಡೆಲ್ ಆದರೆ 900 ರುಪೀಸ್ per liter. 900 per liter. per liter. ಇವಾಗ ಅದರದ್ದು ಪ್ರೈಸ್ ನೋಡಿದ್ರೆ 800 ML ಅದು 0.8 into 900 720 ರುಪೀಸ್ ಅದು. ಇದು ಹಿಂಗೆ ಬಿದ್ದರೆ ಏನು ಹೊಡಿಯಲ್ಲ ಇದು? ಕನ್ಫರ್ಮ್ ಹೊಡೆದೋಗುತ್ತೆ. ಹೊಡೆದೋಗುತ್ತೆ ಯಾಕಂದರೆ ಬಳಪದ ಕಲ್ಲಲ್ವಾ, ಹೊಡಿಲೇಬೇಕು. ಮತ್ತು ಈ ಮಾಡೆಲ್ ಕಡಾಯಿಸ್ ನೋಡಿದರೆ, ಹಾಂ, ಈ ಮಾಡೆಲ್ ಅವಾಗ ನಾನು ಹೇಳಿದ್ದೆ ಇದು ಏನು ರಿಕ್ವೈರ್ಮೆಂಟ್ ಸರ್? ಇದು ಏನಕ್ಕೆ? ಇದು ಎಲ್ಲ ಕುಕಿಂಗ್ ಪಾಟ್ಸ್ ಸರ್. ಕುಕಿಂಗ್ ಏನಲ್ಲ ಪಾಟ್ಸು? ಇದು ನೋಡೋಕೆ ಹೋದರೆ ಇದು ಸ್ವಲ್ಪ ಡಸ್ಟ್ ಬಿದ್ದಿದೆ, ಅದಕ್ಕೋಸ್ಕರ ಹಿಂಗೆ ಅಲ್ಲ ಕಾಣಿಸ್ತಾ ಸರ್. ಇದು ಖಾಲಿ ಎತ್ತಾಳಕ್ಕೆ ಎಷ್ಟೊಂದು ವೆಯ್ಟ್ ಇದೆ? ಹೊಡೆದೈತಾ? ಇಲ್ಲ, ಹೊಡೆದೋಗಿಲ್ಲ. ಕರೆಕ್ಟಾಗಿ ಒಂದು ಸಾಕ್ ಮೇಲೆ ಅಲ್ಲ, ಖಾಲಿ ಬರೀ ಇದೊಂದು ಈ ವೆಸಲ್ ಅನ್ನೋಕ್ಕಿಂತ ಇದು ಈ ಪಾಟ್ನ ಹಿಂಗೆ ಎತ್ಕೊಳ್ಳೋಕೆ ಎಷ್ಟು ವೆಯ್ಟ್ ಇದೆ? ಇದ್ರೊಳಗಡೆ ಇನ್ನೂ ಏನಾದ್ರು ಕುಕ್ ಮಾಡೋ ಫುಡ್ ಏನಾದರೂ ಇದೆ, ಇನ್ನೂ ವೆಯ್ಟ್ ಅನ್ಸುತ್ತಲ್ಲ ಸರ್? ಇದು ಬಂದು 850 per liter. ಹಾಂ. ಇದು ಬಂದು 900 ರುಪೀಸ್ per liter. ಓಕೆ. ಇದು ಆದರೆ ಬಲ್ಪದ ಕಲ್ಲು ಟ್ರಾನ್ಸ್ಪೋರ್ಟೇಷನ್ ಕೇಳಿದರೆ ಮಾಡೋದು ಸ್ವಲ್ಪ ಕಷ್ಟ. ಹೌದಾ? ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಷನ್ ರಿಸ್ಕ್, ಡ್ಯಾಮೇಜ್ ಜಾಸ್ತಿ ಇರುತ್ತೆ. ಇದರಲ್ಲಿ ನಾವು ಇದು ಇನ್ಕ್ಲೂಡ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಪ್ಯಾಕಿಂಗ್ ಇನ್ಕ್ಲೂಡ್ ಮಾಡ್ತೀವಿ. ಐರನ್ ಐಟಮ್ಸ್ ಎಲ್ಲ ಮಾಡ್ಬೋದು. ಇದು ಸ್ವಲ್ಪ ಡೆಲಿಕೇಟ್, ಅದರಿಂದ ಐನಲ್ಲಿ ಪ್ಯಾಕಿಂಗ್ ಚಾರ್ಜ್ ಅಂತ ಮಾಡೋಕೆ ಹೋಗಲ್ಲ. ಆದರೆ ಪ್ಯಾಕಿಂಗ್ ವೆಯ್ಟ್ ಇರುತ್ತೆ. ಇವಾಗ ಎಕ್ಸಾಂಪಲ್ ಈ 1 ಪ್ಯಾನ್ 1.5 ಕಿಲೋ ಇದ್ರೆ ಹೌದು ಟ್ರಾನ್ಸ್ಪೋರ್ಟ್ ಬಾಕ್ಸ್ ವೆಯ್ಟ್ ಬರುತ್ತೆ. ಸೊ ಬಾಕ್ಸ್ ವೆಯ್ಟ್ ಬಂದು ನಿಮಗೆ ಲೈಕ್ 1 ಕಿಲೋ or ½ ಕಿಲೋ ಸ್ಟಫ್ ಮಾಡ್ತೀವಿ. ಸೊ ಹಂಗೆ ಮಾಡೋಕ್ಕಾಗಲ್ಲ. ಇವಾಗ ಇದು 1 ಕಿಲೋ ಇದೆ, ಕೆಲವ್ರು ಕೇಳ್ತೀವಿ ಇದಕ್ಕೆ 1 ಕಿಲೋ ಪ್ಯಾಕಿಂಗ್ ಆಗುತ್ತೆ ಅಂತ ಕೇಳ್ತೀವಿ. ಓಕೆ. 1 ಕಿಲೋ ಪ್ಯಾಕಿಂಗ್ ಅಲ್ಲ, ಆ ಪ್ರಾಡಕ್ಟ್ ಸೇಫಾಗಿ ರೀಚ್ ಆಗುತ್ತೆ. ಥರ್ಮೋಕೋಲ್ ಎಲ್ಲ ಹಾಕಿ 1 ಕಿಲೋ ಹಾಕಿ ಆಗುತ್ತೆ. ಬಲ್ಪದ ಕಲ್ಲಾದರೆ ನಿಮ್ಗೆ ಏನಾಗುತ್ತೆ ಅಂದರೆ ಅವಾಗ ಇದು ಬಂದು 1.5 ಕಿಲೋ ಇದ್ರೆ 2.5 ಕಿಲೋ. ಓಕೆ. ಇನ್ಕ್ಲೂಡಿಂಗ್ ಪ್ಯಾಕಿಂಗ್ ವೆಯ್ಟ್. ಬಲ್ಪದ ಕಲ್ಲಲ್ಲಿ ಪ್ಯಾಕಿಂಗ್ ಚಾರ್ಜ್ ಆಗ್ತದೆ. ಹೌದಾ? ಯಾಕೆಂದರೆ ಪ್ಯಾಕಿಂಗ್ ಚಾರ್ಜ್ ಅಂದರೆ ತುಂಬ ಅಲ್ಲ, ಆ ಥರ್ಮೋಕೋಲ್ ರೇಟ್ ಮಾತ್ರ. ಹಾಂ. ಒಂದು ಥರ್ಮೋಕೋಲ್ 1.5 ಇಂಚ್ ಥರ್ಮೋಕೋಲ್ ಹಾಕಿದ್ರೆ 70 ರುಪೀಸ್ 60 ರುಪೀಸ್ ಏನೋ ಬೀಳುತ್ತೆ. ಆ ಒಂದು ಇದಕ್ಕೆ ಮಾತ್ರ ಎಕ್ಸ್ಟ್ರಾ ಇದು ಮಾಡ್ತೀವಿ ಅಷ್ಟೇ, ಬೇರೆ ಏನು ಮಾಡೋಕ್ಕೆ ಹೋಗಲ್ಲ. ಎಷ್ಟು ಥರ್ಮೋಕೋಲ್ ಹೋಗುತ್ತೋ ಅಷ್ಟು ಥರ್ಮೋಕೋಲ್. ಓಕೆ. ಅದು ಬಿಟ್ಟು ಎಕ್ಸ್ಟ್ರಾ ಪ್ಯಾಕಿಂಗ್ ಚಾರ್ಜ್ ಅಂತ ಡಬಲ್ ಆಗಿ ಮಾಡೋಕ್ಕೆ ಹೋಗಲ್ಲ. ಆ ಒಂದು ಇದಕ್ಕೆ ಮಾತ್ರ ಇಟ್ಟಿರ್ತೀವಿ. ಅದು ಬಲ್ಪದ ಕಲ್ಲಿಗೆ ಮಾತ್ರ. ಕ್ಯಾಸ್ಟೈನ್ಸ್, ಅಯನ್, ಸ್ಟೋನ್ ಸರಿ ಇದಕ್ಕೆಲ್ಲ ಇಡಕ್ಕೆ ಹೋಗಲ್ಲ. ಓಕೆ ಸರಿ. ಹಾಗೆ ಇದು ಚಿಕ್ಕದೆಲ್ಲ ಇದೆಯಲ್ಲ ಸರ್, ಇದೇನು ಆಟ ಆಡೋದಕ್ಕೆ ಸರ್ ಸಾಮಾನುಗಳು? ಗೃಹ ಪ್ರವೇಶ ಸೆಟ್ ಅಂತ ಹೇಳ್ತಾರೆ. ಇದು ನಮ್ಮ ಅಜ್ಜಿ ಕಾಲದಲ್ಲಿ ಇದೆಲ್ಲ ಅಡಿಕೆ ಗಿಡಕೆ ಅದು ಇದೆಲ್ಲ ತಗೊಂಡು ಕುಟ್ತಾ ಇದ್ರು ಸರ್ ಅದರಲ್ಲಿ. ಇದರಲ್ಲಿ ಈ ಥರ ಮಾಡೆಲ್ಸು ಇದೆ, ನಿಮಗೆ ಮಿನಿಯೇಚರ್ಸು ಇದೆ. ಕರ್ನದಲ್ಲಿ ಮಿನಿಯೇಚರ್ ಸೆಟ್ಸ್ ರಿಯಲ್ ಕುಕಿಂಗ್ ಮಾಡ್ಬೋದು ಯೂಟ್ಯೂಬಲ್ಲಿ.
ಓ ಇದಾ ಓ ಮಿನಿಯೇಚರ್ ಐಟಮ್ಸ್ ಇದು ಮಿನಿಯೇಚರ್ ತಾನೇ ಇದು ಮಿನಿಯೇಚರ್ ಹೌದು ಹಾಂ ಸಾರಿ ಸ್ವಲ್ಪ ಕೈ ಇದಾಗುತ್ತೆ ಇದು ಕ್ಯಾಶ್ ಐನಾ ಇದು ಅಯ್ಯನ್ ಇದು ಕ್ಯಾಶನ್ ಎಲ್ಲ ಓಕೆ ನಾರ್ಮಲ್ ಇವಾಗ ಇದಾದ್ರೆ ನಿಮಗೆ ಇದ್ರಲ್ಲಿ 2 ಸೈಜ್ ಬರುತ್ತೆ ಚಿಕ್ಕದಿದೆ ದೊಡ್ಡದು ಇದು ನಾರ್ಮಲ್ ಸಖತ್ ಕ್ಯೂಟ್ ಆಗಿದೆ ಇದು ಇದಂಗೆ ಇದು ಎಲ್ಲ ಹೋಲ್ಸೇಲ್ ಆಗಿ ಎಲ್ಲ ಒಟ್ಟಿಗೆ ಮಾರೋದು ಸಪ್ರೇಟ್ ಬರೋದು ಹೌದಾ ಸಿಂಗಲ್ ಎಲ್ಲ ಫುಲ್ ಇದು ಬಂದು ನಿಮಗೆ ಲೈಕ್ ಏನು ಪ್ರೈಸು 12 ಇದು ಬರುತ್ತೆ 480 ಸಿಗುತ್ತೆ 480 ಎಲ್ಲ ಐಟಮ್ಸ್ ಇದ್ರಲ್ಲಿ ಚಿಕ್ಕದಿದೆ ಹಾಂ ಚಿಕ್ಕದು ಬಂದು ನಿಮಗೆ 380 ಬರುತ್ತೆ 380ನಾ ಓಕೆ ಇದು ಚಿಕ್ಕದು ಇನ್ನು ಸ್ವಲ್ಪ ಇದು ಇನ್ನೊಂದು ಕ್ವಾಲಿಟಿ ಇದೆ ಇದರಲ್ಲಿ ಸರಿ ಇದು 480 ಇದರಲ್ಲಿ ಇನ್ನೊಂದು ಕ್ವಾಲಿಟಿ ಬಂದು ನಿಮಗೆ ಲೈಕ್ 450ಗೆಲ್ಲ ಸಿಗೋದು 450 ಎಲ್ಲ ಸಿಗುತ್ತೆ ಅದನ್ನ ಮತ್ತೆ ನಾನು ಅಷ್ಟೊಂದು ಮಾರಕ್ಕೆ ಹೋಗಲ್ಲ ಯಾಕಂದ್ರೆ ಇದು ಬೆಂಡ್ ಮಾಡಿ ನೋಡಿ ಈ ತವ ಬೆಂಡ್ ಮಾಡಿದ್ರೆ ಬೆಂಡೇ ಆಗಲ್ಲ ಓಕೆ ನಿಮಗೆ ಏನೇ ಮಾಡಿದ್ರು ಅಷ್ಟು ಕ್ವಾಲಿಟಿ ಇದೆ ನೀವು ಕಬ್ಬಣದ ಅಂಗಡಿಗೆ ಬಂದ್ಬಿಟ್ಟು ಬೆಂಡ್ ಮಾಡಿ ಅಂದ್ರೆ ಹೆಂಗಾಗಿದೆ ಅದು ಕೈ ಕಾಲ ಬೆಂಡ್ ಮಾಡಕ್ಕೆ ಹಂಗಲ್ಲ ಕಬ್ಬಣದ ಲೋಕಲ್ ಪಾತ್ರೆ ಥರ ಶೀಟ್ ಇಲ್ಲ ಗೇಜ್ ಇದೆ ಅದು ನೋಡೋದಲ್ಲ ಗೇಜ್ ಇದೆ ಸರ್ ಇದು ಓಕೆ ಮಿನಿಯೇಚರ್ಸಲ್ಲಿ ಬಂದು ಹಾಂ ಮಿನಿಯೇಚರಲ್ಲಿ ಇದು ಕಬ್ಬಣದಲ್ಲಿ ನಮ್ಮ ಕ್ಯಾಮ್ರಾಮ್ಯಾನು ಮೊಬೈಲಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಸರಿ ಅದು 380 ಇದೆಷ್ಟು ಸರ್ ಇದು ಇದು ಪುಟಾಣಿ ಅಲ್ವಾ ಇದು ಪುಟಾಣಿ ಅದರಲ್ಲಿ ಲಾಸ್ట్లో ಉಂಟು ನೋಡಿ ಅದು 280 ಅದೇ ಪಕ್ಕದಲ್ಲಿ ಇದೆ ನೋಡಿ ಒಂದು ರಫ್ ಫಿನಿಶಿಂಗ್ ಆ 280 ಲಾಸ್ಟಲ್ಲಿ 200 ಹಾಂ ಸಾರಿ ಸರ್ ಕುಟ್ಟಾಣಿ ಇದು ಕುಟಾಣಿ ಅಲ್ಲ ಇದು ಮಿನಿಯೇಚರ್ ಸೌಂಡ್ ಕೇಳಿಸ್ಲಿ ಅಂತ ಮೈಕ್ ಹತ್ರ ಇದೇನು ಸರ್ ಇದು ಮಿನಿಯೇಚರ್ಸ್ ಅಲ್ಲ ಮಿನಿಯೇಚರ್ ಸೆಟ್ಸ್ ಇದು ಓ ಸೊ ಈ ಕಂಪ್ಲೀಟ್ ಸೆಟ್ ಅಲ್ಲ ಬಂದು ನಾನೇನ್ ಅನ್ಕೊಂಡೆ ಇದೆಲ್ಲ ಐಟಮ್ಸ್ ನೋಡಿದಾಗ ಇದೆಲ್ಲ ಇಟ್ಟಿದ್ರಲ್ಲ ಅದು ಟೆಸ್ಟ್ ಮಾಡಿ ವರ್ಕ್ ಆಗುತ್ತಾ ಇಲ್ವಾ ಅಂತ ತೋರಿಸ್ತೀರಾ ಅಂತ ಅನ್ಕೊಂಡೆ ಸ್ಪೈಸಸ್ ಇಟ್ಟಿರೋ ಕಾರಣ ಬಂದು ಇಲ್ಲಿ ನಿಮಗೆ ಕ್ವಾಲಿಟಿ ಸ್ಪೈಸಸ್ ಸಿಗಲ್ಲ ಹಾಂ ಹಾಂ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಾಂ ಸ್ಪೈಸಸಲ್ಲೂ ಅಷ್ಟೇ ನಿಮಗೆ ಸಿನಮನ್ನ ನೀವು ಈಸ್ಕೊಳ್ತೀರಲ್ಲ ಸಿನಮನ್ ಚಕ್ಕೆ ಅಂತ ಈಸ್ಕೊಳ್ತೀರಲ್ಲ ಇಲ್ಲಿ ಸಿಗೋದು ಸಿನಮನ್ನೇ ಅಲ್ಲ ಕ್ಯಾಸಿಯಾ ಹಾಂ 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 ಸಿನಮನ್ಸ್ ಬಂದು ಶ್ರೀಲಂಕೆಯಿಂದ ಬರೋದು ಅದು ತೋರಿಸ್ತೀನಿ ನೋಡಿ ಸಿಂಪಲ್ ಆಗಿ ಒಂದು ಕ್ಯಾಸ್ಟ್ ಐರನ್ ಸ್ಟೋರಿ ಇದು ಸಿನಮನ್ ಓ ಸಿನಮನ್ ಓಕೆ ನಾವು ಈಸ್ಕೊಳ್ತು ಸಿನಮನ್ ಅಲ್ಲ ಕ್ಯಾಸಿಯಾ ಸಡನ್ ಆಗಿ ನೋಡಿದ್ರೆ ಗಂಧದ ಮರ ಅನ್ಕೋಬೇಡಿ ಗಂಧದ ಮರ ಅಲ್ಲ ಇದು ಸಿನಮನ್ ಇದೆಲ್ಲ ಸೇಲ್ ಮಾಡ್ತೀರಾ ನೀವು ಇದು ಬಂದು ಲೈಕ್ ಇಲ್ಲ ಕೆಲವೊಂದು ಇದು ಸೇಲ್ ಮಾಡೋಕ್ಕೆ ಇದು ಮಾಡಲ್ಲ ಕಸ್ಟಮರ್ಸ್ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಕೆಲವೊಂದು ಐಟಮ್ಸ್ ಇಟ್ಟಿರ್ತೀವಿ ಓ ಹೌದಾ ಇದು ಬೇಸ್ಡ್ ಆನ್ ಆರ್ಡರ್ಸ್ ಮಾತ್ರ ಹಾಂ 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 ಇದು ಕಸ್ಟಮರ್ ಆರ್ಡರ್ ಮಾಡಿದ್ದು ಸೊ ಇದೆಲ್ಲ ಬರೀ ಇನ್ಫಾರ್ಮೇಶನ್ ಅಷ್ಟೇ ಇಟ್ಟಿರೋದ ಅದು ಸೇಲ್ ಮಾಡ್ತೀವಿ ಸೇಲ್ ಮಾಡ್ತೀರಾ ಸೂಪರ್ ಯಾಕಂದ್ರೆ ಇದರಲ್ಲಿ ಕ್ವಾಲಿಟಿ ಇನ್ಫಾರ್ಮ್ ಮಾಡೋಕ್ಕೋಸ್ಕರ ಇವಾಗ ಇದು ಸಿನಮನ್ ನಾವು ಇಸ್ಕೊಳ್ಳೋದು ಬಂದು ಕ್ಯಾಸಿಯಾ ಒನ್ ಆಫ್ ದ ವರ್ಸ್ಟ್ ಸ್ಪೈಸ್ ಕ್ಯಾಸಿಯಾ ಹೌದಾ ಇದು ಸಿನಮನ್ ಒನ್ ಆಫ್ ದ ಬೆಸ್ಟ್ ಇದು ಒರಿಜಿನಲ್ ಇದು ಶ್ರೀಲಂಕಾ ಸಿನಮನ್ ಇದು ಶ್ರೀಲಂಕಾ ಶ್ರೀಲಂಕಾದಿಂದ ಇಂಪೋರ್ಟ್ ಮಾಡ್ತೀರಾ ನಾನು ಇಂಪೋರ್ಟ್ ಶ್ರೀಲಂಕಾನ ಮಾಡಲ್ಲ ನಾನು ಒಂದು ಎಕ್ಸ್ಪೋರ್ಟರ್ ಕಡೆಯಿಂದ ತರಿಸಿದ್ವಿ ಓ ಸೂಪರ್ ಓ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ಶ್ರೀಲಂಕಾಗೆ ಶ್ರೀಲಂಕಾಯಿಂದ ಎಕ್ಸ್ಪೋರ್ಟ್ ಆಲ್ ಓವರ್ ದ ವರ್ಲ್ಡ್ ಓನ್ಲಿ ಶ್ರೀಲಂಕನ್ಸ್ ನೋ ಹೌ ಟು ಪೀಲ್ ಅಂಡ್ ರೋಲ್ ಸಿನಮನ್ ಅಂಡ್ ಸಿನಮನ್ ಇಸ್ ಓನ್ಲಿ ಫ್ರಮ್ ಶ್ರೀಲಂಕಾ ಓ ಸೂಪರ್ ಇವಾಗ ಕೇರಳದಲ್ಲಿ ಕೇಳಿದ್ರೆ ಸಿನಮನ್ ಇದೆ ಅಂತ ಕೇಳಿದ್ರೆ ಇದೆ ಅಂದ್ರೆ ಶ್ರೀಲಂಕಾದಿಂದ ಎಕ್ಸ್ಪೋರ್ಟ್ ಎಲ್ಲ ಕಡೆ ಮಾಡ್ತಾ ಆಲ್ ಇದ್ದಾರೆ ಓವರ್ ದ ವರ್ಲ್ಡ್ ಯಾಕಂದ್ರೆ ಈ ಪೀಲಿಂಗ್ ಪ್ರೋಸೆಸ್ ರೋಲಿಂಗ್ ಪ್ರೋಸೆಸ್ ಬಂದು ಶ್ರೀಲಂಕನ್ಸ್ ಮಾತ್ರ ಗೊತ್ತಿದೆ ಅದು ಓ ಹೌದಾ ಆ ಟೈಮ್ ಇದು ಸ್ವೀಟ್ ಆಗಿರುತ್ತೆ ಇಟ್ಸ್ ಮೈಲ್ಡ್ ಅರೋಮಾ ಓಕೆ ಇದರಲ್ಲಿ ಒಂದು ಕೆಮಿಕಲ್ ಇದೆ ಕ್ಯಾಲ್ಸಿಯಂ ನಾವು ಇಸ್ಕೊಳ್ತೀವಿ ಅದು ಕೆಮಿಕಲ್ ಬಂದು ಕೊಮರಿನ್ ಕಂಟೆಂಟ್ ಇರ್ತೈತೆ ಅದು ಬಂದು 4.5% ಬರುತ್ತೆ ಅದು ರೆಗ್ಯುಲರ್ ತಿಂದರೆ ಲಿವರ್ ಅಂಡ್ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ವೈಟ್ ಲಾಸ್ಗೆಲ್ಲ ತಿಂತೀವಲ್ಲ ಆ ಸಿನಿಮಾ ಇದು ತಿನ್ಬೇಕು ನಾವು ಅದಕ್ಕೆ ತಿನ್ನಂಗಿಲ್ಲ ಹಾಂ ಹಾಂ ಹೌದಾ ಬೈ ಮಿಸ್ಟೇಕ್ ನಾವು ಅದನ್ನ ಯೂಸ್ ಮಾಡಿ ಅದನ್ನ ತಿಂತಾ ಇದ್ದೀವಿ ಯಾವುದಾದ್ರು ಕ್ಯಾಶ್ ಅದು ನಾವು ಇಲ್ಲಿ ಚಕ್ಕೆ ಇಸ್ಕೊಳ್ತೀವಲ್ವಾ ಹಾಂ ಹಾಂ ಚಕ್ಕೆ ಬಂದು ಸಿನಿಮಾನೇ ಅಲ್ಲ ಹೌದಾ ಆ ಕ್ಯಾಸಿಯಾ ಓ ಒನ್ ಆಫ್ ವರ್ಸ್ಟ್ ಸ್ಪೈಸ್ ಇಸ್ಕೊಳ್ತೀವಿ ನಂಗೆ ಕ್ಯಾಶ್ ಕ್ಯಾಲ್ಕುಲೇಟರ್ ಗೊತ್ತಿತ್ತು ಇವತ್ತೇ ಗೊತ್ತಾಗಿದ್ದು ಕ್ಯಾಶ್ ಯಾವುದು ಅಂತ ಕ್ಯಾಸಿಯಾ ಕ್ಯಾಶಿಯಾ ಓಕೆ ಏನು ಮಾಡೋಕ್ಕಾಗಲ್ಲ. ಇದು ಬಂದು ಲೈಕ್ ನೀರು ದೋಸೆ ತವ ಫಿಶ್ ಫ್ರೈ ತವ ಶಾಲೋ ಫ್ರೈ ಪ್ಯಾನ್ ಮಲ್ಟಿಪರ್ಪಸ್ ಯೂಸ್ ಮಾಡ್ತಾರೆ ಓಕೆ ಇದು ಬಂದು ಹ್ಯಾಂಡ್ ಮೇಡ್ ಹಾಗೆ ಇದು ಹ್ಯಾಂಡ್ ಮೇಡ್ ಇದು ಮಿಷಿನ್ ಮೇಡ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಓಕೆ ಓಕೆ ಹ್ಯಾಂಡ್ ಮೇಡ್ ಬಂದು 250 ಇದು ಇದು ಬಂದು ಇದರಲ್ಲಿ 10 ಇಂಚಸ್ ಇದೆ ಸೊ 9 ಇಂಚಸ್ ಇದೆ ಇದು 10 ಇಂಚ್ ಓಕೆ 11 ಇಂಚ್ 250 300 330 350 11 ಇಂಚ್ ಮ್ಯಾಕ್ಸಿಮಮ್ ಬಂದು ಇದು 350 ರುಪೀಸ್ ಇದರದ್ದು ಪ್ರೈಸ್ ಓಕೆ ಅದೇ ಥರ ಮಿಷಿನ್ ಮೇಡಲ್ಲಿ ಬಂದು ಮಿಷಿನ್ ಮೇಡಲ್ಲಿ ಯಾವ ಥರ ಬರುತ್ತೆ ರಫ್ ಆ್ಯಂಡ್ ಸ್ಮೂತ್ ಹಾಂ ಇವಾಗ ಇದು ರಫು ಇದು ಸ್ಮೂತು ಹಾಂ ಸೇಮ್ ಇದೆ ಓಕೆ ಇದಾದರೆ ನಿಮಗೆ 330 ರುಪೀಸ್ ಇದು ಇದರಲ್ಲಿ ರಫ್ ಫಿನಿಶಿಂಗ್ ಬಂದು ಸರ್ ಇದು ಯೂಸ್ ಮಾಡ್ತಾ ಸ್ಮೂತ್ ಹಂಗೆ ಇರುತ್ತೆ ಸ್ಮೂತ್ ಆಗುತ್ತೆ ಹಾಗಿರುತ್ತೆ ಕ್ಯಾಸ್ಟಿನ್ಸ್ನ ಕಿಂಗ್ ಆಫ್ ಕುಕ್ವೇಸ್ ಅಂತ ಕರೆಯೋ ಕಾರಣ ಬಂದು ಅದು ಎಷ್ಟು ಯೂಸ್ ಮಾಡ್ತಾರೆ ಅಷ್ಟು ಬೆಟರ್ ಆಗ್ತಾ ಹೋಗುತ್ತೆ ಹೌದಾ ಸೊ ಈ ರಫ್ ಇದೆಯಲ್ಲ ಇದು ಸ್ಮೂತ್ ಆಗುತ್ತೆ ಇದು ಸ್ಮೂತ್ ಸ್ಮೂತ್ ಆಗುತ್ತೆ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಮಾತ್ರ ರಫ್ ಇರುತ್ತೆ
ಇದಾದರೆ ನಿಮಗೆ ಎಷ್ಟು ಲೈಕ್ 330 ರುಪೀಸ್ ಇದು, ಇದು 380 ರುಪೀಸ್ ಇದು. 380ನಾ? ಸೊ ಪ್ರೈಸ್ ಇದೇ ಡಿಫ್ರೆನ್ಸ್ ಇರೋದು. ಓಕೆ. ಮತ್ತು ಇದೇ ಸ್ಮೂತ್ ನೋಡಿದ್ರಲ್ಲ, ಹಾಂ ಸ್ಮೂತ್ ಅದೇ ನೋಡಿದ್ವಲ್ಲ ಅದು. ಹಾಂ ಇದು ಬಂದು ನಿಮಗೆ 450 ಇದು. ಇದರಲ್ಲಿ 10 ಇಂಚ್ ಬಂದು 500 ರುಪೀಸ್. ಓಕೆ 500. ಸೊ 250 ಇಂದ 500 ವರೆಗೂ ಇದೆ. ಓಕೆ. ಅದೇ ಥರ ಇವಾಗ ಅಪ್ಪಮ್ ಪ್ಯಾನ್, ಅಪ್ಪಮ್ ದೋಸೆ ಮಾಡೋದಾ? ಅಪ್ಪಮ್ ಈ ಅಪ್ಪಮ್ ಅಂತ ಹೇಳ್ತಾರಲ್ವ, ಹಾಂ ಹಾಂ ಹಾಂ. ಅಪ್ಪಮಲ್ಲೂ ಇದು ರಫಿನಿಸ್ಟ್ ಅಪ್ಪಮ್ ಪ್ಯಾನ್, ಇದು 250ನೇ. ಓಕೆ. ಇದರಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಿದೆ, ಅದು ಬಂದು ನಿಮಗೆ 280 ರುಪೀಸು. 80 ರುಪೀಸು? 280. 280 ಹೌದು. ಇದು ರಫ್ ಆ್ಯಂಡ್ ಸ್ಮೂತ್. ಸರಿ ನಿಮಿಷ. $480. ಓಕೆ. ಇದರ ಪ್ರೈಸ್. ಸೊ ರಫ್ ಫಿನಿಶಿಂಗ್, ಇದು ಆಲ್ರೆಡಿ ಸ್ಮೂತ್ ಎಲ್ಲ ರಫ್ ಆಗಿರುತ್ತೆ, ನೀವು ನೋಡಿದರೆ ಗೊತ್ತಾಗುತ್ತೆ ನೋಡಿ. ಹಾಂ ಹಾಂ. ಟಚ್ ಮಾಡಿ ನೋಡಿದರೆ ರಫ್ ಆಗಿರುತ್ತೆ. ಹೌದು, ರಫ್ ಇದೆ. ಸೊ ಇದು ಬಂದು ರಫ್ ಫಿನಿಶ್ ಕ್ಯಾಸ್ಟೇನು. ಇದು ಬಂದು 470 ರುಪೀಸ್, ಸಾರಿ 400 ರುಪೀಸ್ ಇದು. ಇದು 480 ರುಪೀಸ್ ಇದು. ಓಕೆ. ಫುಲ್ ಸ್ಮೂತ್ ಮಾಡಿರ್ತಾನೆ. ಹಾಂ. ಇದು 480 ಪರವಾಗಿಲ್ಲ. ಇದು ತುಂಬ ಸ್ಮೂತ್ ಇದೆ ಸ್ನೇಹಿತರೆ. ಓಕೆ. ಇದು ಅಪ್ಪಮ್ ಪ್ಯಾನ್. ಇವಾಗ ಪಡ್ಡಿನ ಹಂಚಲು ಅಷ್ಟೇ. ಪಡ್ಡಿನ ಹಂಚಲು ಬಂದು ನಿಮಗೆ ಹ್ಯಾಂಡ್ ಮೇಡ್ ಆ್ಯಂಡ್ ಮಿಷಿನ್ ಮೇಡ್ ಅವಾಗ ಹೇಳ್ತಾ ಇದ್ನಲ್ಲ, ಹಾಂ, ಇದು ಬಂದು ನಿಮಗೆ 300 ರುಪೀಸ್. ವೆಯ್ಟ್ ಸಖತ್ತಾಗಿರುತ್ತೆ. ಹ್ಯಾಂಡ್ ಮೇಡ್, ಫುಲ್ಲಿ ಫ್ಲಾಟ್ ಬೇಸ್. ವೆಯ್ಟ್ ಅಂತೂ ನೀವು ಹೇಳಿರ್ತಾರ ಅವಾಗ ನೋಡಿರ್ತಾರ. 300, 9 ಪಿಚ್ ಬಂದು 400, 12 ಪಿಚ್ ಬಂದು 500. ಹೆವಿ. ಓಕೆ. ಹೆವಿ ಇರೋದೆ. ಇದು 500? 500. ಇವಾಗ ಅದೇ 12 ಪಿಚ್ಚಲ್ಲಿ ಬಂದು ಓಕೆ. ಇದು ಮಿಷಿನ್ ಮೇಡ್. ಇದು ಮಿಷಿನ್ ಮೇಡ್. ಮಿಷಿನ್ ಮೇಡಲ್ಲಿ ಬಂದು ನಾನು ಬೇರೆ ಪೀಸ್ ತೋರಿಸ್ತೀನಿ ನೋಡಿ, ಕ್ಲಿಯರ್ ಆಗಿರ್ತದೆ. ಡಸ್ಟ್ ಬಿದ್ದಿದೆ. ಇದೆಲ್ಲ ಮಿಷಿನ್ ಮೇಡ್. ಇದೇನಿಲ್ಲ, ಆ ಕವರಿಂದ ಹಾಕೋ ಕೋಕೋನಟ್ ಪಿಚ್ ಇರೋದು. ಓಕೆ. ಓಕೆ. ಇವಾಗ ಮಿಷಿನ್ ಮೇಡಲ್ಲಿ ಬಂದು ನಿಮಗೆ 7 ಪಿಚ್ ವಿತ್ ಮಿಷಿನ್ ಮೇಡಲ್ಲಿ 2 ಥರ ಬರುತ್ತೆ, ಹಾಂ, ವಿತ್ ರಿಂಗ್ ಆ್ಯಂಡ್ ವಿತೌಟ್ ರಿಂಗ್. ಹಾಂ. ಸೊ ಎಕ್ಸಾಂಪಲ್, ವಿತ್ ರಿಂಗ್ ಇರೋದು ನೀವು ಸೇಲ್ ಮಾಡಿದ್ರಲ್ಲ ಅವಾಗಲೇ? ವಿತ್ ರಿಂಗ್ ವಿತೌಟ್ ರಿಂಗ್ ಎರಡೂ ಇದೆ. ಇದು ವಿತ್ ರಿಂಗ್ ಅಲ್ವಾ? ಇದು ವಿತ್ ರಿಂಗ್, ಇದು ವಿತೌಟ್ ರಿಂಗ್. ವಿತ್ ರಿಂಗ್ ವಿತೌಟ್ ರಿಂಗ್ ಅಡ್ವಾಂಟೇಜ್ ಏನಂದ್ರೆ, ವಿತೌಟ್ ರಿಂಗ್ ಬಂದು ನಿಮಗೆ ಬರೀ ಗ್ಯಾಸಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಇಂಡಕ್ಷನ್ ವರ್ಕ್ ಆಗಲ್ಲ. ಇದು ಇಂಡಕ್ಷನ್ ಆಗುತ್ತೆ. ವಿತ್ ರಿಂಗ್ ಇಂಡಕ್ಷನ್ ವರ್ಕ್ ಆಗುತ್ತೆ. ಸರಿ, ಇವಾಗ ಇದು ಇಂಡಕ್ಷನ್ ವರ್ಕ್ ಆಗುತ್ತೆ, ಗ್ಯಾಸಲ್ಲಿ ವರ್ಕ್ ಆಗುತ್ತೆ. ಈ ರಿಂಗ್ ಅಲ್ಲ ಇದು? ಹೌದು. ಸೊ ಇದು ಇಂಡಕ್ಷನ್ಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಇದು ಇಂಡಕ್ಷನ್ ಸ್ಟವ್ ಇದ್ರೆ ಇದನ್ನ ಯೂಸ್ ಮಾಡ್ಬೋದು. ಸೊ ಇದು ಬರೀ ಗ್ಯಾಸ್ಗೆ, ಬರೀ ಗ್ಯಾಸ್ಗೆ ಬೇಕಂದ್ರೆ ಇಷ್ಟು. ಸರಿ, ಇಂಡಕ್ಷನ್ ಗ್ಯಾಸಲ್ಲೂ ಯೂಸ್ ಅಮೌಂಟ್ ಏನು ಡಿಫ್ರೆನ್ಸ್ ಇದೆ ಅದಕ್ಕೆ? 50 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. 50 ರೂಪಾಯಿ ಅಷ್ಟೇ ಡಿಫ್ರೆನ್ಸ್. ಇವಾಗ ಇನ್ನೊಂದು ಅಡ್ವಾಂಟೇಜ್, ನಾನು ನಾರ್ಮಲ್ ನನ್ನ ಕಸ್ಟಮರ್ಸ್ ಬರುವಾಗ ನಾವು ವಿತ್ ರಿಂಗೇ ಸಜೆಸ್ಟ್ ಮಾಡ್ತೀವಿ. ಓಕೆ. ಇವಾಗ ಕೆಲವೊಂದು ಮನೆಯಲ್ಲಿ ತಗೊಳ್ತಾರೆ, ಗ್ಯಾಸಲ್ಲಿ 3 ಇದು ಬರುತ್ತೆ, ಸ್ಲಿಪ್ ಆಗ್ತಾ ಇರುತ್ತೆ, ಸ್ವಲ್ಪ ಜಾರಿ ಅದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳೋದು, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಗ್ಯಾಸಲ್ಲಿ ಮಾತ್ರ ಕುಕ್ ಮಾಡ್ತೀವಿ, ಇಂಡಕ್ಷನ್ ಮಾಡಿಲ್ಲ ಅಂದ್ರೆ ಇದು ನಾರ್ಮಲ್ ಇದು ರೆಕಮೆಂಡ್ ಮಾಡ್ತೀವಿ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಫುಲ್ ರಿಂಗ್ ಇರೋದ್ರಿಂದ ನಿಮ್ಗೆ ಈವನ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಲೈಕ್ ಆ ಫ್ಲಾಟ್ ಇರೋದ್ರಿಂದ ಚಿಕ್ಕದಾಗಿರೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಬರಲ್ಲ. ದೊಡ್ಡದಲ್ಲಿ ರಿಂಗ್ ಇರುತ್ತೆ, ಈವನ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ ಅಂತ ಕೇಳಿದ್ರೆ ಇರಲ್ಲ, ಯಾಕಂದ್ರೆ ಡಯಾಮೀಟರ್ ದೊಡ್ಡದು. ಸೊ ಚಿಕ್ಕದಾಗಿರೋ ಈವನ್ ಡಿಸ್ಟ್ರಿಬ್ಯೂಷನ್ ವಿತ್ ರಿಂಗ್ ವಿತೌಟ್ ರಿಂಗ್ ಬಂದೇ ಬರುತ್ತೆ. ಬಟ್ ವಿತ್ ರಿಂಗ್ ಬಂದು ನಿಮ್ಗೆ ಸ್ಲಿಪ್ ಆಗಲ್ಲ ಗ್ಯಾಸಲ್ಲಿ ಇರುವಾಗ. ಸೊ ಇದರದ್ದು 7 ಪಿಚ್ ಆದರೆ ಇದು 7 ಪಿಚ್. ಇದರಲ್ಲಿ ವಿತ್ ರಿಂಗ್ ವಿತೌಟ್ ರಿಂಗ್ ಇದೆ. ಇದು ವಿತ್ ರಿಂಗ್ ಇದ್ದು, ವಿತೌಟ್ ರಿಂಗ್ ಓಕೆ. ಇದೆಲ್ಲ ವಿತ್ ರಿಂಗ್. ಸೊ ಇದಾದ್ರೆ ನಿಮಗೆ 450 ವಿತ್ ರಿಂಗ್ ಇರೋದು. ಓಕೆ. ವಿತೌಟ್ ರಿಂಗ್ ಆದರೆ ನಿಮಗೆ 400 ರುಪೀಸ್. 400. ಓಕೆ. ಇದರಲ್ಲಿ 9 ಪಿಚ್ 430 ರುಪೀಸ್ ವಿತೌಟ್ ರಿಂಗ್. ವಿತ್ ರಿಂಗ್ ಆದರೆ 480 ರುಪೀಸ್. ಓಕೆ. ಈ ಸೈಜ್ 480 ರುಪೀಸ್. 12 ಪಿಚ್ ಮಿಷಿನ್ ಮೇಡ್ ಇತ್ತಲ್ಲ, 12 ಪಿಚ್ ಇದಾದರೆ ನಿಮಗೆ 500 ರುಪೀಸ್. ಇನ್ನೊಂದಿದೆ ಹ್ಯಾಂಡಲ್ ಇರೋದು, ನಾನು ತೋರಿಸಿದ್ನಲ್ಲ ಅವಾಗ. ಇದು ನೋಡೋದಕ್ಕೆ ಸೇಮ್ ನಾನ್ ಸ್ಟಿಕ್ ತವಾ ಇದ್ದಂಗೆ ಇದೆ. ಹೌದು, ಶೈನಿಂಗ್ ಆಗಿದೆ ಸ್ನೇಹಿತರೆ. ಶೈನಿಂಗ್ ಆಗಿದೆ. ಇದೇನಿಲ್ಲ, ಕವರಿಂದ ಬಿಚ್ಚುವ ಕೋಕೋನಟ್ ಪಿಚ್ ಇರೋದು. ಸೊ ಇದು ಬಂದು ನಿಮಗೆ 580 ರುಪೀಸ್. ಇದು 580ನಾ? ಇದು ಬಂದು ನಿಮಗೆ 600 ರುಪೀಸ್.
ಸೊ ಅದೇ ಡಿಫ್ರೆನ್ಸ್. ಓಕೆ. ಮತ್ತು ಇನ್ನೊಂದು ಮಾಡಲ್ ಇದೆ, ಪಡ್ಡಲ್ಲಿ ನಮ್ಗೆ ತುಂಬ ವೆರೈಟೀಸ್ ಇದೆ. ಹಾಂ. ಇವಾಗ ಅದನ್ನು ನೋಡಿದ್ರಲ್ಲ ಸ್ಮಾಲ್ ಸೈಜ್, ಹಾಂ. ಇದು ಸೇಮ್. ಇದ್ರಲ್ಲಿ ಸೈಡ್ ಎಡ್ಜಸ್ ಇರಲ್ಲ, ಹೌದೌದು. 2 ರಿಂಗ್ಸ್ ಹಾಕಿರ್ತೀವಿ. ಹೌದು. ಇದ್ರಲ್ಲಿ ಬಂದು ಸಿಂಗಲ್ ಇದೆ, ಆದರೆ ಈ ರಿಂಗ್ ನೋಡಿ ಫುಲ್ ದಪ್ಪ ಇರುತ್ತೆ. ಹೌದು, ದಪ್ಪ ಇದೆ. ಇದು ಬಂದು 500 rupees ವಿತ್ ಸೀಸನಿಂಗ್. ಇವಾಗ ಇದು ಈ ತರಾನೇ ಬರ್ತಿದೆ, ವಿತೌಟ್ ರಿಂಗ್ ಬರಲ್ಲ. ಇದರಲ್ಲಿ ಸೀಸನಿಂಗ್ ಬೇಡ ಅಂದ್ರೆ 250 ರೂಪಾಯಿ ಕಡಿಮೆ ಬರುತ್ತೆ, 450 ರೂಪೀಸ್ ಸಿಗುತ್ತೆ. ಇದ್ರಲ್ಲಿ 9 ಪಿಟ್ಸ್ ಸದ್ಯಕ್ಕೆ ನನ್ನ ಹತ್ರ ಸ್ಟಾಕ್ ಇಲ್ಲ ತೋರ್ಸಕ್ಕೆ. 9 ಪಿಟ್ಸ್ ಬಂದು ನಿಮಗೆ 550 rupees ವಿತ್ ಸೀಸನಿಂಗ್. ವಿತೌಟ್ ಸೀಸನಿಂಗ್ ಆದರೆ 500 rupees. ಇವಾಗ ಹೇಳಿ. ಇವಾಗ ಇನ್ನೊಂದೇನೆಂದರೆ ದೊಡ್ಡದು, ಇವಾಗ ಎಲ್ಲರೂ ಪಡ್ಡಿನಂಚು ದೊಡ್ಡದು ಕೇಳ್ತಾರೆ. ಹಾಂ. ಇದು ದೊಡ್ಡದು. ಹಾಗೆ ವಿತ್ ರಿಂಗ್ ವಿತೌಟ್ ರಿಂಗ್. ಇದೆಷ್ಟು ಬಿಟ್ಸ್ ಇದು ಸರ್? 12 ಬಿಟ್ಸ್ ಸ್ನೇಹಿತರೆ, ವಿತ್ ರಿಂಗ್. ಓಕೆ. ಬಿಗ್ ಸೈಜ್. ಎಷ್ಟಿದು? ಅದು ಬಂದು 650 ಅದು. 650. ಇದು 500. 580. ಓಕೆ. 70 ರೂಪೀಸ್ ಕಡಿಮೆ ಇದೆ. ಸೇಮ್ ಇದು 70 ರೂಪೀಸ್ ವಿತ್ ರಿಂಗ್ ವಿತೌಟ್ ರಿಂಗ್. ಓಕೆ. ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ, ಸೈಜಲ್ಲಿ ಡಿಫ್ರೆನ್ಸ್. ಹೌದು, ಚಿಕ್ಕದಿದೆ. ಚಿಕ್ಕಿದೆ, ದೊಡ್ಡದಿದೆ. ಇವಾಗ ಗ್ರಿಲ್ ಪ್ಯಾನ್ಸು ಸ್ಟಾಕ್ ಕೇಳಿದರೆ ಇದೆಲ್ಲ ಗ್ರಿಲ್ ಪ್ಯಾನ್ ಇಲ್ಲೇ ತೋರಿಸ್ತೀನಿ ನೋಡಿ. ಇದೆರಡು ಹ್ಯಾಂಡ್ ಮೇಡ್ ನಮ್ಮ ಹತ್ರ. ಹಾಂ. ಹ್ಯಾಂಡ್ ಮೇಡ್ ಬಂದು ನಿಮಗೆ ಲೈಕ್ ಇದು 580 ರೂಪೀಸ್. ಹಾಂ. ಹ್ಯಾಂಡ್ ಮೇಡ್ ಗ್ರಿಲ್ ಪ್ಯಾನ್. ಓಕೆ. 850 ರೂಪೀಸ್. ವೆಯ್ಟ್ ಅಂತ ನೋಡಿ, ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಮತ್ತೆ ಗದೆ ಇದ್ದಂಗಿದೆ. ಇದು ಬಂದು ವಿತ್ ಸೀಸನಿಂಗ್ ಮಿಷಿನ್ ಮೇಡ್. ಹಾಂ. ಇದಾದರೆ ನಿಮಗೆ ಲೈಕ್ 850 ಅದು. ಓಕೆ. ಇದು ಮಿಷಿನ್ ಮೇಡೆ, ಆದರೆ ಇದು ಸ್ವಲ್ಪ ರೇಟ್ ಕಡಿಮೆನೇ. ಇದು 750. ಹಾಂ. ಮಿಷಿನ್ ಮೇಡಲ್ಲಿ ಇದು ಬಂದು 700. ಓಕೆ. ಈ ಥರ ಇದೆ ನೋಡಿ, 5 ಟೈಪ್ಸು. ಇದು ಬಂದು ನಿಮಗೆ ಲೈಕ್ ಇದು ಬಂದು ನಿಮಗೆ 850 ರೂಪೀಸ್ ಇದೆ, 850 ರೂಪೀಸು. ಓಕೆ. 5 ಟೈಪ್ಸ್ 850 ರೂಪಾಯಿ. 850 ರೂಪಾಯಿ. ಇದಾದರೆ ನಿಮಗೆ ಅಗೇನ್ ಫುಲ್ ಲೈಕ್ ನ್ಯೂ ಮಾಡೆಲ್. ಇದು ರೌಂಡ್ ಸ್ವಲ್ಪ ಲೈಟ್ ವೆಯ್ಟ್ ಆಗಿರುತ್ತೆ. ಕೆಲವರು ಲೈಟ್ ವೆಯ್ಟ್ ಕೇಳ್ತಾರೆ, ಲೈಟ್ ವೆಯ್ಟ್ ಆಗಿರುತ್ತೆ. ಇದಾದರೆ ನಿಮಗೆ 700 ರೂಪೀಸ್, ಸಾರಿ 600 ರೂಪೀಸ್. ಇದು 600 ರೂಪಾಯಿ. ಬರೀ 600 ರೂಪೀಸ್. ಸೊ 600 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೊಂದಿದೆ ಊತಪ್ಪಂ ಪ್ಯಾನ್ ಅಂತ ಹೇಳ್ತೀವಿ. ಹಾಂ. ಈ ಊತಪ್ಪಂ ಪ್ಯಾನ್ ಇದು ಮಿನಿ, ಇದು ಮೆಷಿನ್ ಪ್ಯಾನ್ ಕೇಕ್. ಹೌದು. ಹಾಂ, ಪ್ಯಾನ್ ಕೇಕ್ ಮಾಡ್ಕೋಬೋದು ಇದರಲ್ಲಿ. ನೋಡ್ತಿರ್ಬೋದು ಸ್ನೇಹಿತರೆ, ತುಂಬ ನೀಟಾಗಿದೆ ಇದು. ಹ್ಯಾಂಡಲ್, ಫಿನಿಶಿಂಗ್. ಹೌದು, ಫಿನಿಶಿಂಗ್ ಹ್ಯಾಂಡಲ್ ಎಲ್ಲ. ಮತ್ತು ಇದು ಇನ್ನೊಂದು ಏನಂದ್ರೆ ಅಡ್ವಾಂಟೇಜ್ ಇದರಲ್ಲಿ, ಇಲ್ಲಿ ಯೂಶಲಿ ಪ್ಲಾಸ್ಟಿಕ್ ಫೈಬರ್ ಇಲ್ಲ ವುಡನ್ ಯಾವ್ದಾದ್ರು ಹಾಕಿದ್ರೆ ಅದು ಅವಾಗ ಶೇಕ್ ಆಗ್ತಾ ಇರುತ್ತೆ. ವುಡ್ ಆದ್ರೆ ಏನಾಗುತ್ತೆ ಅಂದ್ರೆ ಬರ್ನ್ ಆಗುತ್ತೆ. ಹೌದು. ಕ್ಯಾಸ್ಟೈನಲ್ಲಿ ಏನೇನೋ ವುಡ್ ಕೊಡಕ್ ಹೋದ್ರು ಇದರಲ್ಲಿ ಪಿಡಿ ನಿಮ್ಗೆ ಯೂಶಲಿ ಈ ಥರ ಹ್ಯಾಂಡಲ್ ಇದ್ರೆ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ಅಂದರೆ ರೆಗ್ಯುಲರ್ ಆಗಿ ಇದನ್ನ ಹಂಗೆ ಯೂಸ್ ಮಾಡೋಕ್ಕಾಗಲ್ಲ. ಅದ್ರ ಬಟ್ಟೆ ಗಿಟ್ಟೆ ಇದ್ರೆ ಅದನ್ನ ಹೆಲ್ಪ್ ತಗೊಂಡು ಯೂಸ್ ಮಾಡ್ಕೋಬೋದು. ಇಲ್ಲಾಂದ್ರೆ ಬಿಸಿ ಆಗುತ್ತಲ್ಲ, ಇದು ಬಿಸಿ ಆಗುತ್ತೆ. ಸಿಲಿಕಾನ್ ಗ್ರಿಪ್ಪರು ಬಿಸಿ ಆಗುತ್ತೆ, ಬಟ್ ಅಷ್ಟೊಂದು ಇದಾಗಲ್ಲ. 450 ರೂಪೀಸ್, 600 ರೂಪೀಸ್. 450, 600. ಇದು ಏನಿಲ್ಲ, ನಾವು ಒಂದ್ಸಲ ನೆಟ್ಟಲ್ಲಿ ಚೆಕ್ ಮಾಡಿ ನೋಡಿದ್ರೆ, ಇದ್ರ ಫೋಟೋ ಹಾಕ್ಬಿಟ್ಟು ಸರ್ಚ್ ಮಾಡಿ ನೋಡಿದ್ರೆ ಇದೇ ಪ್ರಾಡಕ್ಟ್ ಬಂದ್ಬಿಡುತ್ತೆ. ಹೌದೌದು. ಸೊ 1000 ರೂಪೀಸೇ ನಮ್ಮ ಹ್ಯಾಂಡ್ ಮೇಡ್ ಅಷ್ಟೇ ರೇಟಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ಡಚ್ಚವನ್ ಸೀರೀಸಲ್ಲಿ ನೋಡಿದ್ರೆ, ಹಾಂ, ಇದು ಡಚ್ಚವನ್. ಡಚ್ಚವನಲ್ಲಿ ಬಂದು ಅಗೇನ್ ಹ್ಯಾಂಡ್ ಮೇಡ್ ಆ್ಯಂಡ್ ಮಿಷಿನ್ ಮೇಡ್. ಸರ್ ನನ್ನ ಹತ್ರ ಹ್ಯಾಂಡ್ ಮೇಡ್ ಯಾವುದಿಲ್ಲ, ಇದು ಹ್ಯಾಂಡ್ ಮೇಡ್. ಹೆಂಗೆ ಸರ್ ಇದು? ಸರ್ ಏನಿದು, ಯಾವುದಕ್ಕೆ ಇದು ಯೂಸ್ ಮಾಡೋದು? ಕುಕ್ಕರ್ ಥರ ಯೂಸ್ ಮಾಡೋದು. ಕುಕ್ಕರ್ ಥರ ಯೂಸ್ ಮಾಡ್ಬೋದಾ? ಓಕೆ. ಇದಾದರೆ ನಿಮಗೆ ಬಂದು ಲೈಕ್ 1100 ರೂಪೀಸ್ ಇದೆ. 3 ಲೀಟರ್ಸ್ ಕೆಪಾಸಿಟಿ. 3 ಲೀಟರ್ಸಾ? 1100. ಕುಕ್ಕರ್ ಥರ ಅಂದರೆ ಹೆಂಗೆ? ಅದರಲ್ಲಿ ವಿಷಲ್ ಬರೋಲ್ವಲ್ಲ? ವಿಷಲ್ ಬರಲ್ಲ, ಟೈಮಿಂಗ್ ಇದೆ. ಇದೇನಿದೆ, ಪಿಡಿ ಅಷ್ಟೇನಾ? ಇಲ್ಲ, ಅದು ನಾನು ಮಾಡೋಕ್ಕಿಲ್ಲ. ಅದು ಆ್ಯಕ್ಚುಲಿ ಇಟ್ಟಿರೋದು ಸ್ಯಾಂಪಲ್ ಇಟ್ಟಿರೋದು. ಸ್ಯಾಂಪಲ್ಗೆ ಹೆಂಗೆ ಬರುತ್ತೆ ಅಂತ ಅದು ಇದು ಮಾಡಿ ಸರ್. ಕೆಲವೊಂದು ಐಟಮ್ಸ್ ಬಂದು ನಾವು ಸ್ಯಾಂಪಲ್ಗೆ ಇಟ್ಟಿರ್ತೀವಿ, ಕೆಮಿಕಲ್ ಸೇಲ್ ಮಾಡಿರ್ತೀವಿ ಕಂಪೇರ್ ಮಾಡೋಕ್ಕೆ. ಸೊ ಎಕ್ಸಾಂಪಲ್ ಇದು ಇದು ಮಿಷಿನ್ ಮೇಡ್ ಸ್ಮೂತ್ ಫಿನಿಶ್ ಸರ್, ರಫ್ ಫಿನಿಶ್. ಇದರಲ್ಲಿ ಸ್ಮೂತ್ ಫಿನಿಶಿಂಗ್ ಬರಲ್ಲ. ಕಂಪನಿ ಕಡೆಯಿಂದ ಸ್ಮೂತ್ ಫಿನಿಶಿಂಗ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಆದರೂ ಕೆಲವರು ಮಾಡ್ತಾರೆ. ಬಟ್ ಯಾಕೆ ಮಾಡಂಗಿಲ್ಲ ಅಂತ? ಕ್ವಾಲಿಟಿ ಆಫ್ ಐರನ್
ಇವಾಗ ಈ ಕ್ವಾಲಿಟಿ ಐಎನ್ಎಲ್ ನೋಡುವಾಗ ರಫ್ ಫಿನಿಶಿಂಗ್ ಅಲ್ಲಿ ಸ್ಮೂತ್ ಫಿನಿಶಿಂಗ್ ಸೆಲೆಕ್ಟ್ ಮಾಡಕ್ಕೆ ಹೇಳ್ತಾರೆ. ಹಾ. ಬಟ್ ಇದು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ ಸ್ಟಿಲ್ ಸ್ಮೂತ್ ಫಿನಿಶಿಂಗ್ ಇದರಲ್ಲಿ ಕಂಪನಿ ಸೈಡಿಂದ ಮಾಡಲ್ಲ, ಹೌದಾ? ಡಿಫಾಲ್ಟ್ ಸಪ್ರೇಟ್ ಆಗಿ ಮಾಡ್ತಾರೆ ಕೆಲವರು, ಬಟ್ ತುಂಬಾ ಜನ ಮಾಡಕ್ ಹೋಗಲ್ಲ ಅದು. ಇವಾಗ ಇದಾದ್ರೆ ನಿಮಗೆ 1100 rupees ಇದು 1100 ವಿತೌಟ್ ಸೀಸನಿಂಗ್. ಓಕೆ, ಇದು ವಿತ್ ಸೀಸನಿಂಗ್. ಇದು ವಿತ್ ಸೀಸನಿಂಗ್. ಆಕ್ಚುಲಿ ಇದು ಅಡ್ವಾಂಟೇಜ್ ಏನಂದ್ರೆ 2 in 1. 2 in 1. ಲಿಡ್ನ ಸ್ಕಿಲೆಟ್ ತರಾನು ಯೂಸ್ ಮಾಡ್ಬೋದು. ಹೌದು, ಇದು ಯೂಸ್ ಮಾಡ್ಬೋದು, ಲಿಡ್ ತರಾನು ಯೂಸ್ ಮಾಡ್ಬೋದು. ಇದು ಬಂದು 1300. 1300. ಇದರಲ್ಲಿ ಮಿಷಿನ್ ಮೇಡ್ ಅಲ್ಲಿ 5 liters ಕೆಪಾಸಿಟಿ 1600 rupees. ಕಬ್ಬಣದ ಇಷ್ಟು ದೊಡ್ಡ ಪಾತ್ರೆ ಇವತ್ತೇ ನೋಡ್ತಾ ಇರೋದನ್ನ. ಇದು ಓಹೋ, ಏನು ಸರ್ ಇಷ್ಟು ವೆಯ್ಟ್ ಜಾಸ್ತಿ ಇರುತ್ತೆ. ಓಕೆ, ಇದರಲ್ಲಿ ಎಷ್ಟು ಸರ್ ಇದು? 1600. 1600. ಈ ಮಾಡೆಲ್ ಅಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ನಮ್ಮ ಹತ್ರ, 2 in 1. 2 in 1. ಲಿಡ್ ಅಲ್ಲಿ ಇವಾಗ ನಾನು 10 ವರ್ಷದ ಸ್ಕಿಲೆಟ್ ತರ ಇತ್ತಲ್ಲ, ಅದೇ ಲಿಡ್ಸ್ ಗಿಲ್ಪ್ ಅಂತಾರ ಬರುತ್ತೆ. ಸೊ ಅದು ಬಂದು ನಿಮಗೆ ಸೇಮ್ ಇದೇ ಪ್ರೈಸ್ 1600 rupees. ಇವಾಗ ಇದು 1600. ಆದ್ರೆ ಅದೇ ಇವಾಗ ಇದು ಹ್ಯಾಂಡ್ ಮೇಡ್, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಅದರದ್ದು ಫಿನಿಶಿಂಗ್, ಇದ್ರ ಫಿನಿಶಿಂಗ್. ಇದು ಹ್ಯಾಂಡ್ ಮೇಡ್ 1300 rupees 5 liters ವಿತ್ ಲಿಡ್. ಅದೇ ತರ ಲಿಡ್ ಬರುತ್ತೆ 1300 rupees. ಇದು 7 liters ಕೆಪಾಸಿಟಿ. ಓಹೋ, ಅಲ್ಲ ಇದನ್ನ ಕ್ಯಾರಿ ಮಾಡೋದೇ ಹಿಂಸೆ ಅಲ್ವಾ? ಹಾಂ, ಎಷ್ಟು ವೆಯ್ಟ್ ಇದೆ? 7 liters. ಇದು 2 in 1. 10 kilos. ಅದ್ಮೇಲೆ ವೆಯ್ಟ್ ಬಿದ್ದಾಗಲೇ ಗೊತ್ತಾಗಿದೆ ಅದ್ರ ವೆಯ್ಟ್ ಏನಂತ. ಏನು ಸರ್ ಇದು ಅಮೌಂಟು? 2200 rupees. 2200. 7 liters 2200 rupees. ಬೆಟ್ ಮಾಡ್ತೀವಿ. ಹೌದೌದು. ಅಲ್ಲ, ಸ್ಟೇನ್ಲೆಸ್ ಸ್ಟೀಲ್ಗೆ ನಮಗೆ ಹೆಚ್ಚು ಕಡಿಮೆ ಒಂದು 1600-1700 ರೂಪಾಯಿ ಆಗುತ್ತಲ್ಲ? ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಹೇಳಿ, ಕಡಾಯಿಸಲ್ಲಿ ನೋಡಕ್ಕೆ ಹೋದ್ರೆ ಹ್ಯಾಂಡ್ ಮೇಡ್ ಮಿಷಿನ್ ಮೇಡ್ ಹೇಳಿದೆ ನಿಮಗೆ. ಹ್ಯಾಂಡ್ ಮೇಡ್ ಆವಾಗಲೇ ಹೇಳಿದೆ ನಿಮಗೆ. ಸೇಮ್ ಇದೆ ಮಿಷಿನ್ ಮೇಡ್ ಬಂದು ನಿಮಗೆ 7 inches. ಇದು ಬಂದು ನಿಮಗೆ 470 rupees. ಓಕೆ, ಇದರಲ್ಲಿ 8 inch ಬಂದು 580 rupees. ಇದರಲ್ಲಿ 9 inches. 9 inches. ಓಕೆ, 800 rupees. ಇದು 10 inches ಸ್ವಲ್ಪ ಇದಿರುತ್ತೆ. ಓಕೆ, ಇದು ಬಂದು ನಿಮಗೆ 850, 50 ರೂಪಾಯಿನೇ ಡಿಫ್ರೆನ್ಸ್, ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. 11 inch. 11 inch ಬಂದು ನಿಮ್ಗೆ 900 rupees. ಸೇಮ್ ಇದು 12 inch ಆದರೆ 1000 rupees. ಓಕೆ, ಸೊ ಇವಾಗ ಸ್ಮೂತ್ ಅಲ್ಲಿ 1000 rupees ವರೆಗೂ ಸರ್, ರಫ್ ಸ್ಮೂತ್ ಫಿನಿಶಿಂಗ್ ಅಲ್ಲಿ 1000 rupees ವರೆಗೂ ಇದೆ. ಮಿಷಿನ್ ಮೇಡ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ, ರಫ್ ಫಿನಿಶಿಂಗ್. ಇವಾಗ ಸ್ಮೂತ್ ನೋಡಿದ್ರಲ್ಲ, ಇದು ರಫ್ ಆಗಿರುತ್ತೆ ನೋಡಿ. ಹೌದು, 470 ರಫ್ ಇದೆ. ಇದು ರಫ್ ಇದೆ. ಇದು ಆಚೆ ಒಳಗಡೆ ಮತ್ತೆ ಸ್ಮೂತ್ನಿಂಗ್ ಮಾಡ್ತಾರೆ, ಹಿಂದೆ ಡಿಸೈನೇ ಬೇರೆ ಇರುತ್ತೆ. ಹೌದೌದು. ಇದನ್ನು ಅದೇ ತರ ಸ್ಮೂತ್ನಿಂಗ್ ಮಾಡ್ತಾರೆ. ಇದಕ್ಕೆ ಇಂಡಕ್ಷನ್ ವರ್ಕ್ ಆಗುತ್ತೆ, ಆಗುತ್ತಲ್ಲ? ಯಾಕಂದ್ರೆ ಈ ರಿಂಗ್ ಇದೆ. ರಿಂಗ್ ಅಲ್ಲ, ಆ ಫ್ಲಾಟ್ ಆಗುತ್ತೆ. ಸೊ ಇದು 470 rupees. ಇದು 470. ಇದು ಬಂದು 670 rupees. 10 inches. 8 inches 470. ಇದು 470. ಅದು 670. 12 inch. ಸೇಮ್ ಮಾಡೆಲ್. ಓಕೆ, 870 rupees. 870. ಇದು ಇಂಡಕ್ಷನ್ ಆಗುತ್ತೆ, ಯಾಕಂದ್ರೆ ಫ್ಲಾಟ್ ಇದೆ. ಆಗುತ್ತೆ. ಬಟ್ ಇದಕ್ಕೆ ಡಿಫರೆನ್ಸ್ ನೋಡಿದ್ರೆ ಸ್ಮೂತ್ ಮಾಡಿರ್ತಾರೆ. ಇದು ತುಂಬಾ ಸ್ಮೂತ್ ಇದೆ. ಇದು ಬಂದು 1000, ಇದು ಬಂದು 870. ಸೊ 870 ಇದೆ. ಅದೇ ಇದರಲ್ಲಿ ನಿಮಗೆ ರಫ್ ಫಿನಿಶಿಂಗ್ ಆದ್ರೆ 570 rupees. ಓಕೆ, ಮತ್ತೆ ಇನ್ನೊಂದೇನಂದ್ರೆ ಇವಾಗ ಇದು ಈ ಕಲರ್ ಬಂದು ಕ್ಯಾಸ್ಟಿನ್ ನೋಡಕ್ ಹೋದ್ರೆ ಇದು ಫೌಂಡಿಂದ ಡೈರೆಕ್ಟ್ ಆಗಿ ತಗೊಳ್ಳುವಾಗ ಈ ಕಲರೇ ಬರೋದು. ಇದನ್ನ ಎಣ್ಣೆ ಹಚ್ಚಿದ್ರೆ ಇಮಿಡಿಯೇಟ್ ಆಗಿ ಕಪ್ಪಗೆ ಆಗ್ಬಿಡುತ್ತೆ, ಇಮಿಡಿಯೇಟ್ ಬ್ಲಾಕ್ ಆಗುತ್ತೆ. ಇವಾಗ ಕೆಲವೊಂದು ಪಾತ್ರೆ ನೋಡೋಕೆ ಬ್ಲಾಕ್ ಆಗಿರುತ್ತೆ, ಇಮಿಡಿಯೇಟ್ ಬ್ಲಾಕ್ ಆಗುತ್ತೆ. ನೀವು ಸೀಸನಿಂಗ್ ಎಲ್ಲ ಮಾಡೋಕೆ ಇನ್ನೂ ಡಾರ್ಕ್ ಆಗುತ್ತೆ, ಇನ್ನೂ ಡಾರ್ಕ್ ಆಗುತ್ತೆ, ಸ್ಮೂತ್ ಆಗುತ್ತೆ. ರಫ್ ಇದ್ರು ಏನ್ ಪ್ರಾಬ್ಲಮ್ ಏನಿಲ್ಲ, ಸ್ಮೂತ್ ಆಗೇ ಆಗುತ್ತೆ. ನೀವು ಕೇಳಿದ್ರೆ ಸ್ಮೂತ್ ಆಗುತ್ತೆ ಅಂತ ಕೇಳಿದ್ರಲ್ಲ, ಸ್ಮೂತ್ ಆಗುತ್ತೆ. ಬಟ್ ನಾಟ್ ಇನಿಷಿಯಲಿ, ಲೇಟರ್ ಆನ್ ಸ್ವಲ್ಪ ದಿನ ಆಗುತ್ತೆ, ಬಟ್ ಸ್ಮೂತ್ ಆಗೇ ಆಗುತ್ತೆ. ಕ್ಯಾಸ್ಟಿನ್ಸ್ ಮಾತ್ರ ಅಪ್ಗ್ರೇಡ್ ಆಗುತ್ತೆ ಅಂತ ಹೇಳ್ತೀವಿ ಬೈ ಲುಕ್, ಪರ್ಫಾರ್ಮೆನ್ಸ್. ಸ್ಟಾರ್ಟಿಂಗ್ ಎಲ್ಲ ಬಂದು ಯಾವುದೇ ಕಡಿಮೆ ಪಾತ್ರೆ ಕೊಟ್ಟರು ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಯಾಕಂದ್ರೆ ನಿಮಗೆ ಕಲರ್ ಚೇಂಜ್ ಆಗೋದು, ರಸ್ಟಿಕ್ ಸ್ಮೆಲ್ ಬರೋದಲ್ಲ ಇದೇ ಇರುತ್ತೆ ಫುಡ್. ರೆಗ್ಯುಲರ್ ಯೂಸೇಜ್ ಸ್ಟಾಪ್ ಆಗುತ್ತೆ. ಇದು ಇವಾಗ ನೋಡಿದ್ರಲ್ಲ ಅವಾಗ, ಇದು ಇದಕ್ಕಿಂತ ವೇಟ್ ಜಾಸ್ತಿ ಇದೆ, 690 rupees ಇದು. ಓಕೆ, ವೆಯ್ಟ್ ಜಾಸ್ತಿ ಇದೆ. ಇದು ರಫ್ ಅಲ್ವಾ? ಇದು ರಫ್ ಫಿನಿಶಿಂಗ್ ಮಿಷಿನ್ ಮೇಡ್, ರಫ್ ಫಿನಿಶ್ಡ್. ಓಕೆ, ಅದೇ ಮಿಷಿನ್ ಮೇಡ್ ಬಂದು ಇದೆಷ್ಟು ಸರ್? ಇದು 690. ಎಷ್ಟು ಕೆಜಿ ಇದೆ ಇದು? 3 liters ಕೆಪಾಸಿಟಿ. ಕೆಜಿ ನೋಡೋಕೆ ಹೋದ್ರೆ 2.8. ಹೌದಾ? 2.8 ಇನ್ನೂ ಜಾಸ್ತಿ ಇದ್ದಂಗೆ, ಜಾಸ್ತಿನೇ ಬರುತ್ತೆ ಆವ್ರೇಜ್ ಆಗಿ. ವೆಯ್ಟ್ ಜಾಸ್ತಿ ಇದೆ. ಓಕೆ, ಇದು ಬಂದು ಲೈಕ್ ಸ್ಮೂತ್ ಫಿನಿಶ್ಡ್. ಓಕೆ, ಸ್ಮೂತ್ ಫಿನಿಶ್ ಇದು.
ಎಷ್ಟು ಸರ್ ಇದು? 900. ಹಾಂ 900. 900. ಅದು 690. 690. ಓಕೆ, ಅದು 690, ಇದು 900. 690, 900. ಹಾಂ ಹಾಂ, ಇದೇ ಡಿಫ್ರೆನ್ಸ್ ಇದೆ. ಓಕೆ. ನೆಕ್ಸ್ಟು ಸರ್? ಅದಿದೆ ಆ ಕಲ್ಚಟಿ 130 ಹಾಕ್ಯಾರ. ಓಕೆ, ನಿಮಗೆ ಕಡಾಯಿ ತವಾದಲ್ಲಿ ಹಾಂ, ಇವಾಗ ನಮ್ಮದು ತವಾ ಹೆಂಗೆ ವೇರಿ ಆಗುತ್ತೆ ಅಂದರೆ ಇದು ನಾರ್ಮಲ್ ಅಯನ್ ಅಲ್ಲ, ಇದು ಪ್ಯೂರ್ ಅಯನ್. ಅಯನ್ದಲ್ಲಿ ಕ್ವಾಲಿಟಿ ಇದೆ, ಪ್ಯೂರ್ ಅಷ್ಟೇ. ಅಯನ್ನಲ್ಲಿ ಕ್ವಾಲಿಟಿ ಇದೆ. ಶೀಟ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಫಸ್ಟ್ ಗ್ರೇಡ್ ಅಯನ್, ಸೆಕೆಂಡ್ ಗ್ರೇಡ್ ಅಯನ್, ಲೈಕ್ ತುಂಬ ಕ್ವಾಲಿಟೀಸ್ ಇರುತ್ತೆ ಅಯನಲ್ಲಿ. ಎಲ್ಲ 10-20 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. ಇವಾಗ ಈ ಹ್ಯಾಂಡಲ್ ನೋಡಿದ್ರೆ ನಿಮಗೆ 590 ಇತ್ತು, ಅದೇ ಡಬಲ್ ಹ್ಯಾಂಡಲ್ ನೋಡಿದ್ರೆ 570. ಇದರಲ್ಲಿ ಹ್ಯಾಂಡಲ್ ಆದರೆ 700, ಸಾರಿ 750 ಅದು. ಓಕೆ, ಇದಾದರೆ ನಿಮಗೆ 690, ಸಾರಿ 700 ರುಪೀಸು. ಇದಾದರೆ 680 ರುಪೀಸ್ ಇದು. ಇದರಲ್ಲಿ 10 ಇಂಚ್ ಬಂದು ಹ್ಯಾಂಡಲ್ ಆದರೆ ನಿಮಗೆ 750, 630, ಅಗೇನ್ 20 ರೂಪೀಸ್ ಕಡಿಮೆ. ಓಕೆ, 11.5 ಇಂಚ್ ಓಕೆ. ಇದು. ಇದಾದರೆ ನಿಮಗೆ ಲೈಕ್ 950 ರುಪೀಸ್ಗೆಲ್ಲ ಸಿಗುತ್ತೆ ಇದು. ಓಕೆ, 950. ಸ್ಮೂತ್ ಆಗಿರೋದ್ರಿಂದ ರೇಟ್ ಡಿಫ್ರೆನ್ಸ್ ಬರುತ್ತೆ. ಹೌದೌದು, ರಫ್ಗೆ ಯಾವಾಗಲೂ ರೇಟ್ ಕಡಿಮೆ ಇದ್ದೇ ಇರುತ್ತೆ. ಹಾಂ ಹಾಂ. ಮತ್ತು ಈ ಕಡಾಯಿ ಇದು ನೋಡಿರ್ತೀರ ತುಂಬ ಕಡೆ. ಇದು ಬಂದು ನಿಮಗೆ ಲೈಕ್ 490 ರುಪೀಸ್. ಇದು 8 ಇಂಚ್ ಕಡಾಯಿ, ಮಿಷಿನ್ ಮೇಡ್, ಪ್ರೀ ಸೀಸನ್ 8 ಇಂಚ್ ಕಡಾಯಿ 490. ಅದೇ ಇದರಲ್ಲಿ ಬಂದು ನಿಮಗೆ 10 ಇಂಚ್ 690 ರುಪೀಸ್. ಸೊ ಇನ್ನೊಂದು ಮಾಡೆಲ್ ಇತ್ತು, ಅದು ತೋರಿಸ್ತೀನಿ ನೋಡಿ. ಇನ್ನೊಂದು ಮಾಡೆಲ್ ಇದೆ, ಅದು ತೋರಿಸ್ತೀನಿ. ಇದೇ ಮಾಡೆಲ್ ಇನ್ನೊಂದಿದೆ, ಸ್ಮೂತ್ ಫಿನಿಶಿಂಗ್ ಬರುತ್ತೆ. ಅದಾದ್ರೆ ನಿಮಗೆ 900 ರುಪೀಸ್ ಬೀಳುತ್ತೆ ಇದೇ ಮಾಡೆಲಲ್ಲಿ. ಓಕೆ, ಇದು ಫುಲ್ ಅಯನ್ ಸರ್. ಇದು ಅಯನಲ್ಲಿ ಬಂದು ನಿಮಗೆ ಕ್ವಾಲಿಟೀಸ್ ಇದೆ, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಲೋಕಲ್ ಕ್ವಾಲಿಟಿ. ಸೊ ಅಯನ್ ಕ್ವಾಲಿಟಿ ಪ್ಯೂರ್ ಅಯನ್ ಅಲ್ವಾ ಇದು? ಹೌದು, ಪ್ಯೂರ್ ಅಯನ್, 100% ಅಯನ್ ಶೀಟ್. ಅದಾದರೆ ಕ್ಯಾಸ್ಟಿನ್ ಬಂದು ಅಯನ್ ಅಂಡ್ ಮಡ್ಡು. ಇದು ಪ್ಯೂರ್ ಅಯನ್, 3 ಕಿಲೋ ವೇಟ್ ಬರುತ್ತೆ. ಓಕೆ. ಸೊ ಇದೇ ಇದರಲ್ಲಿ 5 mm ಥಿಕ್ನೆಸ್ ಇದು. ಓಕೆ, 550 ರುಪೀಸ್ ಈ ಶೀಟಿಗೆ. ಈ ತವ ಸಿಂಗಲ್ ಪೀಸ್, ಹಾಂ ಹಾಂ, ಜಾಯಿಂಟ್ ವೆಲ್ಡಿಂಗ್ ಏನಿರಲ್ಲ, ಒಂದೇ ಪೀಸ್ನ ಎಲ್ಲ ಇರುತ್ತೆ, ಕಟ್ ಮಾಡಿ ಮಾಡಿರ್ತೀವಿ. ಫಸ್ಟ್ ಗ್ರೇಡ್ ಅಯನ್ನು. ಸೊ ಫಸ್ಟ್ ಗ್ರೇಡ್ ಅಯನ್ 5 mm ಥಿಕ್ನೆಸ್, 550 ರುಪೀಸ್. ಇದೇ ಇದರಲ್ಲಿ ನಿಮಗೆ 6 mm ಥಿಕ್ನೆಸ್ ಬರುತ್ತೆ. ನೋಡೋಕ್ಕೆ ಸೇಮ್ ಇರುತ್ತೆ, ಅದಕ್ಕಿಂತ ಸ್ವಲ್ಪ ವೇಟ್ ಜಾಸ್ತಿ ಇರುತ್ತೆ. 6 mm ಥಿಕ್ನೆಸ್. ಇದು ಒಂದೇ ಪೀಸ್ ಅಂದರೆ ಏನಂದ್ರೆ ನಿಮಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಲ್ವಾ? ಎಲ್ಲ ಹ್ಯಾಂಡಲ್ ಬಿಟ್ಟು ಹೋಗಲ್ಲ ಮೇನ್. ಯಾಕಂದ್ರೆ ಒಂದೊಂದು ಸೇರ್ಸಿರ್ತಾರೆ, ಜಾಯಿನ್ ಮಾಡಿರ್ತಾರೆ, ವೆಲ್ಡ್ ಮಾಡಿರ್ತಾರೆ, ಆ ಥರದ್ದೆಲ್ಲ ನಿಮಗೆ ಹ್ಯಾಂಡಲ್ ಸಪ್ರೇಟ್ ಆಗಿಬಿಡುತ್ತೆ. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಒಂದು ಪ್ರಾಪರಾಗಿ ಒಂದು ಕೌಂಟ್ ತೊಗೊಂಡು ಮೌಲ್ಡ್ ಮಾಡಿ ಅದನ್ನು ಕಂಪ್ಲೀಟಾಗಿ ತೆಗಿತಾರೆ. ಸೊ ಅದರಿಂದ ಒಂದೇ ಪೀಸು ಎಲ್ಲ ಕಡೆನೂ ಇರುತ್ತೆ, ಇನ್ಕ್ಲೂಡಿಂಗ್ ಹ್ಯಾಂಡಲ್. ಮತ್ತು ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ ನಿಮಗೆ, ಇದೆಲ್ಲ ಫಸ್ಟ್ ಕ್ವಾಲಿಟಿ ಏನು ಪೇಪರ್ ಥರ ದೋಸೆ ಬರುತ್ತೆ. ಮಸಾಲೆ ಇದ್ರಲ್ಲ ಇದು ಅದೇ 5 mm ಥಿಕ್ನೆಸ್ ತೋರಿಸಿದ್ನಲ್ಲ, ಇದನ್ನೆಲ್ಲ ನಿಮಗೆ ಪೇಪರ್ ಥರ ಮಸಾಲೆ ದೋಸೆ ಥರ ಬರುತ್ತೆ. ಇದು ಈಗ ಕ್ಯಾಸ್ಟ್ ಅಯನ್ಗೂ ಮತ್ತು ಇದಕ್ಕೂ ಏನು ಡಿಫ್ರೆನ್ಸ್ ಸರ್ ಹಾಗಾದ್ರೆ? ಇದು ಬಂದು ಶೀಟ್ ಮೆಟೀರಿಯಲ್. ಅಯನಲ್ಲಿ ಕ್ವಾಲಿಟಿ ಇದೆ, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್ ಅಂತ ಕ್ವಾಲಿಟಿ ಇದೆ. ಕ್ಯಾಸ್ಟೈನ್ ಬಂದು ಅಯನ್ ಅಂಡ್ ಮಡ್ ಮಿಕ್ಸ್ ಮಾಡಿ ಮಾಡೋದು ಬಂದು ಕ್ಯಾಸ್ಟೈನ್. ನಿಮ್ಗೆ ಅಯನ್ ಎಕ್ಸ್ಪೋಷರ್ ಅಯನ್ಕಿಂತ ಕ್ಯಾಸ್ಟೈನ್ ಅಲ್ಲಿ ಜಾಸ್ತಿ ಬರುತ್ತೆ. ನಿಮ್ ಫುಡ್ ಬರ್ನ್ ಆಗಲ್ಲ, ಗ್ಯಾಸ್ ಕನ್ಸಂಪ್ಷನ್ ಆಕ್ಚುಲಿ ಕಡಿಮೆ, ಆಯಿಲ್ ಕನ್ಸಂಪ್ಷನ್ ಕಡಿಮೆ, ಎರಡು ಆಯಿಲ್ ಕನ್ಸಂಪ್ಷನ್, ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ಕ್ಯಾಸ್ಟೈನ್ ಅಡ್ವಾಂಟೇಜ್ ಏನಂದ್ರೆ ಕ್ಯಾಸ್ಟೈನಲ್ಲಿ ಬಂದು ಅಯನಲ್ಲಿ ಬಂದು ಮಸಾಲೆ ದೋಸೆ ಪೇಪರ್ ಥರ ದೋಸೆ ಬೇಕಂದ್ರೆ ಅಯನಲ್ಲಿ ಮಾಡ್ಬೋದು. ಒಳ್ಳೆ ಕ್ರಿಸ್ಪಿ ದೋಸೆ ಅಯನಲ್ಲಿ ಮಾಡ್ಬೋದು. ಕ್ಯಾಸ್ಟೈನಲ್ಲಿ ಕ್ರಿಸ್ಪಿನೆಸ್ ಬರಲ್ಲ, ಒಂದು ಕೇಳಿದ್ರೆ ಬರುತ್ತೆ ಆನ್ ಎ ರೆಗ್ಯುಲರ್ ಯೂಸೇಜ್. ಹೌದಾ? ಹೌದು. ಬಟ್ ಇದರಲ್ಲಿ ಅಂದ್ರೆ ಇಷ್ಟು ಸ್ಮೂತ್ ಆಗಿರೋದು ಸ್ವಲ್ಪ ಇದಿದೆಯಾ ಸರ್? ಯಾಕಂದ್ರೆ ಈಗ ಏನಾಗುತ್ತೆ ಅಂದ್ರೆ ದೋಸೆ ಇವಾಗ ಸ್ವಲ್ಪ ಆ ಕಡೆ ಹೋಯ್ತು ಅಂದ್ರೆ ಎಲ್ಲ ಚೆಲ್ಲೋಗುತ್ತೆ. ಅದರಿಂದ ಇವಾಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಒಂದೊಂದು ವೆರೈಟೀಸ್ ಸರ್, ಸೇಮ್ ಪ್ರಾಡಕ್ಟ್ ಅಲ್ಲ, ಒಂದೊಂದು ವೆರೈಟೀಸ್ ಇದೆ. ಓಕೆ. ಇವಾಗ ಇದಾದ್ರೆ ನಿಮಗೆ ಯಾವುದದು ಲೈಕ್ ಫ್ಲಾಟ್ ಡಬಲ್ ಹ್ಯಾಂಡಲ್ ಅಲ್ಲಿ, ಅದು ಫ್ಲಾಟ್ ಇದೆಯಲ್ಲ, ಡಬಲ್ ಹ್ಯಾಂಡಲ್ ಫ್ಲಾಟ್. ಇದು ಡಬಲ್ ಹ್ಯಾಂಡಲ್ ಅಲ್ಲಿ ಕರ್ವ್, 5 mm ಥಿಕ್ನೆಸ್. ಇದು ಬಂದು ನಿಮಗೆ ಸಿಂಗಲ್ ಹ್ಯಾಂಡಲ್ ಅಲ್ಲಿ ಕರ್ವ್, ಸಿಂಗಲ್ ಹ್ಯಾಂಡಲ್ ಅಲ್ಲಿ ಫ್ಲಾಟ್. ಕರ್ವ್ ಇರೋದು ದೋಸೆ ಒಂದು ನೋಡಿ, ಇದು ತೋರಿಸಿ ಅಲ್ಲ, ಒಂದು ಬೇಕು ನನಗೆ ಸರ್, ಒಂದು ಬೇಕು ಅದು. ಕೊಡ್ತೀನಿ. ಓಕೆ. ಸಿಂಗಲ್ ಹ್ಯಾಂಡಲ್ ಫ್ಲಾಟ್, ಸಿಂಗಲ್ ಹ್ಯಾಂಡಲ್ ಕರ್ವ್. ನನಗೆ ಡಬಲ್ ಹ್ಯಾಂಡಲ್ ಇದೆ ಕೊಟ್ಬಿಡಿ, ಎರಡು ಕಡೆನೂ ಇರಲಿ. ನೋ ಪ್ರಾಬ್ಲಮ್. ಇದಲ್ಲ? ಹೌದು. ಓಕೆ. ಎಷ್ಟು ಸರ್ ಇದು ಪ್ರೈಸ್? 550.
550. ಇದೇ ಇದ್ರಲ್ಲಿ 6mm ಆದ್ರೆ ನಿಮ್ಗೆ ಇದೊಂದು ಬೇಕು ಸ್ನೇಹಿತರೆ, ಇದನ್ನ ಕಾರ್ಟ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇನು ಸರ್ ಬಾಯ್ಲರ್ ಕ್ಯಾಪ್ ಬೇರೆ ಇಟ್ಬಿಟ್ಟಿದ್ರೆ ಪಕ್ಕದಲ್ಲಿ, ಕನ್ಫ್ಯೂಸ್ ಆಗೋದು ಬೇಡ. ಸೊ ಒಂದು ಸೀಸನಿಂಗ್ ಒಂದು ಹೇಳಿದ್ನಲ್ಲ ಸರ್, ಅದು ಕೊಟ್ಬಿಡಿ, ಇಲ್ಲಾಂದ್ರೆ ಮರ್ತೋಗ್ತೀವಿ. ಇದಲ್ಲ ಸರ್ ಚಿಕ್ಕದು, ಚಿಕ್ಕದಲ್ವಾ? ಸ್ಮೂತ್ ಫಿನಿಶ್ ಇದಲ್ಲ, ಅದು ಓಕೆ. ಹಾಂ ಇದು ಚೆನ್ನಾಗಿದೆ. ಇನ್ನೊಂದಿದೆ, ಇದು ಸ್ಮೂತ್ ಇರೋದು ಇದೆಯಾ? ಅದ್ರಲ್ಲಿ ಸ್ಮೂತ್ ಬರಲ್ಲ, ಅದ್ರಲ್ಲಿ ರಫೇ ಬರುತ್ತೆ. ಓಕೆ. ಸೊ 2 ಕಾರ್ಡ್ಸ್ ಅಂದರೆ 2 ಐಟಮ್ಸು ಒಂದೇ ಕಾರ್ಡಲ್ಲಿ ಆ್ಯಡ್ ಆಗಿದೆ. ಹಾಂ ಸರ್, ನೆಕ್ಸ್ಟು. ಸೊ ಮತ್ತೆ ಏನಂದರೆ ತವಾ, ಹಾಂ ಸೆಕೆಂಡ್ ಕ್ವಾಲಿಟಿ ತವಾ. ಓಕೆ. ಸೊ ಇದರಲ್ಲಿ ಬಂದು ನಿಮಗೆ ನಾನು ಹೇಳಿದ್ನಲ್ಲ ಫಸ್ಟ್ ಗ್ರೇಡಲ್ಲಿ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 380 ನೋಡೋಕ್ಕೆ ಒಂದೇ ಥರ ಇರುತ್ತೆ. ಓಕೆ. ₹380 ಇದು. ಹಾಂ. ಇದು ವೆಯ್ಟ್ ಕಡಿಮೆ ಇದೆಯಲ್ಲ ಅದಕ್ಕಿಂತ? ಸರ್ Weight ಕಡಿಮೆ ಕಡಿಮೆ ಇರುತ್ತೆ. 4mm thickness. ಹಾಂ. 5mm thickness. ಎಷ್ಟಿದು? 380, 380. 550. ಇಲ್ಲೆಲ್ಲ ಮಾರ್ಕ್ಸ್ ಇದೆಯಲ್ಲ ಸರ್? ಆ ಡಿಸೈನ್, ಹೌದಾ? ಆ ಡಿಸೈನ್ ಆ ಕಂಪನಿದು ಇದು ಮಾಡಿರ್ತೀವಿ ಅಷ್ಟೇ, ಡಿಸೈನ್ ಹಾಕಿರ್ತೀವಿ. ಅದು ಎಕ್ಸಾಮ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮಗೆ ಅಲ್ಲ, ಗೊತ್ತಾಗಲ್ಲ. ದೋಸೆ ಎದ್ದಾಗ ಇದೇ ಡಿಸೈನ್ ಬರುತ್ತಾ ದೋಸೆ ಅಂತ? ಓಕೆ. ಸೊ ಇದರಲ್ಲಿ ನಿಮಗೆ ಸಿಂಗಲ್ ಹ್ಯಾಂಡಲ್, ಡಬಲ್ ಹ್ಯಾಂಡಲ್, ಒಂದೇ ಇಂಚಲ್ಲಿ 4 ವೆರೈಟಿ ಇದೆ ಸರ್. ಹಾಂ. ಡಬಲ್ ಹ್ಯಾಂಡಲ್ ಇದೆ, ಸಿಂಗಲ್ ಹ್ಯಾಂಡಲ್ ಇದೆ, ಓಕೆ. ಡಬಲ್ ಹ್ಯಾಂಡಲ್ ಫ್ಲಾಟ್ ಆ್ಯಂಡ್ ಕವ್, ಸಿಂಗಲ್ ಹ್ಯಾಂಡಲ್ ಫ್ಲಾಟ್ ಆ್ಯಂಡ್ ಕವ್. ಸೊ ಇದು ನಾರ್ಮಲ್ ನಿಮ್ಗೆ ಇರೋದು. ಮತ್ತೆ ಬಂದು ನಿಮಗೆ ಸೆಕೆಂಡ್ ಕ್ವಾಲಿಟಿ ಐನ್. ಹಾಂ. ಸೆಕೆಂಡ್ ಕ್ವಾಲಿಟಿ ಐನೆಲ್ಲ ಬಂದು ನಿಮಗೆ ಪ್ರೈಸ್ ನೋಡೋಕೆ ಹೋದರೆ ಸ್ಮಾಲ್ ಸೈಜ್ ₹100 ಇದೆ. ಓ, ಮಿನಿ ದೋಸೆಗಲ್ಲ, ನಾರ್ಮಲ್ ಚಪಾತಿಗೆ ಇದೆಲ್ಲ ಮಾಡೋಕ್ಕೆ. ಚಪಾತಿಗೆ ಇದು ಇವಾಗ ಇದು ಫುಲ್ ಓಕೆ. ಹಾಂ, ಇದು 100. ಇದರಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಿದೆ, 130 ಇತ್ತು ನನ್ನ ಹತ್ರ, ಖಾಲಿಯಾಗಿದೆ ಇವಾಗ ಸದ್ಯಕ್ಕೆ. ಇದು ಬಂದು ನಿಮಗೆ 1 feet ಬರುತ್ತೆ, 12 inch ಬರುತ್ತೆ. ಇದಾದ್ರೆ ನಿಮಗೆ ₹170 ಇದು ನಿಮಗೆ ಅದೇ ಥರ ಅಪ್ ಟು 530ವರೆಗೂ ಇದೆ. 530ವರೆಗೂ ಇದೆ. 530ವರೆಗೆ 3 kilos ವೆಯ್ಟ್ ಬರೋದವರೆಗೂ ಇದೆ. ಪರವಾಗಿಲ್ಲ. ಮತ್ತು ಹ್ಯಾಂಡಲ್ ಇರೋ ತವ. ಓಕೆ. ಇದು ಫುಲ್ ಹ್ಯಾಂಡಲ್. ಇದು ನೋಡೋಕೆ ಹೋದರೆ ಇದು ನಮ್ಮದೇ ಓನ್ ಡಿಸೈನ್ ಮಾಡಿರೋದು. ಸಿಂಗಲ್ ಪೀಸ್ ಮೆಟಲ್. ಇದು ಸಿಂಗಲ್ ಪೀಸಾ? ಓ ಸೂಪರ್, ಸಿಂಗಲ್ ಪೀಸ್ ಮೆಟಲ್. ಹಾಂ. ಇದರಲ್ಲಿ ಜಾಯಿಂಟ್ ವೆಲ್ಡಿಂಗ್ ಏನಿರಲ್ಲ. ಸೊ ಇದು ಬಂದು ₹140 ಇದು. 140. ಇದರಲ್ಲಿ ದೊಡ್ಡದಾದರೆ ಅಗೇನ್ ಇದು ಸಿಂಗಲ್ ಪೀಸೇ. ನಾವು ಜಾಯಿಂಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಜಾಯಿಂಟ್ ಯಾವಾಗಲೂ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ₹180 ಇದು. 12 inch, ಸಾರಿ 10.5 inch ಇದು. 10.5. ಓಕೆ. ಇದರಲ್ಲಿ 12 inch ಆದರೆ ಅಗೇನ್ ಸಿಂಗಲ್ ಪೀಸ್ ಮೆಟಲ್. ಹಾಂ. ಇದಾದರೆ ನಿಮಗೆ ₹300 ಇದು. ಓಕೆ. ಸೊ ಇದು ಬಂದು ನಿಮಗೆ ಆಪಮ್ ಪನ್. ಹಾಂ. ಆಪಮ್ ಲೈಕ್ ದವಿ ಟೈಪ್, ಸ್ಮಾಲ್ ಶಾಲೋ ಫ್ರೈ ಪನ್. ಓಕೆ. ಇದಾದ ನಿಮಗೆ ₹220. ಇದು ಕೆಜಿ ಲೆಕ್ಕನೇ, ಬಟ್ ₹220 ಸಿಗುತ್ತೆ. ಇದು 220. ಇದು ನಿಮಗೆ ₹220. ಅದು ಆಗಿಷ್ಟೇ ಸಿಂಗಲ್ ಪೀಸ್. ಎಲ್ಲ ಸಿಂಗಲ್ ಪೀಸ್ ಇದೆ. ಹೌದು, ಜಾಯಿಂಟ್ ವೆಲ್ಡಿಂಗ್ ಯಾವುದಿರಲ್ಲ. ಬಟ್ ಕಡಾಯಿಸಲ್ಲಿ ಮಾತ್ರ ನಮ್ಮ ಹತ್ರ ಸಿಂಗಲ್ ಪೀಸ್ ಬರಲ್ಲ. ಈ ಥರ ಕಡಾಯಿಸು ಇದರಲ್ಲಿ ಸಿಂಗಲ್ ಪೀಸ್ ಇರೋದಿದೆ, ಬಟ್ ಇದರಲ್ಲಿ ನಾರ್ಮಲ್ ಕಡಾಯಿಸ್. ಓಕೆ. ಇದು ಮ್ಯಾಕ್ಸಿಮಮ್ 10 inches ಎಲ್ಲ ನೀವು ನೋಡೋಕೆ ಹೋದರೆ 8 inches ಬಂದು ನಿಮಗೆ ಲೈಕ್ ₹200 ಸಿಗುತ್ತೆ. ಇದರಲ್ಲಿ ನಿಮಗೆ ₹250 ಇದು ಬಂದುಬಿಡುತ್ತೆ. ಈ ಸೈಜು ₹250-260 ಈ ಸೈಜ್ ಬಂದುಬಿಡುತ್ತೆ. ಚೆನ್ನಾಗಿದೆ ಇದು. 250 ಅಲ್ವಾ ಇದು? ₹250. ಇಲ್ಲ, ಅದು ವೆಯ್ಟ್ ಲೆಕ್ಕನೇ. 250-260 ಆವ್ರೇಜ್ ಆಗಿ ಆ ವೆಯ್ಟ್ ಪ್ರಕಾರ. ಅಂದರೆ ಕೆಜಿಗೆ ಹೇಳ್ತಾರೆ ನೀವು? ಇಲ್ಲ, ಪೀಸೇ ಬಂದು ನಿಮಗೆ 250 ಸಿಗುತ್ತೆ. ಓಕೆ. ಇದ್ರದ್ದು ಪೀಸೇ ಬಂದು ಕೆಜಿ ಬಂದು ನಿಮಗೆ 1 ನಿಮಿಷ ಅದು ಕ್ಯಾಲ್ಕುಲೇಟ್ ಮಾಡುವಾಗ ಈಗ ನಮ್ಗೆ ಬಿಲ್ ಆಗುತ್ತಲ್ಲ ಆವಾಗ ಗೊತ್ತಾಗುತ್ತೆ. ಹೌದು, ಇವಾಗ ಇದು 1.460. ಹಾಂ. ಮೆಕ್ಯಾನಿಕ್ ಅಂಗಡಿ ಹೋಗಿ ಕೆಲಸ ಮಾಡಿ ಬಂದಿದ್ದೀನಿ. ಸೊ ಕೈ ತುಂಬ ಸೂಪರ್ ಆಗಿದೆ. ಇದು ಬಂದು ನಿಮಗೆ ₹260 ಇದು. 260 ಇದು? 260 ಇದು. ಹಾಂ. ನೀವೇ ಏನು ₹10 ಡಿಫ್ರೆನ್ಸ್ ಅಷ್ಟೇ ಅಲ್ಲ? ಅಷ್ಟೇ. ಯಾಕೆ ಪ್ರೈಸ್ ಕರೆಕ್ಟ್ ಆಗಿರ್ಬೇಕಲ್ವಾ ಅದಕ್ಕೆ. ಹೌದು, ಬಿಡಿ ಸರ್. ₹10 ₹20 ಅಲ್ಲ, ಏನೋ ₹400-500 ಡಿಫ್ರೆನ್ಸ್ ಇದ್ರೆ ₹10-20 ಅಷ್ಟೇ ಡಿಫ್ರೆನ್ಸ್ ಬರೋದು. ಕೆಜಿ ಇದು ಮಾಡೋ ಒಂದು ನಿಮಿಷ. ಸೇಮ್ ಪೀಸ್ ಸಿಂಗಲ್ ಪೀಸ್. ಇದಾದರೆ ನಿಮಗೆ ಬಂದು ಲೈಕ್ ಅಗೇನ್ ನಿಮಗೆ $240 ಆರ್ $260. 260. ಓಕೆ. ಓಕೆ. ಇದಾ ಸರ್ ಇದೆಲ್ಲ? ಇದು ಶಾವಿಗೆ ಮಾಡೋಕ್ಕೆ. ಹೌದು, $170 ಅದು. 170 ಎಲ್ಲ ವುಡ್ ಅಲ್ಲ ಇದು? ಹೌದು.
180 rupees ಇದು. ಇದರಲ್ಲಿ ಅಯನ್ ಯಾವುದು ಬರಲ್ವಾ? ಸದ್ಯಕ್ಕಿಲ್ಲ, ಬಟ್ ಅಯನ್ ಬರುತ್ತೆ, ಬರಲ್ಲ ಅಂತಲ್ಲ. ಇದು ಚಕ್ಲಿ ಇದೆ? ಹೌದು, ಶಾವಿಗೆಗೆ ಎಲ್ಲ ಶಾವಿಗೆ ಚಕ್ಲಿ. ಓ, ಒಳಗಡೆ ಇದಿದೆ, ಚೇಂಜ್ ಮಾಡ್ಬೋದು. ಫಿಲ್ಟರ್ಸ್. ಹೌದು ಸರ್ ಇದು ತೋರಿಸಿದ್ರಾ? ಹಾಂ, ತೋರಿಸಿದೆ. ಓಕೆ, ಹಾಂ ಸರ್. ನೆಕ್ಸ್ಟ್ ಅದೆಲ್ಲ ಹ್ಯಾಂಡ್ ಮೇಡ್. ಇದು ಮೇಲೆ ಇರೋದಲ್ಲ, ಇವೆಲ್ಲ ಹ್ಯಾಂಡ್ ಮೇಡ್ ಕಡೆ ಒಂದು ನೋಡ್ಬೋದಾ? ಹಾಂ, ತೋರಿಸ್ತೀನಿ. ಹ್ಯಾಂಡ್ ಮೇಡ್ ಇದು. ಹಾಂ, ನಿಮಗೆ ಫಿನಿಶಿಂಗ್ ಅದು ದಪ್ಪ ಇರುತ್ತೆ, ಇಂಚು ದಪ್ಪ ಇದು ಇರುತ್ತೆ. ಅಕ್ಕಿ ಉಪ್ಪಿಟ್ಟು ಮಾಡುವಾಗ ನಮ್ಮ ಅಜ್ಜಿ ಯೂಸ್ ಮಾಡ್ತಾ ಇದ್ರು. ಅದು ಈ ಸೈಜ್ ಅಲ್ಲ, ದೊಡ್ಡದಿದೆ ನೋಡಿ ಲಾಸ್ಟ್ ಅಲ್ಲಿ, ಆ ಸೈಜು. ಅಲ್ಲೇ ಮಾಡೆಲ್, ಟ್ರೆಡಿಷನಲ್ ಮಾಡೆಲ್ ಇದು. ಹಾಂ, ಹೌದೌದು, ಇವತ್ತಿಗೂ ಇದೆ ಈ ಥರ. ಅದು ಇದು ಬಂದು ಲೈಕ್ ವೆಯ್ಟ್ ಜಾಸ್ತಿ ಇರುತ್ತೆ. ವೆಯ್ಟ್ ಕಡಿಮೆ ಇರಲ್ಲ, ವೆಯ್ಟ್ ಜಾಸ್ತಿ ಇರುತ್ತೆ. ಎಷ್ಟು ಸರ್ ಇದು? ಇದಾದರೆ ನಿಮಗೆ 1450 grams. 1450 ಗ್ರಾಮ್. $180 ಅದು. 180 180 ಸ್ನೇಹಿತರೆ. ಈ ಬಾಣಲಿ ಬೇಕಂದ್ರೆ 180 ರೂಪಾಯಿ ಕೆಜಿ ಲೆಕ್ಕ. ಹಾಗೆ ಹಾಂ, ಕೆಜಿ ಲೆಕ್ಕದೆಲ್ಲ ಕೊಡ್ತಾ ಇದ್ರೆ ಎಲ್ಲ. ಓಕೆ ಸರ್, ಅಯನ್ಸ್ ಮಾತ್ರ ಕೆಜಿ ಲೆಕ್ಕ. ಕೆಜಿ ಲೆಕ್ಕನೇ ಆವ್ರೇಜ್ ಆಗಿ ಬಂದ್ಬಿಡುತ್ತೆ. ಯಾಕಂದ್ರೆ ಇವಾಗ ಇದೆಲ್ಲ 5 mm ಶೀಟು. ಹಾಂ, ನೀವು ನೋಡೋಕೆ ಹೋದ್ರೆ ಇದು ಕರೆಕ್ಟಾಗಿ 3 ಕಿಲೋಸೇ ಬರೋದು. ನಾನು ಇವಾಗ 550 ಅಂತ ಹೇಳಿದ್ನಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಕರೆಕ್ಟಾಗಿ 3 ಕಿಲೋಸೇ ಬರೋದು. ಓಕೆ, ಸೊ ನಿಮ್ಗೆ ಅದು ಡಿಫ್ರೆನ್ಸ್ ಬರಲ್ಲ. ಓಕೆ, ಸೊ ಇದೆಲ್ಲ 550 rupees. ಸೊ ಇದೆಲ್ಲ ಮುಗಿದಲ್ಲ ಹಾಗಾದ್ರೆ? ಇದು ಸರ್ ಇದು ತೋರಿಸಿದ್ರಾ? ಅದು ದೊಡ್ಡ ಸೈಜ್ ಅಲ್ವಾ? ಹಾಂ, ದೊಡ್ಡದು. ಇದೇ ಮಾಡೆಲ್. ಹಾಂ, ಮಾಡೆಲ್ ಸೇಮ್ ಅಲ್ಲ? ಇದೆ ದೊಡ್ಡ ಸೈಜ್, ಎಲ್ಲ ಸೈಜ್ಗಳು ಇದೆ ಸ್ನೇಹಿತರೆ. 16 ಇಂಚ್ವರೆಗೂ. ಎಷ್ಟು ಸರ್ ಇದು? ಇದು ನಿಮಗೆ 260 rupees ಇದು. 260 rupees. ಓಕೆ, ಸೊ ಎಲ್ಲ ಮುಗೀತು. ನೆಕ್ಸ್ಟ್ ನೈಫ್ಗಳಿದೆಯಲ್ಲ ಸರ್, ಇದ್ರ ಬಗ್ಗೆ? ನೈಫಲ್ಲಿ ಬಂದು ಅಗೇನ್ ನಿಮಗೆ 3 ವೆರೈಟಿ ಇದೆ ನೈಫಲ್ಲಿ. ಯಾವುದು? ಸಾ ಬ್ಲೇಡ್. ಇದು ಸಾ ಬ್ಲೇಡ್, ಮರ ಕಟ್ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ ಬ್ಲೇಡು, ಆಕ್ಸಾ ಬ್ಲೇಡ್ ಥರ ಬರುತ್ತಲ್ವಾ, ಅದ್ರಲ್ಲಿ ಮಾಡೋದು. ಸೊ ಇದು ಸಾ ಬ್ಲೇಡ್ ನೈಫ್. ಸರ್ ಇದು ಮನುಷ್ಯರು ಕಟ್ ಮಾಡೋಕ್ಕೆ? ಅದಕ್ಕೆಲ್ಲ ಅದು ಬ್ಲೇಡೇ ಸಾಕು ಸರ್, ಅದಕ್ಕೆ ಬ್ಲೇಡೇ ಸಾಕಂತೆ. ಓಕೆ, ಸೊ ಇದು ಸಾ ಬ್ಲೇಡ್ ನೈಫ್ಸು ಎಲ್ಲ ವಿತಿನ್ ಲಿಮಿಟ್ ಇರುತ್ತೆ. ನೀವು ನೋಡೋಕೆ ಸ್ವಲ್ಪ ಲೈಕ್ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಇದಾಗಿರುತ್ತೆ, ಬಟ್ ಎಲ್ಲ ವುಡನ್ ಹ್ಯಾಂಡಲ್. ಮ್ಯಾಕ್ಸಿಮಮ್ ನಮ್ಮ ಕಡೆ ಇರೋ ನೈಫ್ಸ್ ನೋಡೋಕೆ ಹೋದ್ರೆ 8 to 9 inches ಬ್ಲೇಡ್ ಲೆಂತ್ ಮೇಲೆ ಇರೋಕ್ಕೆ ಹೋಗಲ್ಲ. ಯಾವುದೇ ಸೈಜ್ ತೊಗೊಳ್ಳಿ 8 to 9 inches ಮ್ಯಾಕ್ಸಿಮಮ್ ಇರುತ್ತೆ. ಸರ್ ಪ್ರೈಸ್ಗಳು ಹೇಳಿದ್ರೆ ಹೆಂಗೆ? ಇವಾಗ ಸೇ ಎಕ್ಸಾಂಪಲ್ ಇದು 50 rupees. ಹಾಂ, ಈ ನೈಫ್. ಹಾಂ, ಇದು 100 rupees. ಓಕೆ, ಇದು 100 rupees. ಓಕೆ. ಸೊ ಮೂರು ವೆರೈಟಿ. ಹಾಂ, ಇದು ಫೈಲ್ ಹೈ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತೀವಿ ನಾವು. ಈ ಅರ ಇದೆಯಲ್ಲ, ಈ ಶಾರ್ಪ್ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ ಫೈಲು, ಅದ್ರಲ್ಲಿ ಮಾಡೋದು ಹೈ ಕಾರ್ಬನ್ ಸ್ಟೀಲ್. ಹಾಂ, ಇದ್ರದ್ದು ಬಂದು ಲೈಕ್ ಫುಲ್ಲಿ ಆಯಿಲ್ ಟೆಂಪರ್ಡ್ ನೈಫ್ ವಿತ್ ರೋಸ್ವುಡ್ ಹ್ಯಾಂಡಲ್. ಇದೆಲ್ಲ ಫುಲ್ಲಿ ಆಯಿಲ್ ಟೆಂಪರ್ಡ್. ರೋಸ್ವುಡ್ ಹ್ಯಾಂಡಲ್ ಇದು? ರೋಸ್ವುಡ್ ಹ್ಯಾಂಡಲ್, ಫುಲ್ಲಿ ಆಯಿಲ್ ಟೆಂಪರ್ಡ್ ನೈಫ್ ಇದು. ಹಾಂ, ಗೊಬ್ಬಳಿ ಮರದ ಹ್ಯಾಂಡಲ್. ಮತ್ತೆ ಇದು ಬಂದು ಗಾಡಿದು ಸ್ಪ್ರಿಂಗ್ ಆ್ಯಂಡ್ ಆಕ್ಸಿಲ್ ಮಾಡೋದು, ಲೀ ಸ್ಪ್ರಿಂಗ್ ಮೆಟೀರಿಯಲ್. ಗಾಡಿದು ಸ್ಪ್ರಿಂಗ್? ಲೀ ಸ್ಪ್ರಿಂಗ್ ಮೆಟೀರಿಯಲ್. ಓ, ಇದು ಬರುತ್ತಲ್ಲ ಆಕ್ಸಿಲ್ ಇದೆಯಲ್ಲ, ಅದ್ರಲ್ಲಿ ಮಾಡೋದು. ಓಕೆ, ಓಕೆ. ಸೊ ಇದಾದ್ರೆ ನಿಮಗೆ ಲೈಕ್ ಇದರಲ್ಲೂ ವೇರಿಯೇಷನ್ ಇದೆ. ನಾನು ಅವಾಗ ತೋರಿಸಿದ್ನಲ್ಲ, 100 ಇಂದ ಹಿಡಿದು ಅಪ್ ಟು 250 ವರೆಗೂ ಇದೆ. 250 ವರೆಗೂ ಇದೆ. ಓಕೆ, ಇದು ಬಂದು 150 ನೈಫ್ ಇದು. ಬಟ್ ಅಗೇನ್ ಡಿಪೆಂಡ್ಸ್ ಆನ್ ಸೈಜ್. ಸೈಜು, ಥಿಕ್ನೆಸ್ ಇವಾಗ ಇದೇ ಥರ ಇರುತ್ತೆ. ಹಾಂ, ಇದು 150 ಇದು. ಇವಾಗ ಸೇಮ್ ನೋಡೋಕ್ಕೆ ಒಂದೇ ಥರ ಇರುತ್ತೆ. ಇದು 200. ಅದು ಥಿಕ್ನೆಸ್ ದಪ್ಪ ಇರುತ್ತೆ. ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಥಿಕ್ನೆಸ್ ಡಿಫ್ರೆನ್ಸ್ ಇರುತ್ತೆ ಇದರಲ್ಲಿ. ಇದ್ರದ್ದು ಅಡ್ವಾಂಟೇಜ್ ಏನಂದರೆ 3 ನೈಫಿಗೂ 3 ಇದು ಸಾ ಬ್ಲೇಡ್. ಮರ ಕಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಬ್ಲೇಡು, ಅದ್ರಲ್ಲಿ ಮಾಡೋ ನೈಫ್ಸ್ ಇದು. ಸೊ ಸಾ ಬ್ಲೇಡ್ ನೈಫ್ಸ್ ಬಂದು ಯಾವಾಗಲೂ ರೇಟ್ ಕಡಿಮೆ ಇರುತ್ತೆ. ಈ ಸ್ಪ್ರಿಂಗ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಫೈಲ್ ಇನ್ನೂ ಜಾಸ್ತಿ ಇರುತ್ತೆ. ಇವಾಗ ಈ ನೈಫ್ದು ಅಡ್ವಾಂಟೇಜ್ ಏನಂದರೆ ಶಾರ್ಪ್ನೆಸ್ ಸಖತ್ ಶಾರ್ಪ್ ಆಗಿರುತ್ತೆ, ಅದು ಲೈಫ್ ಇರಲ್ಲ, ಬೇಗ ಇದಾಗುತ್ತೆ. ಈ ನೈಫ್ದು ಅಡ್ವಾಂಟೇಜ್ ಏನಂದರೆ 2 ಚಾಕು ಹಿಂಗೆ ಒಟ್ಟು ಮಾಡಿದ್ರೆ ಶಾರ್ಪ್ ಆಗುತ್ತೆ. ಇದಕ್ಕೆ ಸಪ್ರೇಟಾಗಿ ಶಾರ್ಪ್ ಮಾಡಬೇಕು ಆ ಥರ ಏನು, ಈಸಿಯಾಗಿ ಶಾರ್ಪ್ ಆಗುತ್ತೆ ಈ ನೈಫು. ಕತ್ತಿ ಮಸಿ ಅದು ಹಿಂಗೆ. ಹೌದು. ಇದು ಬಂದು ಇದು ಫೈಲ್ ಹೈ ಕಾರ್ಬನ್ ಸ್ಟೀಲ್. ಇದು ಶಾರ್ಪ್ನೆಸ್ ಅಂತೂ ಕಂಪೇರ್ ಮಾಡೋಕ್ಕೆ ಯಾವ ನೈಫ್ ಇರಲ್ಲ ಇದ್ರ ಮುಂದೆ, ಅಷ್ಟೊಂದು ಶಾರ್ಪ್ ಆಗಿರುತ್ತೆ. ಆದ್ರೆ ಲೈಟಾಗಿ ಯಾವಾಗಲೂ ಏನಂದರೆ ಯಾವುದೋ ಒಂದು ಕಲ್ಲಿಂದ ಸುಮ್ಮನೆ ಟಚ್ ಮಾಡಿ ಶಾರ್ಪ್ ಆಗುತ್ತೆ. ಹೌದಾ? ಸೊ ಹೈ ಕಾರ್ಬನ್ ಸ್ಟೀಲ್ ವಿತ್ ರೋಸ್ವುಡ್ ಹ್ಯಾಂಡಲ್ ಇದು. ಅಲ್ಲ ಸರ್, ನಿಮ್ಮ ಇದು ಮುಷ್ಲ ಇದೆಯಲ್ಲ ಸರ್, ಇದನ್ನೇ ಸ್ವಲ್ಪ ಶಾರ್ಪ್ ಆಗೋಗುತ್ತೆ. ಏನು ಕಿಚನ್ ಸ್ಲಾಬಲ್ಲಿ ಸುಮ್ಮನೆ ಮಾಡಿ ಶಾರ್ಪ್ ಆಗುತ್ತೆ. ಇದಕ್ಕೆಲ್ಲ ಅಷ್ಟೇ ಸಾಕು. ಮತ್ತೆ ನಮ್ಮ ನೈಫ್ ಅಡ್ವಾಂಟೇಜ್ ಏನಂದ್ರೆ ಫುಲ್ಲಿ ಆಯಿಲ್ ಟೆಂಪರ್ಡ್, ಟಿಪ್ ಮಾತ್ರ ಟೆಂಪರಿಂಗ್ ಮಾಡಿರೋದಲ್ಲ. ಹೌದಾ? ಫುಲ್ಲಿ ಆಯಿಲ್ ಟೆಂಪರ್ಡ್, ಆಯಿಲ್ ಬಾತ್ ಅಂತ ಹೇಳ್ತೀವಿ. ಫುಲ್ಲಿ ಆಯಿಲ್ ಟೆಂಪರ್, ಆಯಿಲ್ ಕ್ವೆಂಚಿಂಗ್ ಮಾಡಿರೋದು. ಓಕೆ, ಎಕ್ಸ್ಕ್ಯೂಸ್ ಮಿ. ಫುಲ್ಲಿ ಆಯಿಲ್ ಟೆಂಪರಿಂಗ್ ಮಾಡಿರೋದ್ರಿಂದ ನಿಮಗೆ ಈ ಟಿಪ್ ಮಾತ್ರ ಶಾರ್ಪ್ ಅಲ್ಲ, ಫುಲ್ಲಿ ಟೆಂಪರ್ ಆಗಿರುತ್ತೆ. ಕೆಲವರು ಟಿಪ್ ಮಾತ್ರ ಟೆಂಪರಿಂಗ್ ಮಾಡ್ತಾರೆ, ಇದು ಫುಲ್ಲಿ ಆಯಿಲ್ ಟೆಂಪರ್ ನೈಫ್. ಟಾಪ್ ಟು ಎಂಡ್ ವರೆಗೂ ಆಯಿಲ್ ನಿಮಗೆ ಇದಾಗಿರೋದ್ರಿಂದ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಎಂಡ್ ವರೆಗೂ ನಿಮ್ಗೆ ಪರ್ಫಾರ್ಮೆನ್ಸ್ ಸಿಗುತ್ತೆ.
ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇನ್ನೊಂದು ಮೇನ್ ಆಗಿ ಇಸ್ಕೊಳ್ಳುವಾಗ ನಮ್ಮ ಹತ್ರ ನೈಫ್ ಇಸ್ಕೊಳ್ಳಿ ಹೀಟ್ ಮಾಡಂಗಿಲ್ಲ. ಇವಾಗ ಈ ಜಾಕ್ ಫ್ರೂಟ್ ಎಲ್ಲ ಕಟ್ ಮಾಡಿದ್ಮೇಲೆ ಇದಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ಟಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗ್ಯಾಸಲ್ಲಿ ಹಾಕಿ ಹೀಟ್ ಮಾಡೋದು ಮಾಡಂಗಿಲ್ಲ. ಯಾಕಂದ್ರೆ ಟೆಂಪರ್ ಮಾಡಿರೋದ್ರಿಂದ ಟೆಂಪರಿಂಗ್ ಹೋಗ್ಬಿಡುತ್ತೆ. ಅದರಿಂದ ಹೀಟ್ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀವಿ, ಬೇರೆ ಏನಿಲ್ಲ. ನೈಫ್ ಹಾಗೆ ನೈಫ್ ಸೆಕ್ಷನ್ ಇಷ್ಟೇ ಇರೋದು. ಇದರಲ್ಲಿ ದೊಡ್ಡ ನೈಫ್ ಇದೆಲ್ಲ ಇರುತ್ತೆ. ಮಸಾಲೆ ಸಾಮಗ್ರಿಗಳೆಲ್ಲ ಇದೆಯಾ ಸರ್? ಇದು ಇದೆಲ್ಲ ಸೇಲ್ಗ? ಮಸಾಲಾಸ್ ಎಲ್ಲ ಸೇಲ್ಗೆ. ಅದು ಹೇಳಿ ಸರ್. ಅದು ಮಸಾಲಾಸ್ ಎಲ್ಲ ಹೆಂಗ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ನಮ್ಮ ಹತ್ರ ನಾಟಿ ಮೆಣಸು ಸಿಗುತ್ತೆ, GL 570 ನಾಟಿ ಮೆಣಸು. ಅರಿಶಿನ ಬಂದು ಕೇರಳ ಟರ್ಮರಿಕ್. ಎಲ್ಲ ಕೇರಳದಿಂದ ಬರುತ್ತಾ? ಇಲ್ಲ, ಸ್ಪೈಸಸ್ ಆಕ್ಚುಲಿ ಕೇರಳನೇ ಫೇಮಸ್. ಹೌದು, ಸ್ಪೈಸಸ್ ಮತ್ತೆ ಈ ಚಾಕು ಕೇರಳ ಕಡೆಯಿಂದ ತರಿಸ್ತೀವಿ. ಸ್ಪೈಸಸ್ ಕೇರಳ ಕಡೆಯಿಂದ ತರಿಸೋದು ನಾವು ಒಂದು ಎಕ್ಸ್ಪೋರ್ಟರ್ ಕಡೆಯಿಂದ ತರಿಸ್ತೀವಿ. ಆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅಷ್ಟೇ, ಅದಕ್ಕೋಸ್ಕರನೇ. ಇದ್ರಲ್ಲಿ ಬಂದು ನಿಮಗೆ ಪೆಪ್ಪರ್ ಬಂದು ನಾಟಿ, ತುಂಬಾ ಖಾರ ಇರುತ್ತೆ. ನಾಟಿ ಮೆಣಸು GL 570 ಅಂತ ಹೇಳ್ತೀವಿ, 570 ಮೇಲೇನೆ ಇರುತ್ತೆ. ಅರಿಶಿನ ಬಂದು ನೋಡೋಕೆ ಸ್ವಲ್ಪ ಈ ತರ ಇರುತ್ತೆ, ಸ್ವಲ್ಪ ಡ್ರೈ ಆಗಿರುತ್ತೆ. ಅರಿಶಿನದಲ್ಲಿ ಇಂಡಿಯಾದಲ್ಲಿ 3 ಟೈಪ್ಸ್ ಬರುತ್ತೆ ಅರಿಶಿನ. ಒಂದು ಬಂದು ಮೇಘಾಲಯದಿಂದ ಲಕಡೋಂಗ್ ಅಂತ ಹೇಳ್ತೀವಿ, ಹೈಯೆಸ್ಟ್ ಕುರ್ಕುಮಿನ್ ಕಂಟೆಂಟ್ 6.5% ವರೆಗೂ ಬರುತ್ತೆ ಕುರ್ಕುಮಿನ್ ಕಂಟೆಂಟ್, ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ. ಸೆಕೆಂಡ್ ಬಂದು ಕೇರಳ ಟರ್ಮರಿಕ್, ಇದ್ರದ್ದು ಕುರ್ಕುಮಿನ್ ಕಂಟೆಂಟ್ ಬಂದು 4 to 4.5% ಬರುತ್ತೆ. ನಮ್ಗೆ ಇಲ್ಲಿ ಸಿಗುತ್ತಲ್ಲ ಲೋಕಲ್ ಆಗಿ ಫ್ಯಾಟ್ ಆಗಿರುತ್ತೆ ಟರ್ಮರಿಕ್, ಫ್ರಮ್ ಸೇಲಂ ಕಂಡೆ ಆಂಧ್ರ ಈರೋಡ್ ಕಡೆಯಿಂದ ಸಿಗೋದು. ಅದ್ರದ್ದು ಕುರ್ಕುಮಿನ್ ಕಂಟೆಂಟ್ ಮೆಷರ್ ಮಾಡಕ್ಕೆ ಹೋದ್ರೆ 2 to 2.5% ಇರುತ್ತೆ. ಹೌದು, ನಾನು ಇಷ್ಟು ಚಿಕ್ಕ ಅರಿಶಿನದ ಕೊನೆ ನೋಡೇ ಇಲ್ಲ. ಯಾಕಂದ್ರೆ ನಮ್ಮೂರ್ ಕಡೆ ಎಲ್ಲ ನೋಡಿದೀನಿ, ಇಷ್ಟು ದಪ್ಪ ಇರುತ್ತೆ ಒಂದೊಂದು ಅರಿಶಿನ ಕೊನೆ. ಅದು ದಪ್ಪ ಮೇಘಾಲಯ. ಇದು ನೋಡಿದ್ರೆ ಒಳ್ಳೆ ಮಿನಿಯೇಚರ್ ತರ ಇದೆ. ಇದು ಅಂತ ಡಿಫ್ರೆಂಟ್ ಆಗಿದೆ ನೋಡಿ. ನನ್ನ ಕೈ ಅಂದ್ರೆ ನೋಡಿ ಎಷ್ಟು ಚಿಕ್ಕದಾಗಿದೆ. ನನ್ನ ಕೈ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ವಿಡಿಯೋದಲ್ಲಿ, ಅದಕ್ಕೆ ನಾನು ತೋರಿಸಿದೆ ಆವಾಗಲೇ. ನಾನು ಅದು ಮಾಡಕ್ಕೆ ಹೋಗಲ್ಲ. ಸೊ ಇದ್ರ ಸ್ಮೆಲ್ಲು ಅಷ್ಟೇ ನೋಡಿ. ಓಕೆ, ಹೌದೌದು, ನೀವು ಅಲ್ಲಿ ಓಪನ್ ಮಾಡ್ತಿದ್ರಲ್ಲ ಆಗಲೇ ಬಂತು ಸ್ಮೆಲ್, ಚೆನ್ನಾಗಿದೆ. ಮತ್ತೆ ಪೆಪ್ಪರಲ್ಲಿ ಬಂದು ನಾಟಿ ಸಿಗುತ್ತೆ, ಕ್ಲೌವ್ ವಿತ್ ಆಯಿಲ್. ಸಿನಮನ್ ತೋರಿಸಿದ್ನಲ್ಲ ಅವಾಗ, ಲೈಕ್ ಸಿನಮನ್ ನಮ್ಗೆ ಇಲ್ಲಿ ಸಿಗೋದು ಬಂದು ಸಿನಮನ್ ಅಲ್ಲ. ಓಕೆ, ನಾವು ಇಲ್ಲಿ ಯೂಸ್ ಮಾಡೋದು ಬಂದು ಕ್ಯಾಸಿಯಾ. ನೀವು ಅವಾಗಲೇ ಹೇಳ್ತಿದ್ರಿ. ಹೌದು, ಇಲ್ಲಿ ಕ್ಯಾಸಿಯಾ ಯೂಸ್ ಮಾಡೋದು, ಸಿನಮನ್ ಅಲ್ಲ ಅಂತ. ಒರಿಜಿನಲ್ ಸಿನಮನ್, ಇದು ಒರಿಜಿನಲ್ ಸಿನಮನ್. ಇದು ನಾವು ಆಲ್ರೆಡಿ ಕವರ್ ಮಾಡಿದ್ವಿ ಆಗಲೇ. ಮತ್ತೆ ಬಂದು ಲೈಕ್ ಕ್ಲವ್ ಸಿಗುತ್ತೆ ವಿತ್ ಆಯಿಲ್ ಕ್ಲವ್. ಸಪೋಸ್ ಈಗ ಪರ್ಚೇಸ್ ಮಾಡ್ಬೇಕಂದ್ರೆ ನಾವು ಮಾಡ್ಬೋದಾ? ಇದು ಪರ್ಚೇಸ್ ಮಾಡ್ಬೋದಲ್ಲ? ಸೇಲ್ಗೋಸ್ಕರನೇ, ಸೇಲ್ಗೆ ಅಲ್ಲ, ಬೇಸ್ಡ್ ಆನ್ ಆರ್ಡರ್ ನಾವು ಇದು ಮಾಡ್ತೀವಿ ಅಷ್ಟೇ, ಬೇರೆ ಡೈರೆಕ್ಟ್ ಆಗಿ ಇದು ಮಾಡ್ತೀವಿ. ಓಕೆ, ಮಿಕ್ಕಿದ್ ನೋಡಕ್ ಹೋದ್ರೆ ಸೋಪ್ ಸ್ಟೋನ್. ಯಾವುದು ಸೋಪ್ ಸ್ಟೋನ್? ಇದೆಲ್ಲ ಸ್ಟೋನ್ ಕುಕ್ಕರ್ಸ್, ಸೋಪ್ ಸ್ಟೋನ್ಸ್ ಅಲ್ಲ? ಸೊ ಸೋಪ್ ಸ್ಟೋನ್ಸ್ ನಾವು ಲಾಸ್ಟ್ ಇದು ಮಾಡಿದ್ವಲ್ಲ ಬೆಳಗ್ಗೆ, ಮಾಡಿದ್ವಾ? ಇದು ಕ್ಯಾಪ್ಚರ್ ಮಾಡಿದ್ವಿ ನಾವು. ಸೋಪ್ ಸ್ಟೋನು ಇದು ಅಷ್ಟೇ, ಪ್ರೈಸ್ ವಿತ್ ಸೀಸನಿಂಗ್ ಪ್ರೈಸ್ 550 rupees per liter. 1 liter 550 rupees. ಓಕೆ, ಇವಾಗ ನಾನು ಹೇಳಿದ್ನಲ್ಲ ಅದು ಪ್ರೈಸ್ ಅಲ್ಲ, ML ಅಂತ ಹೇಳಿದ್ನಲ್ಲ ಬೆಳಗ್ಗೆನೆ. ಸೊ ಅದು ಪ್ರೈಸ್ ಅಲ್ಲ, ML ಇಂಟು 550 rupees per liter. ಹೌದೌದು, ಮಿಲಿಲೀಟರ್ ವೈಸ್ ಹೇಳಿದ್ರಿ. ಮಿಷಿನ್ ಮೇಡ್ ಆದರೆ 850 rupees per liter. ಓಕೆ, ವಿತ್ ಲಿಡ್ ಆದರೆ ನಿಮಗೆ 900 rupees per liter. ಕರ್ಡ್ ಪಾಟ್, ಈ ಉಪ್ಪಿನ ಜಾಡಿ ಅಂತ ಹೇಳ್ತಾರಲ್ಲ ಅದು ಸೆರಾಮಿಕಲ್ ಇಲ್ಲ, ಇದು ಆಕ್ಚುಲಿ ಮೊಸರು ಇಡಕ್ಕೆ. ಅಲ್ಲ, ಅದು ದೊಡ್ಡದಾಗಿರುತ್ತಲ್ಲ ಉಪ್ಪಿನ ಜಾಡಿ. ಅಡುಗೆ ಸಾಲ್ಟ್ ಇರುತ್ತಲ್ಲ, ಸಾಲ್ಟ್ ಹಾಕಕ್ಕೆ ಅಡಿಗೆ ಯಾವ ಸಾಲ್ಟ್ ಅದು? ರಾಕ್ ಸಾಲ್ಟ್. ರಾಕ್ ಸಾಲ್ಟ್, ಕರೆಕ್ಟ್. ರಾಕ್ ಸಾಲ್ಟ್ ಸ್ಟೋರ್ ಮಾಡೋದಕ್ಕೆ ಇಡ್ತಾ ಇದ್ರು. ಅದರಲ್ಲಿ ಅಡ್ವಾಂಟೇಜಸ್ ಏನಂದ್ರೆ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಕಂಟೆಂಟ್ ಹೈಯರ್ ಸೈಡ್ ಇರುತ್ತೆ. ಹೌದಾ? ಸ್ಟೋನ್ ಅಲ್ಲಿ ಕುಕ್ ಮಾಡಿದ್ರೆ. ಸೊ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಕಂಟೆಂಟ್ ಹೈಯರ್ ಆಗಿರೋದ್ರಿಂದ ನಿಮ್ ಫುಡ್ 2 ದಿನ ಸ್ಪಾಯ್ಲ್ ಆಗಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಬೆನಿಫಿಟ್ಸ್ ಇದೆ. ಸರ್, ಪ್ಲಾಸ್ಟಿಕ್ ಡಬ್ಬದೊಳಗಡೆ ಇಟ್ಕೊಂಡು ಆ ಟೆಂಪರೇಚರ್ ಅಲ್ಲಿ ಒಂದು 35-40 ಡಿಗ್ರಿ ಟೆಂಪರೇಚರ್ ಇದ್ದಾಗ ರಿಯಾಕ್ಷನ್ಗಳಾಗ್ತಿರುತ್ತೆ. ಅವೆಲ್ಲ ನೋಡಿದ್ರೆ ಇದು ಸೋಪ್ ಸ್ಟೋನ್ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ಇನ್ನೂ ಬೆನಿಫಿಟ್ಸ್ ಇದೆ ಸರ್. ಇದನ್ನ ಮುಂಚೆನೇ ಏನ್ ಹೇಳ್ತಾರೆ ಅಂದ್ರೆ ರಿಚ್ ಮ್ಯಾನ್ಸ್ ಕುಕ್ಕರ್ ಅಂತ ಕರೀತಾರೆ, ಇದನ್ನ ಕಾಮನ್ ಮ್ಯಾನ್ಸ್ ಕುಕ್ಕರ್ ಅಂತ ಕರೀತಾರೆ, ಅದನ್ನ ಕಿಂಗ್ ಆಫ್ ಕುಕ್ಕರ್ಸ್ ಅಂತ ಕರಿತೀವಿ ಕ್ಯಾಸ್ಟೈನ್. ಯಾಕಂದ್ರೆ ಇದು ಅವತ್ತು ರೇಟ್ ಸ್ವಲ್ಪ ಜಾಸ್ತಿನೇ, ಪ್ರೈಸ್ ಅವಾಗ ಜಾಸ್ತಿ ಇತ್ತು, ಅವಾಗಲೂ ಜಾಸ್ತಿನೇ, ಇವಾಗಲೂ ಸ್ವಲ್ಪ ಜಾಸ್ತಿನೇ ಕಂಪೇರ್ ಟು ಆಲ್ ಐಟಮ್ಸ್. ಬಟ್ ಹೆಲ್ತ್ ಬೆನಿಫಿಟ್ಸ್ಗೆ ಫಸ್ಟ್ ಸ್ಟೋನ್, ಆಮೇಲೆ ಕ್ಲೇ. ನೀವು ಹೆಲ್ತ್ ಬೆನಿಫಿಟ್ಸ್ ನೋಡಕ್ ಹೋದ್ರೆ ಆಮೇಲೆ ಕ್ಯಾಸ್ಟೈನ್, ಆಮೇಲೆ ಅಯನ್. ಸೊ ಕ್ಯಾಸ್ಟೈನ್ಸ್ ವಿಲ್ ಅಪ್ಗ್ರೇಡ್ ಅಂತ ಹೇಳ್ತೀವಿ. ಸ್ಟೋನ್ಸ್ ಅಲ್ಲಿ ನಿಮ್ಗೆ ಬಂದು ಏನಾಗುತ್ತೆ ಅಂದ್ರೆ ಲೈಕ್ ಈವನ್ ನಿಮಗೆ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಕಂಟೆಂಟ್ ಜಾಸ್ತಿ ಇರೋದು. ನಿಮಗೆ ಫುಡ್ ಮಸಾಲೆ ಐಟಮ್ಸ್ ಏನೇ ಕುಕ್ ಮಾಡಿ ಟೇಸ್ಟೇ ಚೆನ್ನಾಗಿರುತ್ತೆ. ಹೌದು, ಇದ್ರಲ್ಲಿ ಮೊಸರು ಇಟ್ಟರೆ 2 ದಿನ ಸ್ಪಾಯ್ಲ್ ಆಗಲ್ಲ. ಆಚೆ ಇಟ್ಟರು ಹೌದಾ 2 days ಸ್ಪಾಯ್ಲ್ ಆಗಲ್ಲ, ಬಟ್ ಹುಳಿ ಬರಲ್ಲ. ಇದರ ಅಡ್ವಾಂಟೇಜ್ ಅಷ್ಟು. ಹೌದಾ? ಬನ್ನಿ ಸ್ವಲ್ಪ ಹತ್ರ ಸ್ನೇಹಿತರೆ. ಇದರಲ್ಲಿ ಮೊಸರಿಟ್ರೆ ಸೋಪ್ ಸ್ಟೋನ್ ಅಲ್ಲ, ಬಳ್ಬದ ಕಲ್ಲು ಇದು. ಸೊ ಈ ಜಾಡಿಯಲ್ಲಿ ನೀವೇನಾದ್ರೂ ಮೊಸರಿಟ್ರೆ 2 ದಿನ ಇಟ್ಟರು ಹುಳಿ ಬರಲ್ವಂತೆ, ಸ್ಪಾಯ್ಲ್ ಆಗಲ್ಲ, ಬರಲ್ಲ. ಓಕೆ, ಆ ಸ್ವೀಟ್ನೆಸ್ ಹಾಗೇ ಇರುತ್ತೆ, ಹಾಗೆ ರಿಮೇನ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಥಿಕ್ ಕರ್ಡ್ ಸಿಗುತ್ತೆ ನಿಮಗೆ. ಓಕೆ, ಇದಾದ್ರೆ ಏನು ಸರ್ ಇದು ಪ್ರೈಸು? ಇವಾಗ ಅದು 800 rupees per liter. ಅದು 830 ml into 800 rupees. ಅಂದರೆ ನಿಮಗೆ ಒಂದು 650 ಆರೆಂಜ್. ಹಾಂ, ಓಕೆ.
ಇವಾಗ ಇದ್ರ ಎಕ್ಸಾಕ್ಟ್ ಪ್ರೈಸ್ ನೋಡಕ್ ಹೋದ್ರೆ 0.830. ಎಕ್ಸಾಕ್ಟ್ ಪ್ರೈಸ್ ಬಿಟ್ಟಾಕಿ ಸರ್. ಅದೇನೋ ಒಂದು 10-20 ರೂಪಾಯಿಗೆ ನೀವು ಕ್ಯಾಲ್ಕುಲೇಟರ್ ಎಲ್ಲ ಯೂಸ್ ಮಾಡ್ತಿದ್ರೆ ಅಲ್ಲಿ ಟೈಮ್ ಸರ್ ಏನಾಗ್ತಿದೆ ಪ್ರಾಬ್ಲಮ್ ಅಂದ್ರೆ ಜನ ಜಾಸ್ತಿ ವಿಡಿಯೋ ಲೆಂತ್ ಜಾಸ್ತಿ ಆದ್ರೆ ಸರ್ ಏನ್ ಸರ್ ಇಷ್ಟು ಲೆಂತ್ ಯಾರು ನೋಡ್ತಾರೆ ಸರ್ 1 hour ಅಂತಾರೆ. ಅದಕ್ಕೆ ಸ್ವಲ್ಪ ಬೇಗ ಮುಗಿಸೋಣ. ಈಗ ಆಲ್ರೆಡಿ ಡಿಲೇ ಆಗ್ಬಿಟ್ಟಿದೆ. ಸೊ ಮತ್ತೆ ಸ್ಟೋನ್ ಕುಕ್ವೇಜ್ ಸಿಗುತ್ತೆ. ಸ್ಟೋನ್ ಅಲ್ಲಿ ಬಂದು ನಿಮಗೆ ರೆಡ್ ಆಕ್ಸೈಡ್ ಲೆಡ್ ಕಂಟೆಂಟ್ ಕಡಿಮೆ ಇರೋ ಸ್ಟೋನ್ಸ್ ಕ್ಲೇ ಕುಕ್ವೇಜ್ ನಾವು ತಗೊಳ್ಳೋದು. ಸೊ ನೋ ರೆಡ್ ಆಕ್ಸೈಡ್. ನಮ್ಮ ಪಾತ್ರೆಯಲ್ಲಿ ರೆಡ್ ಆಕ್ಸೈಡ್ ಇರಲ್ಲ. ಇದು ಪ್ಯೂರ್ ಸಾಯಿಲ್ ಅಷ್ಟೇ ಅಲ್ಲ, ಪ್ರಾಪರ್ ಕ್ಲೇ. ಅದು ಚೆಕ್ ಮಾಡಿನೇ ತರಿಸ್ತೀವಿ. ಇದನ್ನ ನಾವು ತರಿಸ್ತಾ ಇರೋದು ಬಂದು ಇವಾಗ ಕೇರಳದಿಂದ ತರಿಸ್ತಾ ಇದೀವಿ. ಸೊ ನಾವು ಇದಕ್ಕೆ ಮುಂಚೆ ಆಂಧ್ರದಿಂದ ತರಿಸಿದೀವಿ, ಕೇರಳದಿಂದ ತರಿಸಿದ್ವಿ, ಪಾಂಡಿಚೇರಿಯಿಂದ ತರಿಸಿದ್ವಿ. ಯಾಕಂದ್ರೆ ಇದೆಲ್ಲ ಫೇಮಸ್ ಪ್ಲೇಸಸ್ ಮಾಡೋದು. ಇನ್ನೊಂದು ಕಡೆ ಇದೆ ತಮಿಳ್ನಾಡಲ್ಲಿ, ಇನ್ನೊಂದು ಕಡೆ ಇದೆ, ಅಲ್ಲಿಂದ ತರ್ಸಕ್ಕೆ ನೋಡ್ತಾ ಇದೀವಿ. ಇವಾಗ ಈ ಮಡ್ ಕಾಫಿ ಕುಡಿತಾರಲ್ಲ ಸರ್, ಈ ಥರದ್ರಲ್ಲ? ಇಲ್ಲ 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 ಕಪ್ಪು ಇಲ್ಲ, ಇದು ಕಲ್ಕಟ್ಟ ಪಾಟ್ ಅಂತ ಹೇಳ್ತಾರೆ. ಹೌದಾ? ಎಷ್ಟು ಸರ್ ಇದು? 40 rupees. ಅದು 40 rupees. ಓಕೆ. ಇವಾಗ ಪಾಟ್ಸಲ್ಲಿ ನೋಡೋಕೆ ಹೋದರೆ ನಿಮಗೆ ಪ್ರೈಸಸ್ ವೇರಿ ಇದಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಸೈಜ್ 190 rupees ಇದು. ಹಾಂ. ಇದರಲ್ಲಿ 6 ಸೈಜ್ ಬಂದು 150, ಇದರಲ್ಲಿ ಮೀಡಿಯಮ್ ಸೈಜ್ ಬಂದು 170. ಈ ಸೈಜೆಲ್ಲ ನೋಡೋಕೆ ಹೋದರೆ ಉರುಳಿ ಎಲ್ಲ ಮಾಡಲ್ ನೋಡೋಕೆ ಹೋದರೆ 200, ಮ್ಯಾಕ್ಸಿಮಮ್ ದೊಡ್ಡ ಸೈಜೇ ಬಂದು ನಿಮಗೆ 250 rupees ಬಂದುಬಿಡ್ತಾ ಇದು. ಕಪ್ಪು. ಬ್ಲ್ಯಾಕ್ಗೂ ರೆಡ್ಗೂ ಏನು ಡಿಫ್ರೆನ್ಸ್ ಅಂದರೆ ಬ್ಲ್ಯಾಕ್ ಬಂದು 1 time ಹೀಟ್ ಮಾಡಿರ್ತಾರೆ, ರೆಡ್ ಎಕ್ಸ್ಟ್ರಾ ಹೀಟ್ ಮಾಡಿರ್ತಾರೆ. ಅದೇ ಬ್ಲ್ಯಾಕ್ ರೆಡ್ ಡಿಫ್ರೆನ್ಸ್. ಮತ್ತು ಇದು ಬಂದು ನಿಮಗೆ ಲೈಕ್ ರೇಟು ಅಷ್ಟೇ. ನಿಮಗೆ 140 ಹಿಡಿದು 240, 250 ಇದೆ. ದೊಡ್ಡ ಸೈಜಕ್ಕೆ ಹೋದರೆ ನಿಮಗೆ 280, 300 ಇದೆ. ಓಕೆ. ಮ್ಯಾಕ್ಸಿಮಮ್ ಅಷ್ಟೇ ಇರೋದು ನಮ್ಮ ಹತ್ರ. ಇನ್ನೂ ದೊಡ್ಡದಿದೆ, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಇದು ಮಾಡ್ತಾ ಇದೀವಿ. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಣ್ಣ. ನಮ್ಮ ತಾಯಿ ಊಟ ಮಾಡಲ್ಲಣ್ಣ. ನಿಮ್ಮ ಮಕ್ಕಳು ತಣ್ಣಗ ಇರಲಿ, ಒಬ್ರಿಗೆ ನೋವು ಇಕ್ಬೇಡ್ರಿ. ನಾವು ಒಬ್ರಿಗೆ ಅನ್ಯಾಯ ಮಾಡಿದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಇವತ್ತೂ ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಓಡಾಡ್ತಾ ಇರೋದು. ಇವತ್ತೂ ಒಬ್ಬರ ಹತ್ರ ಒಂದೇ ಒಂದು ರೂಪಾಯಿ ನಾನು ತಗೊಂಡಿಲ್ಲ. ಇಲ್ಲಿಗೆ ಮುಗಿಯುತ್ತೆ ಸರ್ ಹಾಗಾದ್ರೆ? ಅಷ್ಟೇ, ಇನ್ನೇನಿಲ್ಲ. ನಮ್ಮ ಹತ್ರ ಇಷ್ಟೇ ಇರೋದು ಸರ್. ನೀವೇನಾದ್ರು ಬೆಂಗಳೂರಲ್ಲಿ ನಮ್ಮ ವೀಕ್ಷಕರೇನಾದ್ರು ನೋಡಿ ಈ ವಿಡಿಯೋನ ಅವ್ರಿಗೇನಾದರೂ ಯಾವ್ದಾದ್ರು ನಿಮ್ಮ ಈ ಐಟಮ್ಸ್ ಮೇಲೆ ಯಾವುದೋ ಒಂದು ಐಟಮ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಅವ್ರು ಗೂಗಲ್ ಪೇನೋ ಏನೋ ಒಂದು ಮಾಡಿದ್ರೆ ಏನಿಲ್ಲ, ನಮ್ಮ ನಂಬರ್ ನೀವು ಡನ್ಸೋ ಗಿನ್ಸೋ ಆ ಥರ ಮಾಡ್ತೀರಾ? ನಮ್ಮ ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ತಾ ಇದ್ದಿದ್ದು, ಕೊರಿಯರ್ ಮಾಡ್ತಾ ಇದ್ದೀವಿ. ನಿಮ್ಗೆ ಹಂಗೇನೋ ಪ್ರಾಡಕ್ಟ್ಸ್ ಬೇಕಂದ್ರೆ ನಮ್ಮ ವಾಟ್ಸಪ್ ನಂಬರ್ ಬೇಕಂತ ಹೇಳ್ತೀನಿ. 9102193349 ಇದೆ ನಮ್ಮ ವಾಟ್ಸಪ್ ನಂಬರ್. ಓಕೆ. ಸೇ ಎಕ್ಸಾಂಪಲ್ ಕ್ರೌಡ್ ಆಗಿರುವಾಗ ಕಾಲ್ ಅಟೆಂಡ್ ಮಾಡಕ್ಕೆ ಹೋಗಲ್ಲ, ಬಟ್ ಕಾಲ್ ಕನ್ಫರ್ಮ್ ಮಾಡೇ ಮಾಡ್ತೀವಿ. ಇವಾಗ ನೀವೇ ಕಾಲ್ ಮಾಡಿದಾಗಲೂ ಅಟೆಂಡ್ ಮಾಡಕ್ಕೆ ಆಗಲಿಲ್ಲ, ನೈಟ್ ಕಾಲ್ ಮಾಡಿದ್ದೀವಿ. ಸೇಮ್ ಅದೇ ಥರ ಕ್ರೌಡ್ ಆಗಿರುವಾಗ ಮಾಡಕ್ಕೆ ಹೋಗಲ್ಲ, ಬಟ್ ಸ್ಟಿಲ್ ಕಾಲ್ ಮಾಡ್ತೀವಿ. ನಮ್ಮ ಕಡೆಯಿಂದ ಕಾಲ್ ಬಂದೇ ಬರುತ್ತೆ. ಬಂದೇ ಬರುತ್ತೆ. ಇಲ್ಲ ಮೆಸೇಜ್ ಹಾಕಿ. ಹೌದು, ನೆನ್ನೆ ಕಾಲ್ ಮಾಡಿದಾಗಲೂ ಬಿಸಿ ಇದ್ರಿ, ಆಮೇಲೆ ಮತ್ತೆ ಕಾಲ್ ಮಾಡಿದ್ರಿ. ಬ್ಯಾಕ್ ಕಾಲ್ ಮಾಡೇ ಮಾಡ್ತೀವಿ. ನೀವು ನಂಗೆ ಮೆಸೇಜ್ ಮಾಡಿದರೆ ಶಾಪ್ ಲೊಕೇಶನ್, ಕ್ಯಾಟಲಾಗ್ ಎಲ್ಲ ಪ್ರೈಸ್ ಬಂದುಬಿಡುತ್ತೆ, ಇನ್ಕ್ಲೂಡಿಂಗ್ ಪ್ರೈಸ್ ಡೀಟೇಲ್ಸ್ ಕನ್ಫರ್ಮ್ ಆಗಿ ಬರುತ್ತೆ. ಆನ್ಲೈನಲ್ಲೂ ಆಫ್ಲೈನಲ್ಲೂ ಸೇಮ್ ಪ್ರೈಸ್ ಇರುತ್ತೆ. ಪ್ರೈಸಲ್ಲಂತೂ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಕರೆಕ್ಟ್ ಪ್ರೈಸ್ ಇರುತ್ತೆ. ನೀವು ಇಷ್ಟು ಪೇಷನ್ಸ್ ಆಗಿ ಬೆಳಗ್ಗೆ ಬಂದಿದ್ದು ಸ್ನೇಹಿತರೆ. ಇಲ್ಲಿ ಏನಾಯಿತು ಅಂದರೆ ಕಸ್ಟಮರ್ಸು ಇವ್ರು ಹೆಂಗೆ ಅಂದರೆ ಎಲ್ಲರೂ ಬೇಕು, ಕಸ್ಟಮರು ಬೇಕು, ನಾವು ಬೇಕು, ಎಲ್ಲರೂ ಬೇಕು. ಪಾಪ ಅವರು ಇನ್ನೂ ಊಟನೇ ಮಾಡಿಲ್ಲ, ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಬ್ಯಾಕ್ ಆ್ಯಂಡ್ ಫೋರ್ತ್ ಕಸ್ಟಮರ್ಸ್ ಬಂದು ಇವಾಗ ಇಲ್ಲಿ ಸರ್ ಇದ್ದಾರೆ ನೋಡಿ, ಇವ್ರು ಬಂದು ಎಲ್ಲನೂ ಸ್ಟಾಪ್ ಮಾಡಿಸಿದ್ದಾರೆ. ಹೊರಗಡೆ ಇದ್ದಾರೆ ಇನ್ನೂ ಕಸ್ಟಮರ್ಸು. ನಮಗೋಸ್ಕರ ಈ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೋಸ್ಕರ ಸರ್ ಪಾಪ ಅಷ್ಟು ರಿಸ್ಕ್ ತೊಗೊಂಡು ಊಟನೂ ಮಾಡಿಲ್ಲ, ಇನ್ನೂ ಮನೆಗೂ ಹೋಗಿಲ್ಲ. ನಾನು ಸರ್ ಕೇಳಿದ್ದೀನಿ ಊಟ ಮಾಡಿ ಅಂತ, ಆದರೂ ಪರವಾಗಿಲ್ಲ ಸರ್, ನಮ್ಮ ಕಸ್ಟಮರ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಒಂದು ಚಿಕ್ಕದಾಗಿ ಒಂದು ಬೈಕ್ ಕೂಡ ಹಾಕ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್.